ನಮಸ್ಕಾರ. ಇಂದಿನ 6 ಅಡ್ವಾನ್ಸ್ಡ್ ಟ್ರಯಾಂಗ್ಯುಲರ್ ಥೆರಪಿ ಕ್ಲಾಸ್ ನಮ್ಮ ಸಂಪೂರ್ಣ ಕೋರ್ಸ್ನ ಅತ್ಯಂತ ಪ್ರಮುಖ ಕ್ಲಾಸ್ಗಳಲ್ಲಿ ಒಂದು. ಈ ಕ್ಲಾಸ್ನ ಅರ್ಥ ಮಾಡಿಕೊಂಡ್ರೆ 6 ಥೆರಪಿಯಲ್ಲಿ ರೂಟ್ ಕಾಸ್ ಅನಾಲಿಸಿಸ್ ಮಾಡುವುದು ತುಂಬ ಸುಲಭವಾಗುತ್ತೆ. ಆದ್ದರಿಂದ ಈ ವಿಡಿಯೋನ ಮೊದಲಿಂದ ಕೊನೆಯವರೆಗೂ ತಪ್ಪದೆ ನೋಡಿ. ಬನ್ನಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್. ನಾವಿವತ್ತು ಸುಜೋಕ್ ಅಡ್ವಾನ್ಸ್ಡ್ 6 ಕಲರ್ ಥೆರಪಿಯ ಅಂತಿಮ ಹಂತದಲ್ಲಿದ್ದೀವಿ. ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇದು. ನೀವು ಯಾವ 5 ಎಲಿಮೆಂಟ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ಸಹ ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆದರೆ 6 ನೀರು ಕುಡಿಯೋ ಥರ ಇರುತ್ತೆ, ಇಲ್ಲ ಖಂಡಿತ ನಿಮಗೆ ಕಬ್ಬಿಣದ ಕಡಲೆ ಆಗುತ್ತೆ. ಚಿಕ್ಕದೊಂದು ನೋಟ್ಸ್ ಹೇಳಿದ್ದೆ, ಮಾಡಿದ್ದೀರಾ? ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಹೌದು ಸರ್. ವೆರಿ ಗುಡ್. ಒಂದು ಸ್ಯಾಂಪಲ್ ತೋರಿಸಿ ಯಾರಾದ್ರೂ. ಎಲ್ಲ ಒಂದು 20 ಪೇಜ್ ಮಾಡ್ಕೊಂಡಿದ್ದೀರಲ್ವಾ? ಸಿಸ್ಟಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಡ್ರೈನೆಸ್ ವಿಂಡನ್ನ ಕಂಟ್ರೋಲ್ ಮಾಡುತ್ತೆ, ವಿಂಡ್ ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡುತ್ತೆ, ಹ್ಯೂಮಿಡಿಟಿ ಕೋಲ್ಡ್ನೆಸ್ನ ಕಂಟ್ರೋಲ್ ಮಾಡುತ್ತೆ, ಕೋಲ್ಡ್ನೆಸ್ ಹೀಟ್ನ ಕಂಟ್ರೋಲ್ ಮಾಡುತ್ತೆ, ಒನ್ಸ್ ಅಗೇನ್ ಹೀಟ್ ಡ್ರೈನೆಸ್ನ ಕಂಟ್ರೋಲ್ ಮಾಡುತ್ತೆ. ಈ ಥರ ತಿಳ್ಕೊಂಡಿದ್ದೀವಿ. ಅದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಸಿಸ್ಟಮ್ ಅಲ್ಲಿ ಕರೆಕ್ಟ್. ಈಗ ನಾವು 6 ಎಲಿಮೆಂಟ್ ಅನ್ನ ತಗೊಂಡಿದ್ದೀವಿ. 6 ಎಲಿಮೆಂಟ್ ಅಂತ ತಗೊಂಡಾಗ ಈ 6 ಎಲಿಮೆಂಟ್ ಅಲ್ಲಿ ಯಾವ ಆರ್ಗನ್ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ದಟ್ ಮೀನ್ಸ್ ಒಂದು ಎಲಿಮೆಂಟು ಇನ್ನೊಂದು ಎಲಿಮೆಂಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ಗೆ ಎನರ್ಜಿ ಕ್ರಿಯೇಟ್ ಮಾಡಕ್ ಸಾಧ್ಯ ಆಗುತ್ತೆ. ದಟ್ ಈಸ್ ಕಾಲ್ಡ್ 6 ಕೀಯಲ್ಲಿ ಈಗ ನಾವು 3 ಎಲಿಮೆಂಟ್ ಅನ್ನ ತಗೊಳ್ತಾ ಇದ್ದೀವಿ. ಫಸ್ಟ್ 3 ಎಲಿಮೆಂಟ್ಸ್ ವಿಂಡ್, ಹೀಟ್, ಹಾಟ್ನೆಸ್, ಈ 3ನ್ನ ಫಸ್ಟ್ ತಗೊಳ್ಳೋಣ. ನೀವು ಬರ್ಕೊಂಡಿರೋದ್ರ ಮೇಲೆ ವಿಂಡ್ ಇಂದ ಒಂದು ಲೈನ್ ಸ್ಟಾರ್ಟ್ ಮಾಡಿ, ವಿಂಡ್ ಇಂದ ಹೀಟ್ಗೆ ಒಂದು ಲೈನು, ಹೀಟ್ ಇಂದ ಹಾಟ್ನೆಸ್ಗೆ ಒಂದು ಲೈನು, ಹಾಟ್ನೆಸ್ ಇಂದ ಡೈರೆಕ್ಟ್ ವಿಂಡ್ಗೆ ಒಂದು ಲೈನ್ ಹಾಕೊಳ್ಳಿ. ವಿಂಡ್ ಇಂದ ಹೀಟ್ಗೆ, ಹೀಟ್ ಇಂದ ಹಾಟ್ನೆಸ್, ಹಾಟ್ನೆಸ್ ಇಂದ ವಿಂಡಿಗೆ ಲೈನ್ ಬರಬೇಕು. ಓಕೆನಾ? ಇನ್ನೊಂದು ಶೀಟ್ ತಗೊಳ್ಳಿ. ಇನ್ನೊಂದು ಶೀಟಲ್ಲಿ ಹೀಟ್ ಇಂದ ಲೈನ್ ಸ್ಟಾರ್ಟ್ ಮಾಡಿ, ಹೀಟ್ ಇಂದ ಹಾಟ್ನೆಸ್ಗೆ ಲೈನ್ ಹಾಕಿ, ಹಾಟ್ನೆಸ್ ಇಂದ ಹ್ಯೂಮಿಡಿಟಿಗೆ ಲೈನ್ ಹಾಕಿ, ಹ್ಯೂಮಿಡಿಟಿಯಿಂದ ಹೀಟ್ಗೆ ಲೈನ್ ಹಾಕೊಳ್ಳಿ. ಸರ್ ಇನ್ನೊಂದ್ಸರಿ ಹೇಳಿ ಸರ್ ಪ್ಲೀಸ್. ಯಾವುದು, ಫಸ್ಟ್ ಸೆಕೆಂಡ್ ಒನ್? ಸೆಕೆಂಡ್ ಒನ್ ಸರ್. ಓಕೆ, ಇದು ಫಸ್ಟ್ ಒಂದು ಗೊತ್ತಾಯ್ತಲ್ಲ. ವಿಂಡು, ಹೀಟು, ಹಾಟ್ನೆಸ್, ಹಾಟ್ನೆಸ್ ಇಂದ ವಿಂಡ್ಗೆ ಲೈನ್ ಹಾಕೋದು. ಕರೆಕ್ಟ್ ಇದೆಯಲ್ಲ ನೀವು ಹಾಕಿರೋದು ಈಗ? ಅದು ಹೌದು ಸರ್. ಸೆಕೆಂಡ್ ಒನ್ ಅರ್ಥ ಆಗ್ಲಿಲ್ಲ ಸರ್. ಸೆಕೆಂಡ್ ಒನ್ ಸೇಮ್ ಅದೇ ತರನೇ ಲೈನ್ ಹೀಟ್ ಇಂದ ಸ್ಟಾರ್ಟ್ ಮಾಡಿ, ಹೀಟ್ ಎಲಿಮೆಂಟ್ ಇಂದ ಹಾಟ್ನೆಸ್ ಎಲಿಮೆಂಟ್ಗೆ ಲೈನ್ ಹಾಕಿ, ಕಂಟಿನ್ಯೂಸ್ ಹಾಟ್ನೆಸ್ ಎಲಿಮೆಂಟ್ ಇಂದ ಹ್ಯೂಮಿಡಿಟಿ ಎಲಿಮೆಂಟ್ಗೆ ಲೈನ್ ಬರಲಿ, ಹ್ಯೂಮಿಡಿಟಿಯಿಂದ ಹೀಟ್ಗೆ ಲೈನ್ ಬರಲಿ. ಅಲ್ಲೂ ಒಂದು ಟ್ರಯಾಂಗಲ್ ಬರುತ್ತೆ. ನಾಟ್ ಎಕ್ಸಾಕ್ಟ್ ಟ್ರಯಾಂಗಲ್. ಇದು 2ನೇ ಶೀಟಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ಶೀಟಲ್ಲಿ ಮಾಡ್ಕೊಳ್ಳಿ. ಹಾಟ್ನೆಸ್ ಇಂದ ಹ್ಯೂಮಿಡಿಟಿಗೆ ಒಂದು ಲೈನ್ ಹಾಕಿ, ಹ್ಯೂಮಿಡಿಟಿಯಿಂದ ಡ್ರೈನೆಸ್ಗೆ ಒಂದು ಲೈನ್ ಹಾಕಿ, ಡ್ರೈನೆಸ್ ಇಂದ ಹಾಟ್ನೆಸ್ಗೆ ಒಂದು ಲೈನ್ ಹಾಕಿ. ಇದೇ ತರ ಇನ್ನ 3 ಮಾಡ್ಬೋದು ನೀವೇನೆ. ಈಗ ನಾನು 3 ಕೊಟ್ಟಿದ್ದೀನಲ್ವಾ, ಇನ್ನ ಅನದರ್ 3ನ ನೀವು ಮಾಡ್ಬೋದು. ಈಗ ಬೇಡ ಮಾಡೋದು, ಈಗ 3 ಸಾಕೀಗ. ಟ್ವಿಸ್ಟ್ ಇರೋದೇ ಇಲ್ಲಿ. ನೀವು ಕೇಳಿರ್ತಕ್ಕಂಥ ಎಲ್ಲಾ ಥಿಯರಿಗಳು ಇಲ್ಲಿ ಉಲ್ಟಾ ಆಗುತ್ತೆ ನಿಮ್ಗೆ. ಈ ಟ್ವಿಸ್ಟನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, 6 ತುಂಬಾ ಸುಲಭ ಆಗುತ್ತೆ. ಈಗ ನಾನು ಯಾವುದೇ ಟ್ವಿಸ್ಟ್ ಇಲ್ದಂಗೆ ಕರೆಕ್ಟಾಗಿ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಯಾರ್ಯಾರು ಬಂದಿಲ್ವ ಇವತ್ತು, ಅವರ ಆಪರ್ಚುನಿಟಿ ಕ್ಲೋಸ್. ಕಷ್ಟ ಇದೆ ಅವ್ರಿಗೆ ಅರ್ಥ ಆಗೋದು. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಿಧಾನವಾಗಿ ಹೇಳ್ತೀನಿ, ಬೇರೆ ಕ್ಲಾಸ್ ಥರ ಸ್ಪೀಡ್ ಬೇಡ. ಇದು ಪ್ರಾಕ್ಟಿಕಲ್. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ನಿಮ್ಮ ಕ್ಲಿನಿಕಲ್ ಲೆವೆಲಲ್ಲಿ 6 ಯೂಸ್ ಮಾಡುವಂಥವ್ರಿಗೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಥೆರಪಿ. ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಂಡ್ ಅಂದ್ರೆ ಗಾಳಿ ಅಲ್ವಾ? ಸೊ ವಿಂಡ್ ಎಲಿಮೆಂಟ್ ವುಡ್ನ ರೆಪ್ರೆಸೆಂಟ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ ವಿಂಡ್ ನೆಕ್ಸ್ಟ್ ಕ್ರಿಯೇಷನ್ ಸೈಕಲ್ ತಗೊಂಡಾಗ ಹೀಟ್. ಸೊ ಹೀಟ್ ಆಗ್ಬೇಕಂದ್ರೆ ಬೆಂಕಿ ಅಂತೀವಿ. ಸೊ ಬೆಂಕಿ ಉರಿಬೇಕಂದ್ರೆ ನಾವು ಕಟ್ಟಿಗೆನೆ ಬಳಸ್ತೀವಿ. ಎಕ್ಸಾಂಪಲ್ ಇಟ್ಕೊಳ್ಳಿ,
ಕಟ್ಟಿಗೆನ ನಾವು ಬೆಂಕಿಯಿಂದ ಉರಿಸಿದಾಗ ನಮಗ್ ಸಿಕ್ಕಂತ ಎಲಿಮೆಂಟ್ ಯಾವುದು ಗೊತ್ತಾ? ಹಾಟ್ನೆಸ್. ಹಾಟ್ನೆಸ್ಗೆ ನಾನು ಒಂದು ಪಾಯಿಂಟ್ ಹೇಳಿದ್ದೀನಿ, ನಿಮ್ಗೆಲ್ಲ ಜ್ಞಾಪಕ ಇದೆಯಾ? ಕಾನ್ಶಿಯಸ್ನೆಸ್ ಅಂತ ಹೇಳಿದ್ದೀನಿ, ಸ್ಪಿರಿಟ್ ಅಂತ ಹೇಳಿದ್ದೀನಿ, ಅದ್ಭುತವಾದಂತಹ ಚೈತನ್ಯ ಶಕ್ತಿ ಅಂತ ಹೇಳಿದ್ದೀನಿ ನಾನು. ಮರ ಉರಿದು ಬೆಂಕಿಯಲ್ಲಿ ಏನಾಯ್ತು? ನಿಮ್ಗೆ ಭಸ್ಮ ಆಯ್ತು. ಈ ಭಸ್ಮ ಏನು ಅಂದ್ರೆ, ಇದು ಯಾವುದೇ ನೀವು ಸಮೂಲಾಗ್ರವನ್ನ ನೀವು ಬೆಂಕಿಯಲ್ಲಿ ಉರಿಸಿದಾಗ ಅದು, ನಾವು ಬೂದಿ ಅಂತೀವಲ್ವಾ, ಅದನ್ನ ಸಂಸ್ಕೃತದಲ್ಲಿ ಭಸ್ಮ ಅಂತೀವಿ. ಇದು ಫೈನ್ ಭಸ್ಮ ಅಂತ ಹೇಳೋದು. ದಟ್ ಇಸ್ ಕಾಲ್ಡ್ ಕಾನ್ಶಿಯಸ್ನೆಸ್. ಈ ಒಂದು ಕಾನ್ಶಿಯಸ್ನೆಸ್ ಅಂದ್ರೆ ಹಾಟ್ನೆಸ್ ಎಲಿಮೆಂಟು ನಮಗೆ ಗಾಳಿಯ ಮುಖಾಂತರವಾಗಿ, ನಾನು ನೇಚರಲ್ಲಿ ಹೇಳ್ತಾ ಇದ್ದೀನಿ, ಒಂದು ಮರ ಬೆಂಕಿಯಲ್ಲಿ ಉರಿದು ಬೂದಿಯಾಗಿದೆ, ಆ ಬೂದಿ ಗಾಳಿ ಮುಖಾಂತರವಾಗಿ ನಮ್ಮ ದೇಹಕ್ಕೆ ಸೇರಿಕೊಂಡಾಗ ಅದು ಔಷಧಿಯುಕ್ತವಾಗಿ ಕೆಲಸ ಮಾಡುತ್ತೆ, ಅಥವಾ ನಾವು ಔಷಧಿ ರೂಪದಲ್ಲಿ ಆ ಭಸ್ಮವನ್ನ ನಾವು ತಗೋಬಹುದು. ನೇಚರ್ ಅದೇ ನಮ್ಮ ದೇಹಕ್ಕೆ ಹೋಲಿಕೆ ಮಾಡಿಕೊಂಡಾಗ ವಿಂಡಿಂದ ನಮಗೆ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಪೀಕ್ಗೆ ಹೋದಾಗ ಹಾಟ್ನೆಸ್ ಕ್ರಿಯೇಟ್ ಆಗುತ್ತೆ. ಹಾಟ್ನೆಸ್ ಇಸ್ ಆಲ್ಸೋ ಎನರ್ಜಿ. ಸೊ ಈ ಹಾಟ್ನೆಸ್, ಈ ಮೂರು ಏನಿದೆಯಲ್ವಾ, ವಿಂಡ್, ಹೀಟ್ ಮತ್ತು ಹಾಟ್ನೆಸ್, ಇದರ ಒಂದು ಟ್ರಯಾಂಗ್ಯುಲರ್ ಸ್ಟೋರಿ. ಹಂತ ಹಂತವಾಗಿ ಹೇಳ್ತೀನಿ. 6 ಕೀ ಕ್ರಿಯೇಷನ್ ಸೈಕಲ್ ಪ್ರಕಾರ 6 ಕೀಯಲ್ಲಿ ನಾವು ಯಾವುದೇ ಒಂದು ಎನರ್ಜಿ ಆಗಲಿ, ಆ ಎನರ್ಜಿಗೆ ನಾವು ಉತ್ತಮವಾದಂತಹ ಒಂದು ಶಕ್ತಿಯನ್ನ ಕೊಡ್ತೀವಿ. ಆ ಶಕ್ತಿಯ ಹೆಸರೇ ಸ್ಪಿರಿಟ್. ಎಲ್ಲಾ ಶಕ್ತಿಗಳು ಸ್ಪಿರಿಟ್ ಅಂತಾನೆ ಹೇಳ್ತೀವಿ. ಯಾವಾಗ ಫೈನಲ್ ಆಗಿ ಫೈನಲ್ ಔಟ್ಪುಟ್ ಬ್ಯಾಲೆನ್ಸ್ಡ್ ಆಗಿದ್ದಾಗ ಇಟ್ ಈಸ್ ಕಾಲ್ಡ್ ಸ್ಪಿರಿಟ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ ಅಂತ ಕರಿತೀವಿ ಅದನ್ನ. ವಿಂಡ್ ಅಂದ್ರೆ ಮರ, ಹೀಟ್ ಅಂದ್ರೆ ಬೆಂಕಿ, ಹಾಟ್ನೆಸ್ ಅಂದ್ರೆ ತೀವ್ರವಾದ ಬೆಂಕಿ ಅಂತೀವಿ, ಅಥವಾ ಅದೊಂದು ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ. ಈ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಇದ್ರೆ ಮಾತ್ರ ನಿಮ್ಮ ಮುಖದಲ್ಲಿ ಕಳೆ, ಆಕ್ಟಿವ್ನೆಸ್ಸು, ನಾವಿನ್ನೊಂದು ಏನ್ ಹೇಳ್ತೀವಿ, ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ವಾ, ಕಾನ್ಫಿಡೆನ್ಸ್. ಈ ವ್ಯಕ್ತಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಅಂದ್ರೆ ಹಾಟ್ನೆಸ್ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅಂತಹ ವ್ಯಕ್ತಿ ಮಾತ್ರನೇ ನಾವು ಕಾನ್ಫಿಡೆನ್ಸ್ ನ ನೋಡಕ್ ಸಾಧ್ಯ ಆಗುತ್ತೆ. ಈಗ ನಾವು ಇದರ ಅಟ್ರಿಬ್ಯೂಟ್ಸ್ ಅಂತ ತಗೊಂಡಾಗ, ವಿಂಡ್ ಅಟ್ರಿಬ್ಯೂಟ್ ಏನು? ಚಲನೆ. ಸ್ನಾಯುಗಳ ಚಲನೆಗೆ ವಿಂಡ್ ಬೇಕೇ ಬೇಕು. ಸಪೋಸ್ ಏನಾರ ಈ ವಿಂಡ್ ಎಕ್ಸಿಸ್ ಆಯ್ತು ಅಂತ ಇಟ್ಕೊಳ್ಳಿ, ದೇಹದಲ್ಲಿ ಸ್ನಾಯುಗಳಲ್ಲಿ ಚಲನೆ ಜಾಸ್ತಿ ಆಗತ್ತೆ, ಅದು ಸೆಳೆತ ಆಗತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಯಾವುದು ಸೆಳೆತ ಅಂದ್ರೆ, ಯೂಶುವಲಿ ಪ್ರತಿಯೊಬ್ರು ನಿಮ್ಮ ಏಜ್ಗೆ ನೀವು ಅಬ್ಸರ್ವ್ ಮಾಡಿರುವಂತಂದ್ರೆ, ಕಾಫ್ ಮಸಲ್ಸ್ ಏನಿದೆ, ಈ ಕಾಫ್ ಮಸಲ್ಸ್ ನಿಮ್ಗೆ ಸಡನ್ ಆಗಿ ಹಿಡ್ಕೊಳ್ಳುತ್ತೆ. ಇದು ಸಹ ಸೆಳೆತ. ಹೇಗೆ ಅಂದ್ರೆ, ಇದು ಸಡನ್ ಆಗಿ ಬರುತ್ತೆ. ಕೂತಿರ್ತೀರಾ, ಈಗ ಎದ್ದೇಳ್ತೀರಾ, ಇಲ್ಲ ಮಲಗ್ಬೇಕಾದ್ರೆ ಕಾಲುಗಳನ್ನ ಉದ್ದ ಚಾಚ್ತೀರಾ, ಅವಾಗ ಸಡನ್ ಆಗಿ ಹೇಳ್ಕೊಳ್ಳುತ್ತೆ. ಇದು ಏನ್ ತೋರಿಸುತ್ತೆ ಅಂದ್ರೆ, ವಿಂಡ್ ರೈಸ್ ಆಗಿರುವಂಥದ್ದು ತೋರಿಸುತ್ತೆ. ಸೊ ವಿಂಡ್ ಹೆಚ್ಚಾದಾಗ ಏನಾಗುತ್ತೆ? ಚಲನೆ ಜಾಸ್ತಿ ಆಗುತ್ತೆ, ಸೆಳೆತ ಇರುತ್ತೆ, ಮತ್ತೆ ಕೋಪ ಜಾಸ್ತಿ ಇರುತ್ತೆ. ಕೋಪ ಜಾಸ್ತಿ ಇದ್ದಾಗ ಏನಾಗುತ್ತೆ? ಸಹಜವಾಗಿ ನಮ್ಮ ಅಂಗಾಂಗಗಳು ನಮ್ಮ ಕಂಟ್ರೋಲ್ನ ಮೀರಿ ಹೋಗುತ್ತೆ. ಅಂದ್ರೆ ಆಕ್ರಮಣ ಮಾಡುವಂತಹ ಚಲನೆ ನಮ್ಮ ಕಂಟ್ರೋಲ್ ಬಿಟ್ಟು ಹೋಗುತ್ತೆ. ಇವೆಲ್ಲ ನಾವು ನಡೆಯೋದನ್ನ ನಾವು ನೋಡಿದೀವಿ. ಇದನ್ನ ನಾವು ಏನ್ ಹೇಳ್ತೀವಿ? ಕಾಯಿಲೆಗಳ ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ನಾನು ನಿಮ್ಗೆ ಏನ್ ಹೇಳಿದ್ದೀನಿ, ವಿಂಡ್ ಅಂದ್ರೆ ಏನು, ವಿಂಡ್ ಇಂದ ಏನೇನೆಲ್ಲ ಆಗುತ್ತೆ, ಇದು ನಮ್ಮ ದೇಹದಲ್ಲಿ ಯಾವ ರೀತಿಯಾದಂತಹ ಡಿಸೀಸ್ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಯೂಶುವಲಿ ನಿಮ್ಗೆ ವಿಂಡ್ ಜಾಸ್ತಿ ಆದಾಗ ಸಹಜವಾಗಿ ರಕ್ತನಾಳಗಳಲ್ಲಿ ವಿಪರೀತ ಒತ್ತಡ ಬರುತ್ತೆ. ನಾನು ಆಗ್ಲೇ ಹೇಳ್ದೆ, ಕೋಪ ಬರುತ್ತೆ. ಕೋಪ ಬಂದಾಗ ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ರಕ್ತನಾಳಗಳಲ್ಲಿ ರಕ್ತ ಚಲನೆ ವಿಪರೀತವಾಗಿರುತ್ತೆ. ಇದನ್ನ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಸಮ್ಟೈಮ್ಸ್ ಪಿತ್ತ ಜಾಸ್ತಿ ಆಗಿ ತಲೆ ಸುತ್ತು ಬರುವಂಥದ್ದು, ವರ್ಟಿಗೋ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ನಾನು ಆಗ್ಲೇ ಹೇಳಿದೆ, ಸ್ಪ್ಯಾಮ್ಸ್, ಮಸಲ್ ಸ್ಪ್ಯಾಮ್ಸ್ ಮತ್ತೆ ಟರ್ಮೋರ್ಸ್ ಅಂತ.
ಅಂದ್ರೆ ತುಂಬಾ ಜಾಸ್ತಿ ಆದ್ರೆ, ಅನ್ಬೇರಬಲ್ ವಿಂಡ್ ರೈಸ್ ಆದಾಗ, ತುಂಬಾ ರೇರ್ ಕೇಸ್, ಲಕ್ಷದಲ್ಲಿ ಒಂದು ಪಾರ್ಕಿನ್ಸನ್, ನಡ್ಕ ಬರುತ್ತಲ್ಲ ಕಾಯಿಲೆ ಕೆಲವರಿಗೆ, ಈ ಕೈಗಳೆಲ್ಲ ಹಿಂಗ್ ನಡ್ಕ ಬರುತ್ತೆ, ಮತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಬರುತ್ತೆ. ಇದೆಲ್ಲ ತುಂಬಾ ರೇರ್ ಆಗಿ ಬರುವಂಥದ್ದು. ಪ್ಲಸ್ ಮೈಗ್ರೇನು ಸಹಜವಾಗಿ ಬರುವಂಥದ್ದು. ಕೆಲವರಿಗೆ ತೀವ್ರವಾಗಿ ಬರುತ್ತೆ, ಕೆಲವರಿಗೆ ನಾರ್ಮಲ್ ಆಗಿ, ಮೈಲ್ಡ್ ಆಗಿ, ಡಲ್ ಆಗಿ ಬರುತ್ತೆ. ಈ ರೀತಿಯಾದಂತಹ ಕಾಯಿಲೆಗಳನ್ನ ನಾವು ಸಹಜವಾಗಿ ವಿಂಡ್ ಜಾಸ್ತಿ ಆದಾಗ ನೋಡ್ತೀವಿ. ಇದಕ್ಕೆ ನೂರಾರು ಕಾಯಿಲೆಗಳಿದೆ. ಎಕ್ಸಾಂಪಲ್ಸು ನಿಮ್ಗೆ ಆಲ್ರೆಡಿ ಒಂದು ಲೀಸ್ಟ್ ಮಾಡಿ ಕೊಟ್ಟಿದ್ದೀನಿ, ಅದನ್ನ ರೆಫರೆನ್ಸ್ ಮಾಡ್ಕೊಳ್ಳಿ. ಪ್ಲಸ್ ಆನ್ಲೈನಲ್ಲೂ ಸರ್ಚ್ ಮಾಡಿ, ನಿಮಗೆ ಸಿಕ್ಕುತ್ತೆ ಎಲ್ಲಾ ತರದ ಕಾಯಿಲೆಗಳನ್ನು. ನಾನೊಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಈಗ ಅದೇ ವಿಂಡ್ ಕಡಿಮೆ ಆದ್ರೆ ಏನಾಗುತ್ತೆ ನೋಡೋಣ. ವಿಂಡ್ ಕಡಿಮೆ ಏನಾಗುತ್ತೆ, ದೇಹದಲ್ಲಿ ಚಲನೆ ಕಡಿಮೆ ಆಗುತ್ತೆ, ಬಾಡಿಯಲ್ಲಿ ಬಿಗಿತ ಶುರುವಾಗುತ್ತೆ, ಟೈಟ್ನೆಸ್. ನೀವು ಯಾರೂ ವಾಕಿಂಗ್ ಹೋಗ್ಲೇ ಇಲ್ಲ, ಯೋಗ ಮಾಡಲೇ ಇಲ್ಲ, ಏನೂ ಕೆಲಸ ಮಾಡಲೇ ಇಲ್ಲ, ತಿಂದು ತಿಂದು ಕೂತಿದ್ದೀರಾ ಅಂದ್ರೆ ಮೊಣಕಾಲುಗಳು, ಕೈಗಳು, ಸೊಂಟ ಎಲ್ಲ ಹಿಡ್ಕೊಳ್ಳುತ್ತೆ. ನೋವಲ್ಲ, ಹಿಡ್ಕೊಳ್ಳೋ ಅಂಥದ್ದು. ಮೂಮೆಂಟಮ್ಮೇ ಕಡಿಮೆ ಆಗುತ್ತೆ, ಚಲನೆ ಕಡಿಮೆ ಆಗುತ್ತೆ ನಿಮಗೆ. ಜೊತೆಗೆ ಇದು ಬರ್ತಾ ಬರ್ತಾ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ದೌರ್ಬಲ್ಯ ಸ್ಥಿತಿಯನ್ನ ಜಾಸ್ತಿ ಮಾಡುತ್ತೆ. ಅಂದ್ರೆ ನಿಮ್ ದೇಹ ವೀಕ್ ಆಗಿದೆ ಅನ್ನೋ ಫೀಲಿಂಗ್ಸ್ ಬರುತ್ತೆ ಸಹಜವಾಗಿ, ನೀವೇನು ಕೆಲಸ ಮಾಡದೆ ಹೋದಾಗ. ಯೂಶುವಲಿ ಇದಕ್ಕೆ ಏನ್ ಹೇಳ್ತೀವಿ ನಾವು, ಡಿಸೀಸ್ ಅಂತ ಅದಕ್ಕೊಂದು ಹೆಸರು ಕೊಡ್ಬೇಕು ಅಂದಾಗ ಮಸಲ್ ವೀಕ್ನೆಸ್, ಸ್ನಾಯುಗಳ ದೌರ್ಬಲ್ಯ ಅಂತ ಹೇಳ್ತೀವಿ. ಅದು ಮುಂದೆ ಕೈ ಮತ್ತು ಕಾಲುಗಳಲ್ಲಿ ಶಕ್ತಿ ಇಲ್ಲದೆ ಇರುವಂಥದ್ದು, ಸಂಪೂರ್ಣವಾಗಿ ಓಡಾಡಕ್ ಆಗದೆ ಇರುವಂಥದ್ದು. ಯಾವಾಗ ತುಂಬಾ ರೇರ್ ಕೇಸಲ್ಲಿ ಆಗುತ್ತೆ. ಸಹಜವಾಗಿ ಬರುವಂಥದ್ದು, ನೀವು ವರ್ಕ್ ಕಡಿಮೆ ಮಾಡಿದಾಗ, ಚಲನಾಶಕ್ತಿ ನಿಮ್ಮಲ್ಲಿ ಇಲ್ಲದೆ ಇರುವಾಗ, ನಿಮ್ಮ ಕೈ ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ, ನಮ್ನೆಸ್ ಫೀಲ್ ಮಾಡಿದಿರಲ್ವಾ, ಆ ನಮ್ನೆಸ್ ಸಹಜವಾಗಿ ಸೃಷ್ಟಿ ಆಗುವಂಥದ್ದು. ಓಡಾಡೋದಕ್ಕೆ ಆಯಾಸ ಆಗುವಂಥದ್ದು. ನೀವು ಯಾವ್ದಾರ 1 ಫ್ಲೋರ್ 2 ಫ್ಲೋರ್ 4 ಮೆಟ್ಲು ಹತ್ತೀರಾ ಅಂದ್ರೆ, ಸ್ವಲ್ಪ ಹಿಂಗ ಹತ್ಕೊಂಡು ನಡ್ಕೊಂಡು ಹೋಗ್ತೀರಾ ಅಂದ್ರೆ ಆಯಾಸ ಆಗುವಂಥದ್ದು. ಮತ್ತೆ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಶಕ್ತಿ ಇಲ್ಲದೆ ಇರುವಂಥದ್ದು, ಆಸಕ್ತಿ ಇಲ್ಲದೆ ಇರುವಂಥದ್ದು, ಇವೆಲ್ಲನೂ ಸಹಜವಾಗಿ ನಡೆಯುವಂಥದ್ದು. ಹೌದಲ್ವಾ? ಹೀಗೆ ಪ್ರತಿಯೊಬ್ಬರಲ್ಲೂ, ನಿಮ್ಮ ಏಜ್ಗೆ ಪ್ರತಿಯೊಬ್ಬರೂ ಇದನ್ನೆಲ್ಲ ಅನುಭವಿಸಿರ್ತೀರ. ಅಥವಾ ನಿಮ್ಮ ಪೇಷಂಟ್ಸ್ ಬಂದಾಗ ಇಷ್ಟು ಕಥೆಗಳನ್ನ ನೀವು ಕೇಳಿರ್ತೀರ, ಏನೇನಾಗಿರುತ್ತೆ ಅಂತ. ಓಕೆ, ಈಗ ಇದೇ ಟ್ರಯಾಂಗ್ಯುಲರ್ ಸ್ಟೋರಿಯಲ್ಲಿ ವಿಂಡ್ನಿಂದ ಹೀಟ್ ಮತ್ತು ಹಾಟ್ನೆಸ್ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರುತ್ತೆ. ಬೆಂಕಿ ಉರಿಯೋದಕ್ಕೆ ನಾವು ಇಂಧನವಾಗಿ, ನಾವು ಆಗ್ಲೇ ಏನ್ ಹೇಳಿದ್ವಿ, ಮರ ಅಂತ ಹೇಳಿದ್ವಲ್ವಾ. ಸೊ ವಿಂಡ್ ಅಂದ್ರೆ ಗಾಳಿ. ಸೊ ಬೆಂಕಿ ಉರಿಬೇಕಾದ್ರೆ ಗಾಳಿನೂ ಸಹ ಬೇಕಾಗುತ್ತೆ, ಹೌದಲ್ವಾ? ಸೊ ಮರನೂ ಬೇಕು, ಅಲ್ಲಿ ಗಾಳಿನೂ ಬೇಕು. ವಿಂಡ್ ಅಂದ್ರೆ ಏನು, ಗಾಳಿ. ಸೊ ಈ ಬೆಂಕಿ ಉರಿಯೋದಕ್ಕೆ ಗಾಳಿ ಸಹಾಯ ಮಾಡುತ್ತೆ. ಗಾಳಿ ಇದ್ರೆ ಮಾತ್ರನೇ ಬೆಂಕಿ ಉರಿಯಕ್ ಸಾಧ್ಯ. ಅಂದ್ರೆ ನಿಮ್ಮ ವಿಂಡ್ ಎಲಿಮೆಂಟು, ಹೀಟ್ ಎಲಿಮೆಂಟ್ ವರ್ಕ್ ಆಗ್ಬೇಕು ಅಂದ್ರೆ ಇಲ್ಲಿರ್ತಕ್ಕಂತಹ ಎನರ್ಜಿ ಅದು ನಿಮ್ಮ ಹೀಟ್ ಎಲಿಮೆಂಟ್ಗೆ ಸಪ್ಲೈ ಮಾಡಲೇಬೇಕು. ಎಷ್ಟು ಸಪ್ಲೈ ಮಾಡಬೇಕು, ಕರೆಕ್ಟ್ ಆಗಿ ಸಪ್ಲೈ ಮಾಡಬೇಕು. ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಸಪೋಸ್ ವಿಂಡ್ ಜಾಸ್ತಿ ಕ್ರಿಯೇಟ್ ಆಯ್ತು ಅಂದ್ರೆ, ಇಂಧನ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳೋಣ. ಬೆಂಕಿ ದಗ 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 ಅಂತ ಉರಿಯುತ್ತೆ. ಏನಾಗುತ್ತೆ, ಉಷ್ಣತೆ ತುಂಬಾ ತೀವ್ರವಾಗಿರುತ್ತೆ, ತುಂಬಾ ಜಾಸ್ತಿ ಹೀಟ್ ಆಗುತ್ತೆ. ಸೊ ಅದೇನ್ ಮಾಡುತ್ತೆ, ಅವಾಗ ಇದೇ ಹೀಟು ವಿಂಡಿಂದ ಹಾರ್ಟ್ಗೆ ಬರುತ್ತೆ. ಹಾರ್ಟ್, ಬೆಂಕಿಯ ಗುಣ ಏನು, ಬೆಂಕಿ ಗುಣ ಕೆಳಗಡೆ ಹೋಗೋದ ಇಲ್ಲ ಮೇಲ್ಗಡೆ ಹೋಗೋದ? ಸೊ ಮೇಲ್ಗಡೆ ಹೋಗುವಂಥದ್ದು ಬೆಂಕಿಯ ಗುಣ. ಇದು ಓವರ್ ಆದಾಗ, ನಾರ್ಮಲ್ ಆಗಿದ್ರೆ ನಿಮ್ಮ ಬ್ರೈನ್ ಫಂಕ್ಷನ್ನು, ನಿಮ್ಮ ನರ್ವ್ಸ್ ಫಂಕ್ಷನ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸಪೋಸ್ ಜಾಸ್ತಿ ಆಯ್ತು, ಅವಾಗ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಇದು ದಾಳಿ ಮಾಡುತ್ತೆ. ಯಾವ ರೀತಿ ದಾಳಿ ಮಾಡುತ್ತೆ, ಯಾವ ರೀತಿ ಬೇಕಾದ್ರೂ ದಾಳಿ ಮಾಡಬಹುದು. ಅದಕ್ಕೆ ಸಾಕಷ್ಟು ಕಾಯಿಲೆಗಳಿದಾವೆ. ಲಿವರ್ ಅಲ್ಲಿ ವಿಂಡ್ ಹೆಚ್ಚಾದ್ರೆ ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಆಯ್ತು. ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಆಗಿ ಆ ಹೀಟ್ ಮೇಲಕ್ಕೆ ಹೋಗುತ್ತಲ್ವಾ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಬ್ರೈನ್ಗೆ ಸೇರುತ್ತೆ. ಈ ಬ್ರೈನ್ಗೆ ಹಾಟ್ನೆಸ್ ಆಗಿ ಸೇರ್ಕೊಳ್ಳುತ್ತೆ. ಅದು ಹಾಟ್ನೆಸ್ ನಾರ್ಮಲ್ ಆಗಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಪೋಸ್ ಅದೇನಾರ ಓವರ್ ಆಗಿತ್ತು,
ಲಿವರಲ್ಲಿ ವಿಂಡ್ ಹಚ್ಚಾದಾಗ ಏನಾಗುತ್ತೆ, ವಿಪರೀತ ಕೋಪ ಬರುತ್ತೆ, ಹೈಪರ್ ಟೆನ್ಷನ್ ಆಗುತ್ತೆ. ಸರಿನಾ? ಇದೇ ಹೀಟು ಹಾರ್ಟ್ಗೆ ಹೋದಾಗ ಹಾರ್ಟಲ್ಲಿರೋ ಫೈರ್ನ ಜಾಸ್ತಿ ಮಾಡುತ್ತೆ. ಈ ಹಾರ್ಟಲ್ಲಿ ಫೈರ್ ಜಾಸ್ತಿ ಆದಾಗ ಸಹಜವಾಗಿ ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗುತ್ತಾ? ನಾವು ನೋಡಿದೀವಿ ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗೋದ್ರಿಂದ. ಈ ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗಿರುವಂತ ವ್ಯಕ್ತಿಗಳಲ್ಲಿ ಸಹಜವಾಗಿ ಇನ್ಸೋಮ್ನಿಯಾ ಫೀಲ್ ಮಾಡ್ತೀವಿ, ನಿದ್ರಾಹೀನತೆ. ಕರೆಕ್ಟ್ ಅಲ್ವಾ? ಇದು ಹಾಗೆ ಸುಮಾರು ದಿನಗಳ ಕಾಲ ನಾವು ಬಿಟ್ರೆ ಇದನ್ನ ನಾವು ಟ್ರಾಕಿಕಾರ್ಡಿಯಾ ಅಂತ ಅದನ್ನ ಡಯಾಗ್ನೈಸ್ ಮಾಡ್ತೀವಿ. ಏನಿದು ಟ್ರಾಕಿಕಾರ್ಡಿಯಾ ಅಂದ್ರೆ ಹೃದಯ ಬಡಿತ ಸ್ಪೀಡ್ ಆಗಿರುವಂಥದ್ದು. ಆ ಹೃದಯ ಬಡಿತ ನಿಮ್ಮ ಕಿವಿಗಳಲ್ಲಿ ಕೇಳಿಸುತ್ತೆ, ಫೀಲ್ ಆಗ್ತೀರಾ. ಸಡನ್ ಆಗಿ ಭಯ ಆದಾಗ, ಶಾಕ್ ಆದಾಗ ಹೃದಯ ಬಡಿತ ಎಷ್ಟು ವೇಗವಾಗಿರುತ್ತಲ್ವಾ, ಅಷ್ಟು ಬೇಗ ವಿಂಡ್ ರೈಸ್ ಆಗೋದ್ರಿಂದನೂ ಸಾಧ್ಯ ಇದೆ. ತುಂಬಾ ಕಡಿಮೆ ಕೇಸ್ಗಳಲ್ಲಿ ಆಗುತ್ತೆ ಇದು. ಇದು ಒಂದಕ್ಕೊಂದು ಲಿಂಕ್ ಇರುವಂಥದ್ದು. ಯಾವಾಗ ಹೃದಯದಲ್ಲಿ ಹೀಟ್ ಜಾಸ್ತಿ ಆಗಿ ಪಾಲ್ಪಿಟೇಷನ್ನು, ಇನ್ಸೋಮ್ನಿಯಾ, ಟ್ರಾಕಿಕಾರ್ಡಿಯಾ ಆಗುತ್ತೆ, ಅದೇ ಹೀಟು ನೇರವಾಗಿ ಮೆದುಳು ಮತ್ತು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಏನ್ ಅಫೆಕ್ಟ್ ಮಾಡುತ್ತೆ? ಇಲ್ಲಿ ಮೇ ಬಿ ಬ್ಲಾಸ್ಟ್ ಆಗೋ ಸಾಧ್ಯತೆಗಳಿರುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ ಎನರ್ಜಿ. ಯಾವ ತರ ಇರುತ್ತೆ ಇದು? ವಿಂಡ್ ಎನರ್ಜಿ, ವಿಂಡಿಂದ ಈ ಗಾಳಿ ಹೃದಯಕ್ಕೆ ಬರುತ್ತೆ, ಹೃದಯದಲ್ಲಿ ಬಿಸಿಯಾಗಿ ಬೆಂಕಿಯಾಗಿ ಶಾಖ ಆಗಿ ಪರಿವರ್ತನೆ ಆಗಿರುತ್ತೆ. ಈ ಶಾಖ ಅತಿ ಹೆಚ್ಚಾದಾಗ ಹಾಟ್ನೆಸ್ ಎನರ್ಜಿಯಾಗಿ ಪರಿವರ್ತನೆ ಆಗುತ್ತೆ. ಈ ಹಾಟ್ನೆಸ್ ಎನರ್ಜಿ ನಮ್ಮ ನರಮಂಡಲಗಳ ಮೇಲೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಇಂಪಲ್ಸ್ ಅಂತ ಹೇಳ್ತೀವಿ. ನಿಮ್ಮ ಮೆದುಳಿಂದ ಮೆದುಳು ಬಳ್ಳಿ ಸ್ಪೈನಲ್ ಕಾರ್ಡ್ಗೆ ಮೆಸೇಜ್ ಪಾಸ್ ಆಗುತ್ತಲ್ವಾ? ಯಾವ ರೀತಿ ಮೆಸೇಜ್ ಪಾಸ್ ಆಗುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಎಲೆಕ್ಟ್ರಿಕಲ್ ಇಂಪಲ್ಸ್. ಆ ಎಲೆಕ್ಟ್ರಿಕಲ್ ಇಂಪಲ್ಸ್ ಜಾಸ್ತಿ ಆದಾಗ ನಿಮಗೆ ಜ್ಞಾಪಕ ಇರಲಿ ಇದೇನಾಗುತ್ತೆ ಅನ್ನೋದನ್ನ. ಎಲೆಕ್ಟ್ರಿಕಲ್ ಇಂಪಲ್ಸ್ ಜಾಸ್ತಿ ಆದಾಗ ಪ್ರತಿಯೊಂದು ಸ್ಪೈನಲ್ ಕಾರ್ಡ್ನ ಒಂದೊಂದು ನರ್ವ್ ಮೇಲೂ ಸಹ ಒಂದು ಸ್ಲೀವ್ ಕೋಟಿಂಗ್ ಇರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಎಲೆಕ್ಟ್ರಿಕಲ್ ವರ್ಕ್ ಮಾಡಿಸಿದಿರಲ್ವಾ, ಒಂದೇ ಪೈಪಲ್ಲಿ 10-15 ವೈರ್ಗಳು ಬಂದಿದೆ, ಯಾವುದು ಒಂದಕ್ಕೊಂದು ಶಾರ್ಟ್ ಆಗಿಲ್ಲ. ಯಾಕೆ ಅಂದ್ರೆ ಅದರ ಸುತ್ತಲೂ ಒಂದು ಸ್ಲೀವ್ ಇದೆ. ಕರೆಕ್ಟ್ ಅಲ್ವಾ? ಆ ಸ್ಲೀವು ಎಲೆಕ್ಟ್ರಿಕಲ್ನ ಶಾರ್ಟ್ ಆಗದೆ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಇದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಮೆದುಳಿನಿಂದ ಬರತಕ್ಕಂತಹ ಇಂಪಲ್ಸ್ಗಳು ಪ್ರತಿಯೊಂದು ನರಗಳಲ್ಲಿ ಪಾಸ್ ಆಗ್ಬೇಕಾದ್ರೆ ಒಂದಕ್ಕೊಂದು ಶಾರ್ಟ್ ಆಗದೆ ಇರೋ ತರ ಪ್ರತಿಯೊಂದು ನರದ ಸುತ್ತಲೂ ಒಂದು ಸ್ಲೀವ್ ಇರುತ್ತೆ. ಈ ಸ್ಲೀವ್ ತುಂಬಾ ಇಂಪಾರ್ಟೆಂಟು. ಇದು ಈ ಹಾಟ್ನೆಸ್ ಎನರ್ಜಿ ಓವರ್ ಆದಾಗ ಈ ಸ್ಲೀವ್ ಡ್ಯಾಮೇಜ್ ಆಗುತ್ತೆ. ಒಳಗಡೆ ಇರತಕ್ಕಂತಹ 2 ವೈರ್ಗಳು ಅಂದ್ರೆ ನರ್ವ್ಸ್ ನಿಮ್ಗೆ ಶಾರ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಮೂರ್ಛೆ ರೋಗ ಬರುವಂತ ಪೇಷಂಟ್ಗಳನ್ನ? ಏನಕ್ಕೆ ಬಂತು ಮೂರ್ಛೆ ರೋಗ ಅಂತ ಗೊತ್ತಿಲ್ಲ ಅಲ್ಲ? ಈ ನರ್ವ್ ಮೇಲ್ಗಡೆ ಇರ್ತಕ್ಕಂತಹ ಸ್ಲೀವ್ ಹಾಟ್ನೆಸ್ ಎಲಿಮೆಂಟ್ ಜಾಸ್ತಿ ಆಗಿ ಸ್ಲೀವ್ ಹೋಗುತ್ತೆ. ಆಗ 2 ನರ್ವ್ಗಳು ಒಂದಕ್ಕೊಂದು ಶಾರ್ಟ್ ಆಗೋವಂಥದ್ದು. ಶಾರ್ಟ್ ಆದಾಗ ನಿಮ್ಗೆ ಏನಾಗುತ್ತೆ? ಪಿಟ್ಸ್ ಬರುತ್ತೆ. ಕೇಳಿದಿರಲ್ವಾ? ಸಮ್ಟೈಮ್ಸ್ ಸ್ಟ್ರೋಕ್ ಆಗುತ್ತೆ, ಇನ್ನು ಸಮ್ಟೈಮ್ಸ್ ಬ್ರೈನ್ ಎಮರೇಜ್ ಆಗುತ್ತೆ, ಇನ್ನು ಸಮ್ಟೈಮ್ಸ್ ಬ್ರೈನ್ ಅಲ್ಲಿ ಟ್ಯೂಮರ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಒಂದೊಂದಾಗಿ ಬರತಕ್ಕಂತಹ ಕಾಯಿಲೆಗಳಿವು. ಗಮನ ಇಟ್ಟು ನೋಡಬೇಕು. ನೀವು ಹಾಟ್ನೆಸ್ ಎಲಿಮೆಂಟ್ ಪೇಷಂಟ್ ಅನ್ನ ಕೋರಿಲೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವರ 6 ತಿಂಗಳ ಅಥವಾ 1 ವರ್ಷದ ಹಿಸ್ಟ್ರಿಯನ್ನ ಗಣನೆಗೆ ತಗೋಬೇಕಾಗತ್ತೆ. ಇದನ್ನೆಲ್ಲ ಸಂಪೂರ್ಣವಾಗಿ ಒಂದೊಂದಾಗಿ ಕ್ಲಿನಿಕಲ್ ಸ್ಟಡೀಸ್ಗೆ ಇಟ್ಕೋಬೇಕು. ಮತ್ತು ಕೆಲವರಲ್ಲಿ ಮಾನಸಿಕ ಅಸ್ವಸ್ಥತೆನೂ ಕಾಡುತ್ತೆ. ಅದಕ್ಕೆ ನಾವು ಮ್ಯಾನಿಯಾ ಅಂತೀವಿ. ಅಂದ್ರೆ ಅವರು ಯಾವಾಗ್ಲೂ ತೀವ್ರವಾದ ಸಂತೋಷದಲ್ಲಿರ್ತಾರೆ, ಬೇರೆ ಏನು ಡ್ಯಾಮೇಜ್ ಆಗಿರೋದಿಲ್ಲ ಅವ್ರಿಗೆ. ಅವರು ಉನ್ಮಾದ ಸ್ಥಿತಿ ಅಂತ ಹೇಳ್ತೀವಿ. ಅವ್ರು ಯಾವಾಗ್ಲೂ
ಹ್ಯಾಪಿಯಾಗಿರ್ತಾರೆ. ನೀವು ಖಾರ ಕೊಟ್ಟರು ತಿಂದು ಹ್ಯಾಪಿಯಾಗಿರ್ತಾರೆ, ಸ್ವೀಟ್ ಕೊಟ್ಟರು ತಿಂದು ಹ್ಯಾಪಿಯಾಗಿರ್ತಾರೆ, ಕೈಗೆ ಮಣ್ಣು ಕೊಟ್ಟರು ತಿಂದು ಹ್ಯಾಪಿಯಾಗಿರ್ತಾರೆ. ಅದು ಮಾನಸಿಕ ಅಸ್ವಸ್ಥತೆ ಅಂತ ನಾವು ಕರಿತೀವಿ. ಟ್ರೆಡಿಷನಲ್ ಎನರ್ಜಿ ಸಿಸ್ಟಮ್ ಏನು ಹೇಳುತ್ತೆ, ಹಾಟ್ನೆಸ್ ಎಲಿಮೆಂಟ್ ಜಾಸ್ತಿ ಆಗಿರುತ್ತೆ, ಅವ್ರ ಕಂಟ್ರೋಲಿಗೆ ಬಂದಿರೋದಿಲ್ಲ. ಏನು ಕಂಟ್ರೋಲಿಗೆ ಬಂದಿರೋದಿಲ್ಲ? ಹಾಟ್ನೆಸ್ ಎಲಿಮೆಂಟ್ ಇಂದ ಬ್ರೈನ್ ಇಂದ ಸ್ಪೈನಲ್ ಕಾರ್ಡ್ಗೆ ಸಪ್ಲೈ ಆಗೋ ಎಲೆಕ್ಟ್ರಿಕಲ್ ಇಂಪಲ್ಸ್ ಏನಿದೆ ಅದು ಅವ್ರ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಇಂಥ ಪೇಷಂಟ್ಗಳಿಗೆ ನೀವು ವಿಂಡ್ ಕಡಿಮೆ ಮಾಡಿದಾಗ ಡೆಫಿನೆಟ್ ಆಗಿ ಈ ಕಾಯಿಲೆಗಳಿಂದ ಮುಕ್ತವಾಗಬಹುದು ಅಂತ ನಮ್ಮ ಸುಜೋಕ್ 6 ಕೀ ಥೆರಪಿ ಹೇಳುತ್ತೆ. ಈಗ ನಾವು ವಿಂಡ್ ಜಾಸ್ತಿ ಆದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಅದೇ ವಿಂಡ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಏನಾಗುತ್ತೆ ಅವಾಗ ವಿಂಡ್ ಕಡಿಮೆ ಆಗೋದ್ರಿಂದ? ವಿಂಡ್ ಕಡಿಮೆ ಆಗೋದ್ರಿಂದ ಹೀಟ್ ಏನಾಗುತ್ತೆ, ಫೈರ್ ಆಗ್ಬೇಕಂದ್ರೆ ವಿಂಡ್ ಬೇಕಲ್ವಾ? ಸೊ ವಿಂಡ್ ಕಡಿಮೆ ಆದ್ರೆ ಏನಾಗುತ್ತೆ, ಫೈರ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಯಾವಾಗ ಲಿವರ್ ಅಲ್ಲಿ ವಿಂಡ್ ಎನರ್ಜಿ ಕಡಿಮೆ ಆಗುತ್ತೋ, ಸರ್ಕ್ಯುಲೇಷನ್ಗೆ ವಿಂಡೇ ಅಲ್ವಾ ಕಾರಣ. ಹಾರ್ಟ್ ಪಂಪ್ ಮಾಡುತ್ತೆ, ಬಟ್ ಸರ್ಕ್ಯುಲೇಟ್ ಆಗ್ಬೇಕಂದ್ರೆ ವಿಂಡ್ ಇರಲೇಬೇಕು, ಅಂದ್ರೆ ಚಲನಾ ಶಕ್ತಿ ಇರಲೇಬೇಕು. ಸೊ ಚಲನಾ ಶಕ್ತಿ ಕಡಿಮೆ ಆಗುತ್ತೆ, ರಕ್ತ ಚಲನೆ ಕಡಿಮೆ ಆಗುತ್ತೆ, ನಿಮ್ಮಲ್ಲಿ ಮೂಮೆಂಟಮ್ ಕಡಿಮೆ ಆಗುತ್ತೆ. ಇದೆಲ್ಲ ಹೇಳಿದ್ದೀನಿ. ಸೊ ಏನಾಗುತ್ತೆ ಅವಾಗ, ಯಾವಾಗ ವಿಂಡ್ ಎನರ್ಜಿ ಕಡಿಮೆ ಆಯಿತು, ಹೃದಯಕ್ಕೆ ಸಾಕಷ್ಟು ಹೀಟ್ ಎನರ್ಜಿ ಸಿಕ್ಕೋದಿಲ್ಲ. ಅವಾಗ ಏನಾಗುತ್ತೆ, ಯಾವಾಗ ಹೀಟ್ ಎನರ್ಜಿ ಸಿಕ್ಕೋದಿಲ್ಲ, ಹಾರ್ಟ್ ಪಂಪಿಂಗ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ? ಸೊ ಯಾವಾಗ ಹಾರ್ಟ್ ಅಲ್ಲಿ ಪಂಪಿಂಗ್ ಕಡಿಮೆ ಆಗುತ್ತೆ, ಹೈಪರ್ ಟೆನ್ಷನ್ ಬದಲಾಗಿ ಹೈಪೋ ಟೆನ್ಷನ್ ಆಗುತ್ತೆ. ಅಂದ್ರೆ ಬಿ ಪಿ ಲೋ ಆಗುತ್ತೆ, ಅವ್ರಿಗೆ ಲೋ ಬಿ ಪಿ ಆಗುತ್ತೆ. ಯಾವಾಗ ಬಿ ಪಿ ಲೋ ಆಗುತ್ತೆ, ರಕ್ತ ಚಲನೆ ದೇಹಕ್ಕೆ ಹರಿಯೋದು ಕಡಿಮೆ ಆಗುತ್ತೆ, ಎಸ್ಪೆಷಲಿ ಹೃದಯದಿಂದ ಮೇಲಕ್ಕೆ ಹರಿಯೋದು ಕಡಿಮೆ ಆಗುತ್ತೆ. ಮಿದುಳಲ್ಲಿ ಸಹಜವಾಗಿ ಏನಾಗುತ್ತೆ, ರಕ್ತ ಚಲನೆ ಕಡಿಮೆ ಆದಾಗ ಆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಯಾವಾಗ ಆಕ್ಟಿವ್ನೆಸ್ ಕಡಿಮೆ ಆಗುತ್ತೆ, ಅವರು ಡಿಪ್ರೆಷನ್ಗೆ, ಖಿನ್ನತೆಗೆ ಹೋಗುವ ಸಾಧ್ಯತೆಗಳಿರುತ್ತೆ. ಇದನ್ನ ಪ್ರತಿಯೊಬ್ರು ಅಬ್ಸರ್ವ್ ಮಾಡಬೇಕು ನೀವು ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ. ಈ ಹೀಟ್ ಎನರ್ಜಿ ಯಾವಾಗ ಹಾರ್ಟಿನಿಂದ ಮೇಲೆ ಹರಿಯೋದಿಲ್ವೋ, ಹಾರ್ಟ್ ಎನರ್ಜಿ ಮೇಲಕ್ಕೆ ಹೋಗ್ಬೇಕಲ್ವ, ಹೀಟ್ ಎನರ್ಜಿ ಮೇಲೆ ಹೋಗ್ಬೇಕು. ಯಾವಾಗ ಈ ಹೀಟ್ ಎನರ್ಜಿ ಮೇಲೆ ಹೋಗೋದಿಲ್ವೋ, ಆಗ ಏನಾಗುತ್ತೆ, ಹಾಟ್ನೆಸ್ ಎನರ್ಜಿ ಕಡಿಮೆ ಆಗೋಗುತ್ತೆ. ಹಾಟ್ನೆಸ್ ಎನರ್ಜಿ ಆಲ್ಮೋಸ್ಟ್ ಕಡಿಮೆ ಆಗ್ಬಿಡುತ್ತೆ. ಹೀಟ್ ಇಲ್ಲ ಅಂದ್ರೆ ಹಾಟ್ನೆಸ್ ಸಹ ಕಡಿಮೆ ಆಗುತ್ತೆ. ಸೊ ಹಾಟ್ನೆಸ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಹಾಟ್ನೆಸ್ ರಿಲೇಟೆಡ್ ವಿತ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅಲ್ವಾ. ಸೊ ಹಾಟ್ನೆಸ್ ಎನರ್ಜಿ ಕಡಿಮೆ ಆಗಿದ ತಕ್ಷಣ ಬ್ರೈನ್ಗೆ ಎನರ್ಜಿ ಸಿಕ್ಕೋದಿಲ್ಲ. ಬ್ರೈನ್ ಎನರ್ಜಿ ಸಿಕ್ಲಿಲ್ಲ ಅಂದಾಗ ಏನಾಗುತ್ತೆ, ಫಸ್ಟ್ ಮೆದುಳಲ್ಲಿ ಫಸ್ಟ್ ಸಿಕ್ಕುವಂಥದ್ದೇನು ನಮ್ಗೆ, ಫಸ್ಟ್ ಎನರ್ಜಿ ಏನಾಗುತ್ತೆ, ಯಾವಾಗ ಮೆದುಳಿಗೆ ಈ ಶಕ್ತಿ ಚಲಿಸ್ಲಿಲ್ವೋ ಮೆದುಳು ಡಲ್ ಆಗುತ್ತೆ, ಮಂಕಾಗುತ್ತೆ. ಸೊ ಅಲ್ಲಿ ಯಾವಾಗ ಚಲನೆನೇ ಇರೋದಿಲ್ವೋ ಮೆಮೊರಿ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಶಾರ್ಟ್ ಟೈಮ್ ಮೆಮೊರಿ ಸ್ಟಾರ್ಟ್ ಆಗುತ್ತೆ, ಫಾಲೋಡ್ ಬೈ ಲಾಂಗ್ ಟರ್ಮ್ ಮೆಮೊರಿನೂ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವು ಮರೆಗುಳಿತನ ಅಂತ ಕರಿತೀವಿ, ಡೆಮೆನ್ಷಿಯಾ ಅಂತಾನೂ ಕರಿತೀವಿ. ಇನ್ನೊಂದು ಅದ್ಭುತವಾಗಿರುವಂತ ಕಾಯಿಲೆ ಏನ್ ಗೊತ್ತಾ, ಈ ಹಾಟ್ನೆಸ್ ಎನರ್ಜಿ ಕಡಿಮೆ ಆದ್ರೆ ನಿಮ್ಮ ಮನೆಯಲ್ಲಿ ನೀವು ಒಂಟಿಯಾಗಿದ್ದಾಗ ಯಾರೋ ಓಡಾಡ್ದಂಗೆ ಅನುಭವ ಆಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಒಂಟಿಯಾಗಿದ್ದಾಗ ಯಾರೋ ಮಾತಾಡಿದ್ ಕೇಳಿಸುತ್ತೆ ನಿಮ್ಗೆ, ನೀವೊಬ್ಬರೇ ಇರ್ತೀರಾ, ಅವಾಗ ಯಾರೋ ಏನೋ ಮಾತಾಡ್ತಾ ಇರೋದು ನಿಮಗೆ ಕೇಳಿಸುತ್ತೆ, ಬೇರೆಯವ್ರಿಗೆ ಕೇಳಿಸೋದಿಲ್ಲ. ಅಥವಾ ಯಾರೋ ಓಡಾಡ್ತಾ ಇರೋದು ನಿಮಗೆ ಕಾಣಿಸುತ್ತೆ, ಅವ್ರಿಗೆ ಕಾಣಿಸಲ್ಲ ಬೇರೆಯವ್ರಿಗೆ. ಇದೆಲ್ಲನೂ ಆಗುತ್ತೆ. ಇದೆಲ್ಲ ಆಗ್ತಾ ಇದೆ ಅಂತ ನಿಮ್ಮ ಪೇಷಂಟ್ ಕಂಪ್ಲೇಂಟ್ ಮಾಡಿದ್ರೆ ನೀವೇನ್ ಮಾಡ್ಬೇಕು, ಅವ್ರಿಗೆ ವಿಂಡ್ ಹೀಟ್ ಎರಡೂ ರೈಸ್ ಆಗಿ ಹಾಟ್ನೆಸ್ ಕನ್ವರ್ಟ್ ಆಗೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅವ್ರಿಗೆ. ಇದನ್ನೆಲ್ಲ ನಾವು ಸೈನ್ಸ್ ಅಲ್ಲಿ ತದ್ ವಿರುದ್ಧವಾಗಿ ನೋಡ್ತಾ ಇದ್ದೀವಿ. ಸೈನ್ಸ್ ನ ಸೈಡ್ಗೆ ಇಟ್ಬಿಡಿ. ಸುಜೋಕ್ ಅಡ್ವಾನ್ಸ್ 6 ಕೀ ಲೆವೆಲ್ ಅಲ್ಲಿ ಒಂದು ಎನರ್ಜಿ ಕಡಿಮೆ ಆದ್ರೆ ಅದಕ್ಕೆ ಎಷ್ಟು ಲಿಂಕ್ ಇರುತ್ತೆ, ಫೈನಲ್ ಆಗಿ ಏನೇನ್ ಡಿಸೀಸ್ ಬರುತ್ತೆ ಅನ್ನೋದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ.
ಇದನ್ನೆಲ್ಲ ನಿಧಾನವಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಬಂದಾದ್ಮೇಲೆ ಖಂಡಿತವಾಗಿ ನಿಮ್ಮ ಕ್ಲಿನಿಕ್ ಲೆವೆಲಲ್ಲಿ ಯಾರಾದರೂ ಮಾನಸಿಕ ಅಸ್ವಸ್ಥತೆ ಇರತಕ್ಕಂತಹ ಪೇಷಂಟ್ಗಳು ಬಂದಾಗ ಈ ಎಲ್ಲ ವಿಷಯಗಳನ್ನ ನೀವು ಗಣನೆಗೆ ತಗೊಂಡು ಅವ್ರಿಗೆ ಟ್ರೀಟ್ ಮಾಡಿದ್ರೆ ನಿಮ್ಮ ಟ್ರೀಟ್ಮೆಂಟು ಕನಿಷ್ಠ ಅಂದ್ರೆ 10 ಪಟ್ಟು ರಿಕವರಿ ಫಾಸ್ಟ್ ಆಗುತ್ತೆ, 10 ಪಟ್ಟು ಹೆಚ್ಚು ರಿಸಲ್ಟ್ ಬರುತ್ತೆ ನಿಮಗೆ. ಇದನ್ನ ಯಾರು ಮರಿಬಾರ್ದು. ಏನ್ ಹೇಳಿದೆ ಆಗ್ಲೇ, ಹಾಟ್ನೆಸ್ ಕಡಿಮೆ ಆದಾಗ ಡೈಮೆನ್ಷಿಯಾ, ಮರೆಗುಳಿತನ, ಮತ್ತೆ ಲೆಥರ್ಜಿ, ಸೋಮಾರಿತನ ಬರುತ್ತೆ. ನಿಮ್ಮ ಒಳಗಡೆ ಇರುತ್ತೆ, ನಿಮ್ಮ ಸ್ಪಿರಿಟ್ ತಿಳಿಯುತ್ತೆ, ಏಳು ಎದ್ದೇಳು ಹೋಳು ಕೆಲಸಗಳೆಲ್ಲ ಮಾಡು ಅಂತ. ನಿಧಾನವಾಗಿ ನಿಮ್ ದೇಹ ಎದ್ದೇಳುತ್ತೆ. ಆಮೇಲೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ದ್ರೆ ಮತ್ತೆ ಬಂದು ತಿರ್ಗಾ ರೆಸ್ಟ್ ಮಾಡ್ಬೇಕು ಅಂತ ಮಾಡುತ್ತೆ. ಈ ಲೆಥರ್ಜಿ ಬರುತ್ತೆ. ಯಾಕೆ ಬರುತ್ತೆ ಇದು? ಹಾಟ್ನೆಸ್ ಎಲಿಮೆಂಟ್ ಕಡಿಮೆ ಆದಾಗ. ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಡನ್ ಆಗಿ ಯಾವಾಗಾದ್ರೂ ಸನ್ ಸ್ಟ್ರೋಕ್ ಆಗ್ಬೋದು, ಕೋಮಾಗೂ ಹೋಗ್ಬೋದು. ಇವೆಲ್ಲ ಏನು ಅಂದ್ರೆ ಸಂವೇದನಾಶೀಲ ನಷ್ಟ ಆಗುವಂಥದ್ದು. ನಾನೀಗ ಟಚ್ ಮಾಡ್ತೀನಿ, ಹಿಂಗ್ ಟಚ್ ಮಾಡಿದಾಗ ನಿಮಗೆ ಗೊತ್ತಾಗ್ಬೇಕಲ್ವಾ ಟಚ್ ಆಗಿರೋದು. ಈ ಸೆನ್ಸೇಷನ್ನೇ ಕಳ್ಕೊಂಡ್ಬಿಡ್ತೀವಿ ನಾವು ಇದನ್ನ. ಅಂದ್ರೆ ಇಂಟರ್ನಲ್ಲಿ ಯಾವಾಗ ಸಂವೇದನಾಶೀಲ ಶಕ್ತಿಯನ್ನ ಕಳ್ಕೊಳ್ತೀವಿ, ನಾವು ಯಾವಾಗ ಬೇಕಾದ್ರೂ ಕೋಮಾಗ ಹೋಗ್ಬೋದು, ಡೌಟೇ ಇಲ್ಲ. ಸೊ ಇಂತಹ ಅದ್ಭುತವಾದಂತಹ ಕಾಯಿಲೆಗಳನ್ನ ನೀವು ನೋಡಬಹುದು. ಯಾವುದು? ಹಾಟ್ನೆಸ್ ಎಲಿಮೆಂಟ್ ಕಡಿಮೆ ಆದ್ರೆ. ಹಾಟ್ನೆಸ್ ಎಲಿಮೆಂಟ್ ಕಡಿಮೆ ಆಗೋದಕ್ಕೆ ಕಾರಣ ಏನು? ಬೇಸ್ ವಿಂಡೋ, ಕರೆಕ್ಟ್ ಅಲ್ವಾ? ಯಾವಾಗ ವಿಂಡ್ ಕಡಿಮೆ ಆಯ್ತು ಹೀಟ್ ಕಡಿಮೆ ಆಗುತ್ತೆ. ಇದು ಪ್ರತಿ ಸರಿನೂ ನಡೆಯುತ್ತಾ? ಹೇಳಕ್ಕಾಗಲ್ಲ. ಪ್ರತಿ ಸರಿನೂ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಪೇಷಂಟ್ ಅಲ್ಲೂ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಫಸ್ಟ್ ಅಂಡ್ ಸೆಕೆಂಡ್ ಸಿನರಿಯೋ ನಿಮ್ಗೇನ್ ಕೊಟ್ಟಿದ್ದೀನಿ ಇದಿಷ್ಟು 100% ಪ್ರತಿಯೊಂದು ಪೇಷಂಟ್ ಅಲ್ಲೂ ನಡೆಯುತ್ತೆ. ಥರ್ಡ್ ಸಿನರಿಯೋ ಇದೆಯಲ್ವಾ, ಇದು ನಾನು ಆಗ್ಲೇ ಹೇಳ್ದಂಗೆ ಲಕ್ಷಕ್ಕೊಂದು ಆಗ್ಬೋದು, ಲಕ್ಷಕ್ಕೊಂದು ಎರಡು ಸಿಕ್ಬೋದು, 1000ಕ್ಕೊಂದು ಸಿಕ್ಬೋದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಇವಾಗ, ವಿಂಡ್ ಮತ್ತೆ ಹೀಟನ್ನ ಯಾವಾಗ್ಲೂ ಬ್ಯಾಲೆನ್ಸಿಂಗ್ ಮಾಡಬೇಕು. ಪ್ರತಿಯೊಂದು ಪೇಷಂಟ್ ಅಲ್ಲೂ ನಾವು ವಿಂಡ್ ಮತ್ತೆ ಹೀಟನ್ನ ಬ್ಯಾಲೆನ್ಸ್ ಮಾಡಿ ಹಾಟ್ನೆಸ್ ಎಲಿಮೆಂಟ್ನ ಹೆಲ್ತಿಯಾಗಿ ಇಟ್ಕೊಳ್ಳೋ ತರ ಟ್ರೀಟ್ ಮಾಡಬೇಕು. ಸೊ ಇನ್ ಮುಂದೆ ಏನ್ ಮಾಡ್ತೀರಾ? ಇವಾಗ ನಾವು ಇಷ್ಟು ದಿವಸ ನಾವೇನ್ ಮಾಡ್ತಾ ಇದ್ವಿ, ವಿಂಡ್ ಕಡಿಮೆ ಆಗಿದೆ, ಲಿವರ್ 2 ಒಂದು ಸಾಕು, ಲಿವರ್ 2 ಹಾಕು, ಆಮೇಲೆ ನೋಡೋಣ. ಲಿವರ್ 2 ಅಲ್ಲಿ ಈ ವಾರ ಹಾಕು, ಮುಂದಿನ ವಾರ ಹಾಕು, 4 ವಾರ ಹಾಕು, 8 ವಾರ ಹಾಕು, ಹಂಗೆ ಇರುತ್ತೆ. ಫಸ್ಟ್ ಹಾಕ್ದಾಗ ಚೆನ್ನಾಗಿರುತ್ತೆ, ಮತ್ತೆ ವಾಪಸ್ ಬಂದು ಅಲ್ಲೇ ನಿಂತ್ಕೊಳ್ತೀರಾ. ಸೊ ಯಾಕೆ ಹಿಂಗಾಯ್ತು ಅಂದ್ರೆ 100% ವಿಂಡ್ ಹೀಟ್ ಆಗ್ಲಿಲ್ಲ. ಸಪೋಸ್ ಹೀಟ್ ಆದ್ರೂ ಟೆಂಪ್ರವರಿ ಹೀಟ್ ಆಯ್ತು. ಆ ಹೀಟು ನಿಮ್ಗೆ ಎಲ್ಲೋಗ್ಬೇಕು? ಮಾಸ್ಟರ್ ಆಫ್ ದ ಆರ್ಗನ್ ಯಾವುದು? ಬ್ರೈನ್. ಆ ಬ್ರೈನ್ಗೆ ರೀಚ್ ಆಗ್ಬೇಕು ಆ ಎನರ್ಜಿ. ಯಾವಾಗ ಎನರ್ಜಿ ಎಲ್ಲ ರೀಚ್ ಆಗ್ಲಿಲ್ವೋ ಮತ್ತೆ ತಿರುಗಿ ವಾಪಸ್ ನಿಮ್ಮ ಎನರ್ಜಿ ಡಿಟೀರಿಯೋರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕಳ್ಕೊಳ್ಳುತ್ತೆ, ಎನರ್ಜಿ ಕಳೆದೋಗ್ಬಿಡುತ್ತೆ. ನೀವೆಷ್ಟೇ ಆಹಾರ ತಿಂದ್ರೂ ಏನಾಗ್ಬೇಕು? ವಿಂಡ್ ಹೀಟ್ ಆಗ್ಬೇಕು, ಹೀಟ್ ಹಾಟ್ನೆಸ್ ಆಗ್ಬೇಕು, ಹಾಟ್ನೆಸ್ ಇಂದ ಹ್ಯುಮಿಡಿಟಿ ಕ್ರಿಯೇಟ್ ಆಗ್ಬೇಕು, ಹ್ಯುಮಿಡಿಟಿಯಿಂದ ಡ್ರೈನೆಸ್ ಕ್ರಿಯೇಟ್ ಆಗ್ಬೇಕು, ಡ್ರೈನೆಸ್ ಇಂದ ಕೋಲ್ಡ್ನೆಸ್ ಕ್ರಿಯೇಟ್ ಆಗ್ಬೇಕು, ಒನ್ಸ್ ಅಗೇನ್ ಈ ಕೋಲ್ಡ್ನೆಸ್ ನಿಮಗೆ ವಿಂಡ್ ನ ಕ್ರಿಯೇಟ್ ಮಾಡಬೇಕು. ದಿಸ್ ಈಸ್ ದ ಸೈಕಲ್. ಫಸ್ಟ್ ಈಸ್ ವಿಂಡ್ ಎಲಿಮೆಂಟ್, ಹೀಟ್ ಎಲಿಮೆಂಟ್, ಹಾಟ್ನೆಸ್ ಎಲಿಮೆಂಟ್ ಮತ್ತೆ ಅರ್ತ್ ಎಲಿಮೆಂಟ್. ಹೇಗಿದು? ಹೆಂಗ್ ಕ್ರಿಯೇಟ್ ಆಯ್ತು? ಜನರಲಿ ಮರನ ಸುಡ್ತೀವಿ, ಬೆಂಕಿ ಬಂತು, ಹೀಟ್ ಆಯ್ತು, ಆ ಹೀಟು ಹಾಟ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಹಾಟ್ನೆಸ್ ಏನಿದು ಕಾನ್ಶಿಯಸ್ನೆಸ್ ಅಂತೀವಿ. ಕಾನ್ಶಿಯಸ್ನೆಸ್ ಯಾವುದು? ಸ್ಪಿರಿಟ್. ಸ್ಪಿರಿಟ್ ಕಲರ್ ಯಾವುದು? ವೈಟು. ಎಲ್ಲಾ ಸಿನಿಮಾದಲ್ಲಿ ನೋಡಿರೋದು ನಾವು ವೈಟ್ ಆಗೇ ನೋಡಿರೋದು. ಪ್ರೇತಾತ್ಮಗಳನ್ನೆಲ್ಲ, ಪ್ರೇತನ ತೆಗೆದ್ರೆ ಆತ್ಮ ಒಂದು ಉಳ್ಕೊಳ್ಳುತ್ತೆ, ಆ ಆತ್ಮ ಕಲರ್ಲೆಸ್ ಅಂತೀವಿ, ಇಲ್ಲ ವೈಟು ಅಂತೀವಿ. ಆ ವೈಟ್ ಯಾವುದು? ಮರನ ಸುಟ್ಟಾದ್ಮೇಲೆ ಅತಿಯಾದ ಉಷ್ಣತೆಯಿಂದ ಸುಟ್ಟಾಗ ಮರ ಏನಾಗುತ್ತೆ? ವಿಭೂತಿ ಆಯ್ತು, ಫುಲ್ ವೈಟ್ ಆಗುತ್ತಲ್ವಾ, ಅದು ವಿಭೂತಿ ಆಯ್ತು. ಆ ವಿಭೂತಿ ಏನಾಗುತ್ತೆ? ಮತ್ತೆ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ, ಮಣ್ಣಲ್ಲಿ ಸೇರ್ಕೊಂಡು ಹ್ಯುಮಿಡಿಟಿಯನ್ನ ಕ್ರಿಯೇಟ್ ಮಾಡ್ತು. ಇದು ಲಾಜಿಕ್, ಮ್ಯಾಜಿಕ್ ಅಲ್ಲ ಇದು, ಇದು ಲಾಜಿಕ್. ಇದು ಹೀಗೆ ಇರೋದು, ಹೀಗೆ ಅಕ್ಸೆಪ್ಟ್ ಮಾಡಬೇಕು. ಇದು ಒಂದು ಟ್ರಯಾಂಗಲ್ ಸ್ಟೋರಿ ಆಯ್ತು. ಫಸ್ಟ್ ಪೇಜ್ ಅಲ್ಲಿ ಏನ್ ಬರ್ಕೊಂಡಿದ್ರಾ? ವಿಂಡ್, ಹೀಟ್, ಹಾಟ್ನೆಸ್, ಹಾಟ್ನೆಸ್ ಟು ವಿಂಡ್ ಲೈನ್ ಹಾಕೊಂಡಿದ್ದೀರಲ್ವಾ? ಇಷ್ಟೇ ನಾನು ಇಲ್ಲಿರೋದು. ಇವಾಗ ಅರ್ಥ ಆಗ್ತಿದ್ಯಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ. ಎಸ್ ಸರ್. ಹೌದು ಸರ್.
ಈಗ ನಾನು ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗ್ತೀನಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಅಂದ್ರೆ ಹೀಟ್, ಹಾಟ್ನೆಸ್ ಮತ್ತೆ ಹ್ಯುಮಿಡಿಟಿ ಸೈಕಲ್. ಎಸ್ ಪ್ರಮೋದ್ ಶಂಕರ್ ಹೇಳಿ. ಸರ್ ನೀವು ಹೇಳಿದ್ರಿ ಹಾಟ್ನೆಸ್ ಇಂದ ಹೀಟ್ ಇಂದ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಹೆವಿ ಅಂತ. ಅದು ಬ್ರೈನ್ ಗೆ ಎಫೆಕ್ಟ್ ಆಗಿ ಬ್ರೈನ್ ನಲ್ಲಿ ಔಟ್ ಬರ್ಸ್ಟ್ ಆಗ್ಬಹುದು ಅಂತ ಅಂದ್ಬಿಟ್ಟು ಹೇಳಿದ್ರು. ಫಿಕ್ಸ್ ಅಂತ ಓವರ್ ಹೀಟ್ ಆಗಿ. ಸರ್ ಅದು ಸ್ಪೈನಲ್ ಕಾರ್ಡ್ ಗೆ ಅದಕ್ಕೆ ಏನು ಸಂಬಂಧ? ಒಂದು ಯೂಶಲಿ ಆಗೋದು ಪ್ಯಾರಲಿಸಿಸ್ ಅಂತಾರೆ. ಪ್ಯಾರಲಿಸಿಸ್ ಆದ್ರೆ ಬಿಕಾಸ್ ಆಫ್ ಹೈ ಬಿ ಪಿ. ಹೈ ಬಿ ಪಿ ಇಸ್ ನಥಿಂಗ್ ಬಟ್ ಹೈ ಹಾರ್ಟ್ ಬೀಟ್. ಪ್ಯಾರಲಿಸಿಸ್ ಆದ್ರೆ ಬ್ರೈನ್ ಎಫೆಕ್ಟ್ ಆಗಿ ಬ್ರೈನ್ ನಲ್ಲಿರೋ ನರ್ವ್ ಬರ್ಸ್ಟ್ ಆಗುತ್ತೆ ಅಂತ. ನೀವು ಸ್ಪೈನಲ್ ಕಾರ್ಡ್ ಶಾರ್ಟ್ ಆಗುತ್ತೆ ಅಂದ್ರೆ, ಸೊ ದಯವಿಟ್ಟು ಅದೊಂದು ಎಕ್ಸ್ಪ್ಲೇನ್ ಮಾಡಿ ಸರ್. ಹೌದು, ಈಗ ನೀವು ಅದನ್ನ ಹೇಳಿದ್ರಿ ಹೈ ಬಿ ಪಿ ಇಂದ ಅಂತ. ನಾನು ಹೈಪರ್ ಟೆನ್ಷನ್ ಅಂತ ಹೇಳಿದೆ. ಹೈಪರ್ ಟೆನ್ಷನ್ ಈಸ್ ನಥಿಂಗ್ ಬಟ್ ಹೈ ಬಿ ಪಿ ಅಲ್ವಾ? ಸೊ ಹೈ ಬಿ ಪಿ ಯಾಕಾಯ್ತು? ವಿಂಡ್ ಜಾಸ್ತಿ ಆಗಿದ್ರಿಂದ ಓವರ್ ಹೀಟ್ ಆಯ್ತು. ಓವರ್ ವಿಂಡ್ ಓವರ್ ಹೀಟ್. ಈಗ ನೀವು ಹೇಳ್ತಾ ಇದ್ರ ಹಾರ್ಟ್ ಹೀಟ್ ಆಗಿದ್ರಿಂದ ಹೈಪರ್ ಟೆನ್ಷನ್ ಆಯ್ತು ಅಂತ. ಸೊ ಈ ಹೈಪರ್ ಟೆನ್ಷನ್ ಅಥವಾ ಓವರ್ ಹೀಟ್ ಕನ್ವರ್ಟ್ ಇಂಟು ಓವರ್ ಹಾಟ್ನೆಸ್. ಓವರ್ ಹಾಟ್ನೆಸ್ ಏನಾಯ್ತಿದು ಬ್ರೈನ್ಗೆ ರೀಚ್ ಆಗುತ್ತೆ. ಹಾಟ್ನೆಸ್ ಎಲಿಮೆಂಟ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಇಲ್ಲಿ ನಿಮ್ಗೆ ಡೌಟ್ ಇರೋದು ಪ್ಯಾರಾಲಿಸಿಸ್ ಅಲ್ವಾ, ಪಿಟ್ಸ್ ಬರೋಂಥದ್ದು. ಈ ಹೀಟ್ ಎಲಿಮೆಂಟ್, ಹೀಟ್ ಕನ್ವರ್ಟೆಡ್ ಇಂಟು ಹಾಟ್ನೆಸ್. ಹಾಟ್ನೆಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕಲ್ ಪಲ್ಸ್ ಅಂತ ಆಗ್ಲೇ ಹೇಳ್ದೆ ನಾನು. ಈ ಎಲೆಕ್ಟ್ರಿಕಲ್ ಪಲ್ಸ್ ಜಾಸ್ತಿ ಆಗುತ್ತೆ, ಮಿದುಳಲ್ಲಿ ಜಾಸ್ತಿ ಆಗುತ್ತೆ. ಮಿದುಳು ನಿಮ್ಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ. ಎಲ್ಲಿ ಡ್ಯಾಮೇಜ್ ಆಯ್ತು? ನಾನು ಆಗ್ಲೇ ಹೇಳ್ದೆ, ಈ ಮಿದುಳಿನ ಎಕ್ಸ್ಟೆನ್ಷನ್ನೇ ಸ್ಪೈನಲ್ ಕಾರ್ಡು. ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಮಿದುಳಿಂದ ಎಕ್ಸ್ಟೆನ್ಷನ್ ಆಗಕ್ ಮುಂಚೆನೆ ಮಿದುಳು ಒಳಗಡೆಯಿಂದನೇ ಸಪರೇಟ್ ಆಗಿ ಒಂದೊಂದು ನರವುಗಳು ವಿತ್ ಸ್ಲೀವು ಹೊರಗಡೆ ಬರುತ್ತೆ. ಮಿದುಳು ಮತ್ತೆ ಸ್ಪೈನಲ್ ಕಾರ್ಡು ಎಲ್ಲಿ ಅದು ಜಾಯಿಂಟ್ ಆಗಿದೆಯೋ ಆ ಜಾಯಿಂಟ್ ಆಗಿರೋ ಜಾಗದಲ್ಲಿ ಒಂದು ಸೆಲ್ ಇರುತ್ತೆ. ಅದೇನೆ ಆ ಒಂದು ಅಂಗಕ್ಕೆ ಪೋಷಣೆ ಕೊಡುವಂಥದ್ದು, ಕಮಾಂಡ್ ಮಾಡೋವಂಥದ್ದು, ಏನ್ ಬೇಕೆಲ್ಲ ಅದೇ ಕ್ರಿಯೇಟ್ ಮಾಡೋವಂಥದ್ದು. ಅದೇನ್ ಮೆಸೇಜ್ ಕೊಡುತ್ತೆ ಆ ಮೆಸೇಜು ಸ್ಪೈನಲ್ ಕಾರ್ಡ್ ಮುಖಾಂತರವಾಗಿ ಆ ಅಂಗಕ್ಕೆ ಹೋಗಿ ಅಲ್ಲಿಂದ ಆಕ್ಷನ್ ಪ್ಲಸ್ ರಿಯಾಕ್ಷನ್ ಎರಡೂ ಆಗುತ್ತೆ. ಈ ಸ್ಪೈನಲ್ ಕಾರ್ಡ್ ನರ್ವ್ ಬ್ರೈನ್ ಸೆಲ್ ಅಲ್ಲಿ ಎಲ್ಲಿ ಜಾಯಿಂಟ್ ಆಗಿರುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ, ಅಲ್ಲಿ ಆ ಸೆಲ್ಲು ಎಲೆಕ್ಟ್ರಿಕಲ್ ಇಂಪಲ್ಸ್ ಇಂದ ಅದೇನಾಗುತ್ತೆ ಡ್ಯಾಮೇಜ್ ಆಗುತ್ತೆ. ನಾವು ಅದನ್ನ ಡ್ಯಾಮೇಜ್ ಅಂತ ಕರಿತೀವಿ. ಆಕ್ಚುಲಿ ಇಟ್ ಈಸ್ ನಾಟ್ ಎ ಡ್ಯಾಮೇಜ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಬಲವಾಗಿ ಹೊಡೆದಾಗ ಅವನು ಆಲ್ಮೋಸ್ಟ್ ಮೂರ್ಛೆ ಹೋದಂಗ ಆಗುತ್ತೆ. ಮೂರ್ಛೆ ಹೋಗ್ತಾನ? ಇಲ್ಲ, ಒಳಗಡೆ ನರ್ವ್ಸ್ ಡ್ಯಾಮೇಜ್ ಆಗಿ ಅವನಿಗೆ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡಕ್ ಆಗೋದಿಲ್ಲ. ಸ್ವಲ್ಪ ಹೊತ್ತು ಕೂತು ಸುಧಾರಿಸ್ಕೊಂಡು ಶಕ್ತಿನ ರೀಗೈನ್ ಮಾಡ್ಕೊಂಡು ಆಮೇಲೆ ರೆಡಿ ಆಗ್ತಾನೆ. ಈ ಸೆಲ್ಲಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಹೊಡೆಯೋ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಹೊಡೆಯುತ್ತೆ. ಒಬ್ರು 1 ತಿಂಗಳಲ್ಲಿ ರೆಡಿ ಆಗ್ತಾರೆ, 6 ತಿಂಗಳಲ್ಲಿ ರೆಡಿ ಆಗ್ತಾರೆ, ವರ್ಷದಲ್ಲಿ ರೆಡಿ ಆಗ್ತಾರೆ. ಇನ್ನು ಕೆಲವರು ಲೈಫ್ ಟೈಮು ಆ ಹೊಡೆದಿರ್ತಕ್ಕಂಥ ಇಂಪಲ್ಸ್ಗೆ ರೆಡಿನೇ ಆಗೋದಿಲ್ಲ. ಆ ಸೆಲ್ ಯಾವಾಗ ರೆಡಿ ಆಗೋದಿಲ್ವೋ ಅವಾಗ ಅದು ಪರ್ಮನೆಂಟ್ ಪಿಟ್ಸ್ ಅಥವಾ ಪ್ಯಾರಾಲಿಸಿಸ್ ಯಾವುದೋ ಒಂದು ಆಗುತ್ತೆ. ಈ ಪಿಟ್ಸ್ ಅಂತ ಹೇಳಿದ್ವಲ್ವಾ, ಈ ಪಿಟ್ಸ್ ಅನ್ನೋದೇನು ಅಂದ್ರೆ ಆ ಸೆಲ್ ಹತ್ರ ಅದ್ರ ಸ್ಲೀವ್ ಡ್ಯಾಮೇಜ್ ಆಗಿರುತ್ತೆ. ಯಾವಾಗ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ ಬಂದು ನರದಲ್ಲಿ ಪಾಸ್ ಆಗ್ಬೇಕು, ಆ ಪಾಸ್ ಆಗೋ ಸಮಯಕ್ಕೆ ಅಲ್ಲಿ ಏನಾಗುತ್ತೆ, ಎರಡು ನರ್ವ್ ಶಾರ್ಟ್ ಆಗಿ ಅಲ್ಲಿ ಎಲೆಕ್ಟ್ರಿಕಲ್ ಪಲ್ಸ್ ಫೈರ್ ಆಗುತ್ತೆ. ಆ ಫೈರ್ ತಡ್ಕೊಳಕ್ ಆಗದೆ ಇರೋವಾಗ ಬಿದೋಗೋದು ವ್ಯಕ್ತಿ. ಕ್ಲಿಯರಾ? ಡನ್. ಯೂಶಲಿ ಇನ್ನೊಂದು ಸ್ವಲ್ಪ ಕ್ವಶನ್. ಫಿಟ್ಸ್ ಅನ್ನೋದು ಥಂಡಿಯಿಂದ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ಅದು ಯಾವ ರೀತಿ ಅಂದ್ರೆ, ಈಗ ನಾವು ಹೇಳಿದ್ವಲ್ಲ, ಈ ಕೆಲವೊಂದು ತಮಿಳ್ನಾಡಿನಲ್ಲಿ ಅದು ಹೇಳಿದ್ದು ಹರಳೆಣ್ಣೆ ಹಚ್ಚಿ ಚೆನ್ನಾಗಿ ಎಳ್ನೀರು ಕುಡಿಸೋದ್ರಿಂದ ಮನುಷ್ಯನ ದೇಹ ತಂಪಾಗಿ ಅವರು ತೀರ್ಕೊಡ್ತಾರೆ ಅಂತ.
ಸೊ ಅದಕ್ಕೆ ಇದಕ್ಕೆ ಏನಾದ್ರು ರಿಲೇಷನ್ ಇದೆಯಾ ಆರ್ ಇಟ್ ಈಸ್ ಎ ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟ್? ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟು. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಪಿಟ್ಸ್ ಕೋಲ್ಡ್ನೆಸ್ ಇಂದ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಎಕ್ಸಾಕ್ಟ್ಲಿ ನಾವು ಅಂದ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಅಂದರೆ ಪಿಟ್ಸ್ ಬರೋಕ್ಕೆ ಮುಂಚೆ ನಾವು ವ್ಯಕ್ತಿನ ನೋಡಲ್ಲ, ಮುಟ್ಟಲ್ಲ, ಮಾತಾಡಿರೋದಿಲ್ಲ. ಪಿಟ್ಸ್ ಬಂದ ಮೇಲೆ ನಾವು ವ್ಯಕ್ತಿನ ಹೋಗ್ತೀವಿ, ಮುಟ್ತೀವಿ, ಆರೈಕೆ ಮಾಡ್ತೀವಿ. ಆ ಸಮಯದಲ್ಲಿ ವ್ಯಕ್ತಿಯ ದೇಹ ತಣ್ಣಗಾಗಿರುತ್ತೆ. ಇಟ್ ಈಸ್ ಟ್ರೂ, ಎಕ್ಸಾಕ್ಟ್ಲಿ. ಆದರೆ ಈ ತಣ್ಣಗಾಗೋದಕ್ಕೆ ಮುಂಚೆ ಏನಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ವಲ್ಲ. ಸೊ ದಟ್ ಈಸ್ ಕಾಲ್ಡ್ ಓವರ್ ಹೀಟ್. ಫಸ್ಟ್ ಓವರ್ ವಿಂಡ್, ಓವರ್ ಹೀಟ್, ಓವರ್ ಹಾಟ್ನೆಸ್. ಓವರ್ ಹಾಟ್ನೆಸ್ ಸ್ಟಿಮ್ಯುಲೇಟ್ಸ್ ಓವರ್ ಎಲೆಕ್ಟ್ರಿಕಲ್ ಇಂಪಲ್ಸ್. ಅನ್ಫಾರ್ಚುನೇಟ್ಲಿ ಅವನ ಸೆಲ್ ಭಾಗದಲ್ಲಿ 2 ನರ್ವ್ಗಳು ಏನಾದ್ರೂ ಕೋಟಿಂಗ್ ಹೋಗಿದ್ರೆ ಆ ಕೋಟಿಂಗ್ ಹೋಗಿರೋ ಜಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಅನ್ನ ಅವ್ನು ತಡ್ಕೊಳಕ್ಕಾಗಲ್ಲ. ಅವಾಗ ಇಮ್ಮಿಡಿಯೇಟ್ ಆಗಿ ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ತಾನೆ. ಸೊ ಬಿದ್ದಿದ ತಕ್ಷಣ ಏನಾಗುತ್ತೆ, ಆಕ್ಚುಲಿ ಹೈಟ್ನೆಸ್ ಬಾಡಿಗೆ ಬಂದ್ರೆ ಬಾಡಿ ಹೀಟ್ ಆಗಿರುತ್ತೆ, ಅದು ಬರೋದೇ ಇಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಸ್ಟಾಪ್ ಆಗಿದ ತಕ್ಷಣ ನಾವು ಹೋಗಿ ಆಮೇಲೆ ತಾನೇ ನೋಡೋದು ಪೇಷಂಟನ್ನ. ಸೊ ಹಾಗಾಗಿ ಬಾಡಿ ಕೋಲ್ಡ್ ಆಗಿರೋದು ನಮ್ಗನ್ಸುತ್ತೆ. ಸೊ ನಾವು ಸಹಜವಾಗಿ ಅದನ್ನ ಅಂದ್ಕೊಂಡಿದೀವಿ, ಕೋಲ್ಡ್ ಜಾಸ್ತಿ ಆದಾಗ ಹಿಂಗಾಗತ್ತೆ ಅಂತ. ಅದು ಆಕ್ಚುಲಿ ಕೋಲ್ಡ್ ಜಾಸ್ತಿ ಆಗೋದಲ್ಲ, ಬಾಡಿ ಹೀಟೇ ಆಗಲ್ಲ, ಹಾಟ್ನೆಸ್ ಎನರ್ಜಿ ಫ್ಲೋನೇ ಆಗಲ್ಲ. ಯಾವಾಗ ಹೀಟು ಹಾಟ್ನೆಸ್ ಫ್ಲೋ ಆಗಲ್ಲ, ಆಟೋಮೆಟಿಕ್ ಆಗಿ ಕೋಲ್ಡ್ ಆಗುತ್ತೆ. ಸೊ ದಿಸ್ ಈಸ್ ದ ಸಿನರಿಯೋ. ಮತ್ತೆ ತಮಿಳ್ನಾಡ್ದು ಹರಳೆಣ್ಣೆ ಎಳ್ನೀರ್ದು ನನಗಷ್ಟು ಮಾಹಿತಿ ಇಲ್ಲ. ಅದು ಹೇಳಿದ್ದೀನಿ ನಾನು ಸಹ, ಬಟ್ ಯಾವುದೇ ಮಾಹಿತಿ ನನಗೆ ಅಧಿಕೃತವಾಗಿ ಇಲ್ಲದೆ ಇರೋದ್ರಿಂದ ನಾನು ಅದನ್ನ ಹೆಚ್ಚಾಗಿ ತಿಳ್ಕೊಂಡಿಲ್ಲ. ಅದು ಓಕೆ. ಸರ್ ಸ್ಟ್ರೋಕ್ ಇದೇ ಕಾನ್ಸೆಪ್ಟ್ ಸರ್? ಹೌದು, ಸೇಮಾ ಸರ್? ಸೇಮ್ ಕಾನ್ಸೆಪ್ಟ್ ಸ್ಟ್ರೋಕು ಸಹ. ಈಗ ಅಂದ್ರೆ ಯೂಶಲಿ ಸ್ಟ್ರೋಕ್ ತುಂಬಾ ಡ್ರಿಂಕ್ಸ್ ಮಾಡೋರಿಗೆ ಆಗುತ್ತೆ ಅಂತ ಕೇಳಿದೀನಿ ಸರ್. ಅಂದ್ರೆ ಈಗ ಕೇಳಕ್ಕೆ ಡ್ರಿಂಕ್ಸ್ ಮಾಡಿದ್ರೆ ಅದು ಬಾಡಿ ಕೋಲ್ಡ್ ಆಗುತ್ತಲ್ಲ ಸರ್? ಹೇಳಿ. ಈಗ ಡ್ರಿಂಕ್ಸ್ ಮಾಡಿಲ್ದೇ ಇರೋರಿಗೆ ಸ್ಟ್ರೋಕ್ ಆಗೇ ಇಲ್ವಾ? ಅಲ್ಲ, ನಂಬರ್ಸ್ ನೋಡಕ್ ಹೋದಾಗ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ತಗೊಂಡವ್ರಿಗೆ ಕೋಲ್ಡ್ನೆಸ್ ಜಾಸ್ತಿಯಿಂದನೇ ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ನಂಬರ್ಸ್ ತಗೊಳ್ಳೋದು ಬೇಡ, ನಂಬರ್ಸ್ ಸೈನ್ಸ್ ಹೇಳುತ್ತೆ. ಹಾ ಸರ್. ಪ್ಯಾನ್ಕ್ರಿಯಾಸ್ ವೀಕ್ ಆಗೋದು ಯಾರಿಗೆ ಅಂದ್ರೆ ಡ್ರಿಂಕ್ಸ್ ತಗೊಳ್ಳೋರಿಗೆ, ಲಿವರ್ ವೀಕ್ ಆಗೋದು ಯಾರಿಗೆ, ಡ್ರಿಂಕ್ಸ್ ತಗೊಳ್ಳೋರಿಗೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಲಿವರ್ ವೀಕ್ ಆಗಿರುವಂತ ಜನ ಡ್ರಿಂಕ್ಸ್ ತಗೊಳ್ದೇ ಇರೋರಲ್ಲಿ ಜಾಸ್ತಿ. ಸ್ಟ್ರೋಕ್ ಆಗಿರೋದು ಡ್ರಿಂಕ್ಸ್ ಯಾರು ತಗೊಂಡಿಲ್ವೋ ಅವರಲ್ಲಿ ಜಾಸ್ತಿ ಸ್ಟ್ರೋಕ್ ಆಗಿದೆ. ನೀವು ಒಂದ್ಸರಿ ನಂಬರ್ಸ್ನ ಚೆಕ್ ಮಾಡ್ಕೋಬಹುದು, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅಥವಾ ನೀವೆಲ್ಲರೂ ಸ್ಟಾಟಿಸ್ಟಿಕ್ಸ್ ತಗೊಳ್ಳಿ. ಡ್ರಿಂಕ್ಸ್ ಮಾಡೋರಲ್ಲಿ ಸ್ಟ್ರೋಕ್ ಆಗಿರೋದು ಕಡಿಮೆ ಇದೆ ಅಂತ ನಾನು ನೋಡಿರೋಂಥ ಸ್ಟಾಟಿಸ್ಟಿಕ್ಸ್ ಇರುವಂಥದ್ದು. ಡ್ರಿಂಕ್ಸ್ ಮಾಡೋದು ಒಳ್ಳೇದಲ್ಲ ಸರ್? ಅಲ್ಲಲ್ಲ, ಡ್ರಿಂಕ್ಸ್ ಮಾಡೋದು ಒಳ್ಳೇದು ಕೆಟ್ಟಿದ್ದು ಅನ್ನೋದಕ್ಕಿಂತ ನಾವೇನ್ ಅನ್ಕೊಂಡಿದೀವಿ ಈಗ ಅಂದ್ರೆ, ಅದು ಓಪನ್ ಮಾರ್ಕೆಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿದ್ದು, ಮತ್ತೆ ನಾವು ಮೀಡಿಯಾ ಹಿಂದೆ ಬಿದ್ದು ಕೆಟ್ಟೋಗಿದೀವಿ. ಕರೆಕ್ಟ್ ಅಲ್ವಾ? ಓಕೆ. ಸೊ ಹೌದು ಇದಕ್ ಮುಂಚೆ ಎಲ್ಲ ಇರಲಿಲ್ಲ, ಮೀಡಿಯಾ ಎಲ್ಲ ಇರ್ಲಿಲ್ಲ, ಈ ತರ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರಲಿಲ್ಲ. ನೀವು ಕೇಳಿರ್ಬೋದು ಸರ್ವರೋಗಾನಿಕಿ ಸರಾಯಿ ಮದ್ದು ಅಂತ. ಸರಾಯಿ ಅಂದ್ರೆ ಈ ಕಳ್ಳಬಟ್ಟಿದಲ್ಲ. ಓವರ್ ಆಗಿ ಡ್ರಿಂಕ್ಸ್ ಏನಿದೆಯಲ್ವಾ, ಅದು ಉನ್ನತ ಮಟ್ಟದಲ್ಲಿರುವಂತದ್ದನ್ನ ಮನೆಯಲ್ಲೇ ಮುಂಚೆ ತಯಾರಿಸ್ತಾ ಇದ್ರು. ಅದನ್ನ ದ್ರಾಕ್ಷಾರಸ ಅಂತ ತಯಾರಿಸ್ತಾ ಇದ್ರು. ಎಲ್ಲಾ ತರದ ಹಣ್ಣುಗಳಿಂದನೂ ಮಾಡೋರು, ದ್ರಾಕ್ಷಿಯಿಂದನೂ ಮಾಡೋರು. ಅದನ್ನ ನಾವು ವೈನ್ ಅಂತ ಕರಿತೀವಿ. ಅದರಲ್ಲೂ ಸಹ ಸ್ಪಿರಿಟ್ ಇರುತ್ತೆ. ಪ್ಲಸ್ ಮುಂಚೆ ಮನೆಯಲ್ಲೇ ತಯಾರು ಮಾಡೋದು ಬ್ರಾಂದಿನ, ಆಮೇಲೆ ಮಾರ್ಕೆಟಿಂಗ್ ಬಂದಿದ್ದದು. ಸೊ ಈ ಬ್ರಾಂದಿ ಮತ್ತೆ ದ್ರಾಕ್ಷಾರಸ, ವೈನ್ ಎಲ್ಲ ಏನಿದೆ, ಇದು ಆರೋಗ್ಯಕ್ಕೆ ಒಳ್ಳೇದೇನೆ. ಯಾವ ರೀತಿ ತಗೋಬೇಕು ಅಂದ್ರೆ ಔಷಧಿ ರೀತಿಯಾಗಿ ಸೇವನೆ ಮಾಡಬೇಕು, ಖಂಡಿತ ಒಳ್ಳೇದಾಗತ್ತೆ. ನಾವು ಇದನ್ನೆಲ್ಲ ಹೇಗಿಟ್ಕೊಂಡಿದೀವಿ ಈಗ ಅಂದ್ರೆ, ನಮ್ಮ ಮನಸ್ಸಿನ ಉನ್ಮಾದಕ್ಕಾಗಿ ತಗೊಳ್ಳುವಂತಹ ರೀತಿಯಲ್ಲಿ ನಾವು ತಗೊಳ್ತಾ ಇದ್ದೀವಿ. ಹಾಗಾಗಿ ಅನಾರೋಗ್ಯಗಳು ಸೃಷ್ಟಿಯಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಈಗ ತಗೋಬಹುದು. ನಾನು ಹೇಳಿದ್ದೀನಲ್ಲ, ಈಗ ನೋಡಿ, ನಿಮಗೆ ಗಂಟ್ಲು ಕೆರೆತ ಆಯ್ತು ಅಂತ ಇಟ್ಕೊಳ್ಳಿ. ಕರೆಕ್ಟಾಗಿ 2 ಸ್ಪೂನು ಅಂದ್ರೆ 10 ml ಬ್ರಾಂದಿ ತಗೊಳ್ಳಿ. ಅದಕ್ಕೆ ಒಂದು 2 ಚಿಟಿಕೆ ಉಪ್ಪು ಹಾಕಿ, ಒಂದು 4 ಚಿಟಿಕೆ ಮೆಣಸು ಹಾಕಿ, ನೀರು ಮಿಕ್ಸ್ ಮಾಡಬಾರ್ದು. ಹೆಂಗ್ ತಗೋಬೇಕು ಅಂದ್ರೆ, ಒಂದೊಂದೇ ಸಿಪ್ಪನ್ನ 20 ml ಇದೆಯಲ್ವಾ, ಅರೌಂಡ್ 4 to 5 ಸಿಪ್ಸ್ ನೀವು ಯೂಸ್ ಮಾಡಿದ್ರೆ ಬೆಳಿಗ್ಗೆಗೆ ನಿಮ್ಗೆ ಯಾವುದೇ ಮೆಡಿಸಿನ್ ಬೇಕಾಗಲ್ಲ.
ನೀವು ಟ್ರೈ ಮಾಡಿ ಬೇಕಾದ್ರೆ. ಅದಕ್ಕೆ ಕಾಂಬಿನೇಷನ್ನು ತಗೊಳ್ಳೋ ರೀತಿ, ಇದು ಊಟಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ತಗೋಬೇಕು ಇದನ್ನ, ಅದು ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಇದನ್ನೆಲ್ಲ ಮಾಡಿದೀವಿ. ಈವನ್ ಸರ್ ಅದಕ್ಕೆ ಆರ್ಬಿನಲ್ಲಿ ಹೇಳೋದು ರೆಟಿನ್ ಯೂಸ್ ಮೆಡಿಸಿನ್ ಅಂತ ಹೇಳಿ ರಮ್ ಅಂತಾರೆ ಅದನ್ನ. 1 ಪೇಕ್ ಕೊಡ್ತಾರೆ, 60 ml ಕೊಡ್ತಾರೆ ವೀಕ್ಲಿ ಒನ್ಸ್. ನಾನಂತ ತಗೊಂಡಿಲ್ಲ ಇರ್ಲಿ. ಅದನ್ನ. ರಮ್ ಅಂದ್ರೆ ರೊಟೀನ್ ಯೂಸ್ ಮೆಡಿಸಿನ್ಸ್. ಅದೇ ಅದಕ್ಕೆ ಮಿಲಿಟರಿ ರಮ್ ಅನ್ನೋದು. ಸೊ ಅಲ್ಲಿ ಅವ್ರಿಗಿರ್ತಕ್ಕಂತಹ ಕಾರ್ಯ ಮತ್ತು ಅವರ ಫುಡ್ಡು ಅದಕ್ಕೆಲ್ಲ ಅದು ಯೂಸ್ ಆಗುತ್ತೆ. ಸೇಮ್ ಲೈಫ್ ಸ್ಟೈಲ್ನ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ RUMನು ಸಹ ನಾವಿಲ್ಲಿ ಯೂಸ್ ಮಾಡ್ಕೊಳಕ್ಕೂ ಆಗಲ್ಲ. ಕಾಯಿಲೆ ಬಂದಾಗ ಮಾತ್ರ ಈ ರೀತಿ ಮಾಡ್ಕೋಬಹುದು ನೀವು. ಥ್ಯಾಂಕ್ ಯು. ಫಸ್ಟ್ ಎಲಿಮೆಂಟ್ ಎಲ್ಲ ಕ್ಲಿಯರ್ ಆಯ್ತಲ್ವಾ ನಿಮ್ಗೆ? ಈಗ ನಾವು ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗೋಣ. ಈಗ ಈ ಎಲಿಮೆಂಟ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕೊಟ್ಟು ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗೋಣವಾ, ಅಥವಾ ಎಲಿಮೆಂಟ್ ಎಲ್ಲ ಮುಗಿಸಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮಾಡೋಣವಾ? ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೋಡಿ. ಈಗ ನಾನು ವಿಂಡ್, ಹೀಟು, ಹಾಟ್ನೆಸ್ 3 ಪ್ರೋಟೋಕಾಲ್ ಕೊಟ್ಟಿದ್ದೀನಿ. ಇದಕ್ಕೆ ಪ್ರೋಟೋಕಾಲ್ ಬೇಕಾ? ಎಕ್ಸಾಂಪಲ್ಸ್, ವಿತ್ ಎಕ್ಸಾಂಪಲ್ಸ್ ಕೊಟ್ರೆ ಬೆಟರ್ ಅನ್ಸುತ್ತೆ ಸರ್. ಸೊ ಟಾಪಿಕ್ ವೈಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ 5 ಎಲಿಮೆಂಟ್ಸ್, ಸಾರಿ 6 ಎಲಿಮೆಂಟ್ಸ್ ಎಲ್ಲ ಅರ್ಥ ಆಗಿದೆ. ಸೊ 6 ಎಲಿಮೆಂಟ್ಸ್ ಅಲ್ಲಿ ಏನು ಡೌಟ್ ಇಲ್ಲ. 6 ಎಲಿಮೆಂಟ್ ಎಲ್ಲ ನೀವು ಪಕ್ಕ ಇದ್ದೀರಾ ಅಂದ್ರೆ ಸೊ ಇದು ಇವಾಗ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಸೊ ನಾವೇನ್ ಮಾಡೋಣ ಈಗ ಇವಾಗ ಅಂದ್ರೆ, ಸೊ ಒಂದು ಟ್ರಯಾಂಗಲ್ ತಗೊಂಡಿದೀವಿ. ಈಗ ನೆಕ್ಸ್ಟ್ ಟ್ರಯಾಂಗಲ್ ಹೋಗ್ಬೇಕಾಗಿರೋದು ಹೀಟ್, ಹಾಟ್ನೆಸ್, ಹ್ಯೂಮಿಡಿಟಿ. ಸೊ ಇದು ಹೋಗಕ್ ಮುಂಚೆನೆ ನಾವು ವಿಂಡ್, ಹೀಟ್ ಮತ್ತೆ ಹಾಟ್ನೆಸ್ ಸಾರಿ ಸರ್, ಈಗ ಒಂದೊಂದನ್ನ ಹೇಳಿದ್ರೆ ಅದು ಲಿಂಕ್ ಓಕೆ ಸರ್, ಆದ್ರೆ ಎಲ್ಲಾ ಟ್ರಯಾಂಗಲ್ ಥಿಯರಿನೂ ತಿಳಿದಾಗ ಒಂದಕ್ಕೊಂದಕ್ ಲಿಂಕ್ ಇದ್ದೇ ಇದೆ. ಅದರಿಂದ ಫಸ್ಟ್ ಥಿಯರಿ ತಿಳ್ಕೊಂಡ್ರೆ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ನಾವು ಆಲ್ಟ್ರೇಷನ್ ಮಾಡ್ಲಿಕ್ಕೆ, ಚಿಕಿತ್ಸೆ ಕೊಡ್ಲಿಕ್ಕೆ ಸಹಾಯ ಆಗ್ಬಹುದೇನೋ ಅಂತ ನನ್ನ ಯೋಚನೆ. ಸರಿ, ಎಷ್ಟು ಜನ ಇದ್ದೀರಾ? 20 ಜನ ಇದ್ದೀರಾ? 20 ಜನನು ಆಕ್ಟಿವ್ ಆಗಿದ್ದೀರಾ? ನನ್ನ ಮಾತು ಕೇಳಿಸ್ಕೊತಾ ಇದ್ದೀರಾ 20 ಜನನು? ಈಗ 20 ಜನದಲ್ಲಿ ಒಂದು ವೋಟಿಂಗ್ ಮಾಡ್ಬಿಡಿ. ನಿಮ್ಮ ಮೊಬೈಲ್ ತಗೊಂಡು ನನಗೆ ಮೆಸೇಜ್ ಮಾಡಿ. ನಿಮಗೆ ಒಂದೊಂದೇ ಟ್ರಯಾಂಗಲ್ ಫಾಲೋಡ್ ಬೈ ಟ್ರೀಟ್ಮೆಂಟ್ ಸಿಸ್ಟಮು 6 ಕೀ ಮೆಥಡಲ್ಲಿ, ಇಲ್ಲ ಅಂದರೆ ನಿಮಗೆ ಎಲ್ಲ ಟ್ರಯಾಂಗಲ್ ಆದಮೇಲೆ ಟ್ರೀಟ್ಮೆಂಟ್ ಮೆಥಡ್ ಸಿಸ್ಟಮ್ ಯಾವ್ದು ಬೇಕು ಅಂತ. ಐ ಆಮ್ ವೇಟಿಂಗ್. ಸರ್ ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡಿ. ಎವ್ರಿ ಟ್ರಯಾಂಗಲ್ ಗೆ ಒಂದು ಎಕ್ಸಾಂಪಲ್, ದೆನ್ ವಿಲ್ ಟೇಕ್ ಅಪ್ ಟು ಸೆಕೆಂಡ್. ಓಕೆ, ಇದು ಥಿಯರಿ 6 ಎಲಿಮೆಂಟ್ಸ್ ಮುಗ್ದಾದ್ಮೇಲೆ ಫೈನಲಿ ವಿಲ್ ಗೋ ಫಾರ್ ಆಲ್ ದಿ ಪ್ರೋಟೋಕಾಲ್ಸ್. ಡೀಪ್ ಪ್ರೋಟೋಕಾಲ್ಸ್ ಆಮೇಲೆ ಹೋಗೋಣ. ರೈಟ್. ಸೊ ಒಂದು ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಅಟ್ ಲೀಸ್ಟ್ ಇಟ್ ಬಿಕಮ್ಸ್ ಈಸಿ, ಎಲ್ಲರಿಗೂ ಅರ್ಥನೂ ಆಗುತ್ತೆ. ಆಮೇಲೆ ಫೈನಲ್ ಆಗಿ ನಾವು ಯಾವಾಗ ಎಲ್ಲಾ ಪ್ರೋಟೋಕಾಲ್ಸ್ ತಗೊಳಕ್ ಈಸಿ ಆಗುತ್ತೆ. ಡನ್. ಎಲ್ಲರಿಗೂ ಒಪ್ಪಿಗೆ ಇದ್ರೆ ಥಮ್ಸ್ ಅಪ್ ಕೊಡಿ ಪ್ಲೀಸ್. ಓಕೆ ಓಕೆ ಓಕೆ. ಸುಲೋಚನಾ ಹೇಳಿ. ಪ್ರಮೋದ್ ಹೇಳಿದ್ದೆ ಸರಿ ಸರ್, ಓಕೆ ಮಾಡಿ. ಡನ್. ಓಕೆ, ಹ್ಯಾಂಡ್ ಡೌನ್ ಮಾಡ್ಕೊಳ್ಳಿ. ರೈಟ್, ಈಗ ನಾವು ಮ್ಯಾಕ್ಸಿಮಮ್ ಇಷ್ಟೊತ್ತು ನಾವು ಮಾತಾಡಿರೋ ವಿಂಡ್, ಹೀಟ್ ಮತ್ತೆ ಹಾಟ್ನೆಸ್, ಈ 3ರಲ್ಲಿ ನಾವು ನೋಡಿರೋವಂಥದ್ದು ಜಾಸ್ತಿ ಯಾವುದು ಅಂದರೆ ಹೈಪರ್ ಟೆನ್ಷನ್. ಕರೆಕ್ಟ್ ಅಲ್ವಾ? ಈ ಹೈಪರ್ ಟೆನ್ಷನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಈವನ್ ದ ಪಾಲ್ಪಿಟೇಷನ್ ಆಲ್ಸೋ ಹೈಪರ್ ಟೆನ್ಷನ್. ನಿಮ್ಮ ಕಿಡ್ನಿಯಲ್ಲಿ ಎಸೆನ್ಸ್ ಕಡಿಮೆ ಆಗಿ ಕೋಲ್ಡ್ನೆಸ್ ಏನಾದ್ರು ನಿಮ್ಮ ಹಾರ್ಟಿಗೆ ರೀಚ್ ಆದರೂ ಸಹ ಅಲ್ಲಿ ಸಹ ಪಾಲ್ಪಿಟೇಷನ್ನೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ಒಂದು ಎಕ್ಸಾಂಪಲ್ನ ಹಾರ್ಟ್ ರಿಲೇಟೆಡ್ ಆಗಿ ತಗೊಳ್ಳೋಣ. ಅದರಲ್ಲೂ ಎಸ್ಪೆಷಲಿ ಹೈಪರ್ ಟೆನ್ಷನ್ ತಗೊಳ್ಳೋಣ. ಜನರಲಿ ಹೈಪರ್ ಟೆನ್ಷನ್ ಈಗ ಎಲ್ಲರ ಮನೆಯಲ್ಲೂ ಇದೆ, ಎಲ್ಲ ವ್ಯಕ್ತಿಗಳಲ್ಲೂ ಇರುತ್ತೆ.
ಕಾರಣಾಂತರಗಳಿಂದ ಬೈ ಫೋರ್ಸ್ಫುಲಿ ಅದನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತೀರಿ ಮತ್ತು ಪೇಷಂಟು ಸಹ ಅದನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ಸೊ ಈ ಹೈಪರ್ ಟೆನ್ಷನ್ ಇರುವಂತ ವ್ಯಕ್ತಿಗಳನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು? ಒಂದು, ಮಾನಸಿಕವಾಗಿ ನಿಮ್ಮ ಕ್ಲಿನಿಕಲ್ ಇಂಟರ್ಪ್ರಿಟೇಷನ್ ಅಂತ ತಗೊಂಡಾಗ ಫಸ್ಟ್ ಪೇಷಂಟ್ ಇನ್ ಮತ್ತು ಯಾಂಗ್ ಆಗಿ ಸಗ್ರಿಗೇಟ್ ಮಾಡ್ಕೊಳ್ತೀರಾ. ಇದೆಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಡೆಯುತ್ತೆ. ನೀವೆಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಪೇಷಂಟ್ ನಿಮ್ಮ ಬಳಿ ಬಂದಾಗ ಅವರು ಸಂಪೂರ್ಣವಾಗಿ ನಿಮಗೆ ಕೊಡ್ತಕ್ಕಂಥ ಡಟಾ ಯಾವ್ದು ಕೊಡ್ತಾರೆ? ಹೈಪರ್ ಟೆನ್ಷನ್ ಇರೋ ಡಟಾನೇ ಕೊಡ್ತಾರೆ, ಇನ್ಕ್ಲೂಡಿಂಗ್ ಆಲ್ ಸಿಂಪ್ಟಮ್ಸ್. ವಿಂಡ್ ರೈಸ್ ಆಗಿರುವಂಥದ್ದು, ಹೀಟ್ ಜಾಸ್ತಿ ಆಗಿರುವಂಥದ್ದು, ಪ್ಲಸ್ ಹಾಟ್ನೆಸ್ ಅವರಲ್ಲಿ ಕಾಣಿಸ್ತಾ ಇರುವಂಥದ್ದು. ಹಾಟ್ನೆಸ್ ಸಿಂಪ್ಟಮ್ಸ್ ಗೊತ್ತಿದೆ, ಹೀಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋ ಸಿಂಪ್ಟಮ್ಸ್ ಗೊತ್ತು, ವಿಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋ ಸಿಂಪ್ಟಮ್ಸ್ ಗೊತ್ತಿದೆ ನಿಮಗೆ. ಸೊ ಇದರಲ್ಲಿ ನಿಮ್ಮ ಪೇಷಂಟು ಯಾವ ಕಾಯಿಲೆಯಲ್ಲಿದ್ದಾರೆ ಅಂತ ಅಂದ್ಕೊಂಡಾಗ ಹೈಪರ್ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಹೈಪರ್ ಟೆನ್ಷನ್ ರಿಲೇಟೆಡ್ ವಿತ್ ಹಾಟ್ನೆಸ್, ಕರೆಕ್ಟಾ? ನಾವಾಗ್ಲೇ ಮಾತಾಡಿದೀವಿ, ಬ್ರೈನ್ ಈಸ್ ದ ಮಾಸ್ಟರ್ ಆಫ್ ಆಲ್ ಆರ್ಗನ್ಸ್, ಕಂಟ್ರೋಲರ್, ನಾಟ್ ಮಾಸ್ಟರ್. ಬ್ರೈನ್ ಈಸ್ ಕಂಟ್ರೋಲರ್ ಆಫ್ ಆಲ್ ಆರ್ಗನ್ಸ್ ಥ್ರೂ ಸ್ಪೈನಲ್ ಕಾರ್ಡ್. ಇದು ನಮಗೆ ಗೊತ್ತಿದೆ. ಈಗ ಹೈಪರ್ ಟೆನ್ಷನ್ ಅನ್ನೋದು ಇದು ಹೃದಯದ ಕಾಯಿಲೆನ, ಮಾನಸಿಕ ಕಾಯಿಲೆನ ಅಥವಾ ಲಿವರ್ನ ಕಾಯಿಲೆನ? ಅನ್ಮಿಟ್ ಮಾಡ್ಕೊಳ್ಳಿ, ಕ್ಲಾರಿಟಿ ನನಗೆ ಕೊಡಿ ಇವಾಗ. ಹೈಪರ್ ಟೆನ್ಷನ್ ಅನ್ನೋದು ಹೃದಯದ ಕಾಯಿಲೆನ, ಮಾನಸಿಕ ಕಾಯಿಲೆನ ಅಥವಾ ವಿಂಡ್ ಇಂದ ಬಂದಿರೋಂಥ ಕಾಯಿಲೆನ? ವಿಂಡ್ ಇಂದ ಬಂದಿದೆ, ಮಾನಸಿಕ ಕಾಯಿಲೆ. ಮೂರದು ಸಮಸ್ಯೆ ಇದೆ. ಓಕೆ, ಮಾನಸಿಕ ವಿಂಡ್ ಎಕ್ಸಸ್ ಆಗಿ ಬಂದಿರೋದು. ಓಕೆ. ನಿಜವಾಗ್ಲೂ ವಿಂಡ್ ಜಾಸ್ತಿ ಆದ್ರೆ ಮಾತ್ರನೇ ಹೈಪರ್ ಟೆನ್ಷನ್ ಬರುತ್ತಾ, ಅಥವಾ ವಿಂಡ್ ನಾರ್ಮಲ್ ಆಗಿದ್ದು ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಹಾರ್ಟ್ಗೆ ಟಚ್ ಆದಾಗ, ಹಾರ್ಟ್ಗೆ ಹೋದಾಗ ಆಗ್ಲೂ ಬರುತ್ತಾ? ಕಿಡ್ನಿ ಇಸ್ ದ ಮೋಸ್ಟ್ ಕಲ್ಪ್ರಿಟ್. ಕಿಡ್ನಿಯ ಕೋಲ್ಡ್ನೆಸ್ ಹಾರ್ಟಿಗೆ ಹೋದಾಗ ಜಾಸ್ತಿ ಆಗುತ್ತೆ. ಹೇಳಿ, ಈಗ ಒಬ್ಬೊಬ್ಬರಾಗಿ ಹೇಳಿ. ಮೇನ್ ಕಿಡ್ನಿಯಿಂದ ನಮ್ಗೆ ಲಿವರ್ಗೆ ಎನರ್ಜಿ ಸಿಗುತ್ತೆ. ಲಿವರ್ ಇಂದ ಹಾರ್ಟ್ ಕಿಂದ ಇದಕ್ಕೆ ಸ್ಪೈನಲ್ ಕಾರ್ಡ್ಗೂ ಎಫೆಕ್ಟ್ ಇರುತ್ತೆ. ಅದರಿಂದ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಆದ್ರೆ, ಕಿಡ್ನಿ ಇಸ್ ದ ಮದರ್ ಆಫ್ ದಿ ಲಿವರ್. ಮದರ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದ್ರೆ ಇದು ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಶುರು ಆಗುತ್ತೆ. ಈಗ ಹೈಪರ್ ಟೆನ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೈಪರ್ ಟೆನ್ಷನ್ ಆದಾಗ ಅದಕ್ಕೆ ಲಿವರ್ ಒಂದೇ ಕಾರಣ ಆಗಿರುತ್ತಾ ಅಥವಾ ಕಿಡ್ನಿನೂ ಕಾರಣ ಆಗಿರುತ್ತಾ ಅನ್ನೋದು ಇಂಪಾರ್ಟೆಂಟ್. ಬೋತ್ ಆರ್ಗನ್ಸ್ ಚೆನ್ನಾಗಿದೆ. ಈಗ ನಿಮ್ಮ ಪೇಷಂಟ್ ಅಲ್ಲಿ ಬೋತ್ ಆರ್ಗನ್ಸ್ ಚೆನ್ನಾಗಿದೆ. ಇನ್ ದಟ್ ಕೇಸ್ ಹಾರ್ಟ್ ಚೆನ್ನಾಗಿದೆ. ಹಾರ್ಟ್ ಚೆನ್ನಾಗಿದೆ ಅಂತ ನಾನು ಹೇಳಕ್ಕಾಗಲ್ಲ. ಆಕ್ಚುಲಿ ಹಾರ್ಟ್ ಯಾವ್ದೇ ಕಾಯಿಲೆ ಬರಲ್ಲ ಅಂತ ಗೊತ್ತು ನಂಗೆ. 80% ಕಾಯಿಲೆ ಹಾರ್ಟ್ ಬರಲ್ಲ. ಹಾರ್ಟ್ಗೆ ನೀವೇ ಮನಸ್ಸಿನ ಮೈಂಡ್ ಬ್ರೈನ್ ಇಸ್ ದ ಕಲ್ಪ್ರೇಟ್ ಇನ್ ದಟ್ ಕೇಸ್. ಕರೆಕ್ಟ್ ಅಲ್ವಾ? ಸೊ ನೀವು ಜಡ್ಜ್ ಮಾಡ್ಬೇಕಾಗಿರೋದು ಕ್ಲಿನಿಕಲ್ ಲೆವೆಲ್ ಅಲ್ಲಿ ಇದನ್ನೇನೆ. ಹೇಗ್ ಬಂತು ಅನ್ನೋದು ನೀವು ಜಡ್ಜ್ ಮಾಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಅದೇ ಇಂಪಾರ್ಟೆನ್ಸ್ ಇವತ್ತು ನಾನು ನಿಮ್ಗೆ 6 ಕೀಯಲ್ಲಿ ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ ನಾನು ಹೇಳಿದೀಗ? ನಾವೆಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ ಇಷ್ಟು ದಿವಸ ಅಂತ? ಹೈಪರ್ ಟೆನ್ಷನ್ ಅಂದ್ರೆ ಹೈಪರ್ ಟೆನ್ಷನ್ ಜಾಸ್ತಿ ಇದೆಯಾ ಡಾರ್ಕ್ ಬ್ಲೂ ಹಾಕು, ಕಡಿಮೆ ಇದೆಯಾ ರೆಡ್ ಹಾಕು, ಇಷ್ಟೇ ತಾನೇ ನಾವು ಮಾಡಿರೋದು ಇಷ್ಟು ದಿವಸ. ವಿಂಡನ್ನ ರೈಸ್ ಮಾಡು. ಯಾಕೆ ವಿಂಡನ್ನ ರೈಸ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗತ್ತಲ್ಲ? ವಿಂಡ್ ಕಡಿಮೆ ಮಾಡೋದ್ರೆ ಯಾಕೆ ಅದು BP ಕಡಿಮೆ ಆಗಿರಲ್ಲ? ಅಕಸ್ಮಾತ್ 1 ವಾರ ಕಡಿಮೆ ಆದ್ರೂ ಮತ್ತೆ ಯಾಕೆ ಬರುತ್ತೆ?
ಬಿಕಾಸ್ ಆಫ್ ನಾವು ಡಯಾಗ್ನೈಸ್ ಸಿಸ್ಟಮ್ ಅಲ್ಲಿ ರಾಂಗ್ ಅಲ್ಲಿ ಇರ್ತೀವಿ. ಆಕ್ಚುಲಿ ಇಟ್ ಇಸ್ ನಾಟ್ ಎ ರಾಂಗ್, ನೀವು ಮಾಡಿರೋದು ಕರೆಕ್ಟೇನೆ. ನಾವು ಮಾಡಿರ್ತಕ್ಕಂತಹ ಡಯಾಗ್ನೈಸ್ ಸ್ಟೆಪ್ ಏನಿದೆಯಲ್ವಾ, ಆ ಸ್ಟೆಪ್ ಅಲ್ಲಿವರೆಗೂ ಮಾತ್ರ ಮಾಡಿರ್ತೀವಿ, ಇನ್ನು ಮುಂದಕ್ಕೆ ನಾವು ಮಾಡಿರೋದಿಲ್ಲ. ಸೊ ಹಾಗಾಗಿ ಇವತ್ತಿಂದ ನೀವೇನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಪೇಷಂಟ್ ಬಂದರೂ ಸಹ 3 ಲೆವೆಲ್ ಸಿಸ್ಟಮ್ ಅಲ್ಲಿ ನೀವು ಡಯಾಗ್ನೈಸ್ ಮಾಡ್ಬೇಕು. ಇನ್ನು ಮುಂದೆ 3 ಆರ್ಗನ್ಗಳನ್ನ ಇಟ್ಕೊಂಡು ಡಯಾಗ್ನೈಸ್ ಮಾಡಬೇಕು. ಇನ್ನು ಮುಂದಕ್ಕೆ ಇದೇ ತರ 3 ಆರ್ಗನ್ಗಳು 3 ಸ್ಟೆಪ್ ಅಲ್ಲಿ ಬರುತ್ತೆ. ಈ 3 ಸ್ಟೆಪ್ ಅಲ್ಲಿ ಡಯಾಗ್ನೈಸ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ ಯಾವ ಟ್ರಯಾಂಗಲ್ ವೀಕ್ ಆಗಿರುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಇವತ್ತು ಕೊಟ್ಟಿದ್ದೀರಾ, ಬೆಳಿಗ್ಗೆ ವರ್ಕ್ ಆಗಿದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದ 6 ಕೀ. ಈಗ ನಾನು ನಿಮಗೆ ವಿಂಡ್, ಹೀಟ್ ಮತ್ತು ಹಾಟ್ನೆಸ್ ಈ 3 ಎಲಿಮೆಂಟ್ಗಳ ಮೇಲೆ ನಾನು ನಿಮ್ಗೆ ಒಂದು ಡಯಾಗ್ನೈಸ್ ಸಿಸ್ಟಮ್ ಕೊಟ್ಟಿದ್ದೀನಿ. ಸೊ ಈಗ ನಾವು ಕಿಡ್ನಿನ ಬಿಟ್ಬಿಡೋಣ. ವಿಂಡ್ ಜಾಸ್ತಿ ಆಯಿತು, ಹಾರ್ಟಲ್ಲಿ ಹೀಟ್ ಜಾಸ್ತಿ ಆಯಿತು, ಪಾಲ್ಪಿಟೇಷನ್ ಜಾಸ್ತಿ ಆಯಿತು, ಹೈಪರ್ ಟೆನ್ಷನ್ ಆಯಿತು, ಇನ್ಸೋಮ್ನಿಯಾ ಆಯಿತು, ಇದು ಮೈಂಡ್ವರೆಗೂ ಹಾಟ್ನೆಸ್ ಜಾಸ್ತಿ ಆಯಿತು. ಅಂದರೆ ಓವರ್ ಹೀಟ್ ಹೋದಾಗ ಮೈಂಡಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇನ್ಸೋಮ್ನಿಯಾ ಕ್ರಿಯೇಟ್ ಆಗುತ್ತೆ. ಅದಕ್ಕೂ ನೆಕ್ಸ್ಟ್ ಹೋಗೋದು ತುಂಬ ವರ್ಷಗಳ ನಂತರ ಹೋಗುವಂಥದ್ದು, ಸಡನ್ ಆಗಿ ಇವೆಲ್ಲ ಆಗೋದಿಲ್ಲ. ಇದೆಲ್ಲ ಹೆಂಗೆ ಅಂದರೆ 2 ಅಥವಾ 3 ದಿವಸ ಅಥವಾ 1 ವಾರ ಅಥವಾ 15 ದಿವಸ ಹಾರ್ಟ್ ತಡ್ಕೊಳ್ಳುತ್ತೆ. ಅದನ್ನ ಹೀಟ್ ಬಂದಿದ ತಕ್ಷಣ ಪಟಪಟ ಅಂತ ಹೊಡ್ಕೊಳ್ಳೋದಿಲ್ಲ. ಹೀಟ್ ಜಾಸ್ತಿ ಆಗಿದ್ದ ದಿವಸನೇ ನಿಮಗೆ ಹೈಪರ್ ಟೆನ್ಷನ್ ಆಗೋದಿಲ್ಲ. ಇವತ್ತು ಹೀಟ್ ಜಾಸ್ತಿ ಆಗಿದ್ದ ದಿವಸನೇ ನಿಮಗೆ ಬ್ರೈನ್ಗೆ ಹೋಗೋದಿಲ್ಲ. ಹಾರ್ಟ್ನೆಸ್ ಕರೆಕ್ಟಾಗೇ ಹೋಗುತ್ತೆ, ಕಂಟ್ರೋಲಲ್ಲಿ ಇರುತ್ತೆ. ಯಾವಾಗ ತುಂಬಾ ದಿನಗಳಿಂದ ಜಾಸ್ತಿ ಆಗುತ್ತೆ ಅವಾಗ ನೀವು ಆ ಹೈಪರ್ ಟೆನ್ಷನ್ ಅನ್ನೋದನ್ನ ಫೀಲ್ ಮಾಡ್ತೀರಾ, ಇನ್ಸೋಮ್ನಿಯಾ ಅನ್ನೋದನ್ನ ಫೀಲ್ ಮಾಡ್ತೀರಾ, ರೆಸ್ಟ್ಲೆಸ್ನೆಸ್ ಅನ್ನ ಫೀಲ್ ಮಾಡ್ತೀರಾ. ಸೊ ಇದಕ್ಕೆಲ್ಲನೂ ನೀವು ಮಾಡಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ಡಯಾಗ್ನೈಸ್. ನಿಜವಾಗ್ಲೂ ವಿಂಡ್ ಜಾಸ್ತಿ ಆಯ್ತು ಅಥವಾ ವಿಂಡ್ ಕರೆಕ್ಟ್ ಆಗಿದ್ದು ಬೇಸ್ಡ್ ಆನ್ ಪಲ್ಸ್ ಅಂಡ್ ಟಂಗ್, ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಆಗಿದೆಯಾ, ಹಾರ್ಟ್ ಪಲ್ಸ್ ಅಂಡ್ ಟಂಗ್ ಡಯಾಗ್ನೋಸಿಸ್. ಈ ಎರಡನ್ನೂ ನೋಡಿಕೊಂಡು ಈ ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ನೀವೇನ್ ಮಾಡಬೇಕು, ಇದೆಲ್ಲ ಚೆನ್ನಾಗಿದೆ ಆದ್ರೂ ಇವ್ರಿಗೆ ಹೈಪರ್ ಟೆನ್ಷನ್ ಇದೆ ಅಂದ್ರೆ ಮಾನಸಿಕವಾಗಿ ತೊಂದರೆಗಳಿದೆಯಾ ಅನ್ನೋದನ್ನ ನೀವು ಪೇಷಂಟ್ ಬಾಯಿಂದ ಕೇಳಬೇಕಾಗತ್ತೆ. ನೀವು ಅವಾಗ ಏನ್ ಮಾಡ್ತೀರಾ, ನೀವೇನ್ ಮಾಡಬೇಕು, ಒಂದು ಇಲ್ಲಿ ಇಂಪಾರ್ಟೆಂಟ್ ರೂಲ್ ಇದೆ, ಈ ರೂಲನ್ನ ಎಲ್ಲರೂ ಫಾಲೋ ಮಾಡಿ. ಬ್ರೈನ್ ಈಸ್ ಇನ್ ಆರ್ಗನ್ ಅಲ್ವಾ? ಸೊ ಇನ್ ಆರ್ಗನ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಇನ್ನನ್ನ ಕಡಿಮೆ ಮಾಡೋವಾಗಿಲ್ಲ. ಇದೊಂದು ರೂಲ್ ಇಟ್ಕೊಳ್ಳಿ, ಎಸ್ಪೆಷಲಿ ಬ್ರೈನ್ ಅಲ್ಲಿ ಬೇಕಾದ್ರೆ ನೀವು ಯಾಂಗನ್ನ ರೈಸ್ ಮಾಡ್ಬೋದು ಅಷ್ಟೇನೇನೆ, ಇನ್ನನ್ನ ನೀವು ರೆಡ್ಯೂಸ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಬ್ರೈನ್ನ ಸೆಡೇಟ್ ಮಾಡಬಾರ್ದು. ವೆರಿ ರೇರ್ ಕೇಸಲ್ಲಿ ಸೆಡೇಟ್ ಮಾಡೋದು. ನಾನು ಹೇಳೋದಲ್ಲ, 1,00,000 ಅಥವಾ 1,000 ಈ ತರ ಒಂದು ಕೇಸ್ ಮಾತ್ರನೇ ಬರುತ್ತೆ ಬ್ರೈನ್ ಸೆಡೇಟ್ ಮಾಡೋದಕ್ಕೆ. ನೋಡ್ಕೊಂಡು ನೀವು ಯೂಸ್ ಮಾಡಬೇಕು. ಏನ್ ಮಾಡ್ಬೋದು, ಹಾಟ್ನೆಸ್ ಜಾಸ್ತಿ ಆದಾಗ ಇನ್ನನ್ನ ರೈಸ್ ಮಾಡಿ. ರೈಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಾಟ್ನೆಸ್ ಕಡಿಮೆ ಆಗುತ್ತೆ. ಬಿಕಾಸ್ ಬ್ರೈನ್ ಅಲ್ಲಿ ತುಂಬಾ ಕಾಯಿಲೆಗಳು ಸೃಷ್ಟಿಯಾಗೋದೆ ಕೊರತೆಯಿಂದ. ಬ್ರೈನ್ಗೆ ಸಾಕಷ್ಟು ನಾವು ಎನರ್ಜಿನ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಬಿಕಾಸ್ ಆಫ್ ಬ್ರೈನ್ಗೆ ಸಪ್ಲೈ ಆಗೋಷ್ಟರಲ್ಲಿ ನಾವು ವಿಂಡ್ ಎಲಿಮೆಂಟ್, ಹೀಟ್ ಎಲಿಮೆಂಟ್ ಈ ಎನರ್ಜಿನ ಬ್ಲಾಕ್ ಮಾಡ್ತವೆ ಅಥವಾ ಅವೇ ಕನ್ಸ್ಯೂಮ್ ಮಾಡ್ಕೊಳ್ತವೆ. ಆ ಎನರ್ಜಿಯಿಂದನೇ ಹೀಟ್ ಕ್ರಿಯೇಟ್ ಮಾಡಿಕೊಂಡು ಹಾಟ್ನೆಸ್ ಎನರ್ಜಿನ ಬ್ರೈನ್ಗೆ ಕಳಿಸ್ತವೆ. ಸೊ ಯಾವಾಗಲೂ ನೀವು ಜ್ಞಾಪಕ ಇಟ್ಕೊಳ್ಳಿ, 80 to 90% ಆಫ್ ದ ಡಿಸೀಸ್ ಹಾಟ್ನೆಸ್ ಜಾಸ್ತಿ ಆಗೋದ್ರಿಂದ ಬರುತ್ತೆ. ಸಪೋಸ್ ಇದು 2 ಆರ್ಗನ್ಗೂ ಈ 2 ಎಲಿಮೆಂಟ್ಗೂ ಲಿಂಕ್ ಇಲ್ಲ ಅಂದಾಗ ನೀವೇನ್ ಮಾಡಬೇಕು, ಬ್ರೈನ್ ನಲ್ಲಿ ಇನ್ನನ್ನ ಇನ್ಕ್ರೀಸ್ ಮಾಡಿ. ಜಸ್ಟ್ 1 ಪಾಯಿಂಟ್ ನೀವು ಇನ್ನನ್ನ ಇನ್ಕ್ರೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಹೈಪರ್ ಟೆನ್ಷನ್ ಕಡಿಮೆ ಆಗುವ ಸಾಧ್ಯತೆಗಳು 90% ಇರುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಬ್ರೈನ್ ಈಸ್ ಕಂಟ್ರೋಲರ್ ಆಫ್ ಆಲ್ ಆರ್ಗನ್ಸ್. ಹಾರ್ಟ್ ಅಲ್ಲಿ ಕಡಿಮೆ ಆಯ್ತು ಅಂತ ಹೇಳಕ್ ಆಗಲ್ಲ, ಬಿಕಾಸ್ ಕಂಟಿನ್ಯೂಸ್ ಫ್ಲೋ ಇರುತ್ತೆ. ಸೊ ಬ್ಲಡ್ ಯಾವಾಗ್ಲೂ ಹಾರ್ಟ್ ಅಲ್ಲಿ ಇರುತ್ತೆ. ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ. ಸೊ ಈ ಹೀಟನ್ನ ನೀವು ಕಂಟ್ರೋಲರ್ ಆಫ್ ದ ಬ್ರೈನ್ ಇಂದ
ನೀವು ಆಟೋಮೆಟಿಕ್ ಆಗಿ ಸರಿ ಮಾಡ್ಬೋದು. ಹೇಗೆ ಸರಿ ಮಾಡ್ಬೋದು? ಬ್ರೈನ್ ಮೆರಿಡಿಯನ್ ಯಾವುದು ಇದರಲ್ಲಿ? ಇವಾಗ ಇದ್ರದೊಂದು ಕ್ಲಾಸ್ ತಗೋಬೇಕಲ್ವಾ ನಿಮ್ಗೆ? TCML ಕೊಟ್ಟಿದ್ದಾರೆ, ನಿಮ್ಗೆಲ್ಲ ಗೊತ್ತಿದ್ಯಾ ಇಲ್ಲ ಇನ್ನೊಂದ್ಸರಿ ಹೇಳ? ಎಸ್ ಸರ್. ಮಾಡಿ ಸರ್, ಮಾಡಿ ಸರ್, ಮಾಡಿ ಸರ್. ರೈಟ್. ಇವಾಗ ಸುಜೋಕ್ ಅಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಸುಜೋಕು ಮತ್ತೆ TM ಅಲ್ಲಿ. ಯಾವ್ದು ಕನ್ಫ್ಯೂಷನ್ ಅಂತ ಗೊತ್ತಿದ್ಯಾ ನಿಮ್ಗೆ? ಇದು ಲಿವರ್ ಆದ್ರೆ ಇದು ಗಾಲ್ ಬ್ಲಾಡರ್ ಆಗತ್ತೆ, ಅದ್ರ ಹಿಂಭಾಗದ್ದು. ಇದು ಲಿವರ್ ಆದ್ರೆ ಈ ಫಸ್ಟ್ ಲಿವರ್ ಆದ್ರೆ, ಇದು ಲಿವರ್ ಆದ್ರೆ ಕಾಣಿಸ್ತಾ ಇದೆಯಲ್ಲ, ಇದು ಲಿವರ್ ಆದ್ರೆ ಇದ್ರ ಹಿಂಭಾಗದ್ದು ಇದು ಗಾಲ್ ಬ್ಲಾಡರ್ ಆಗುತ್ತೆ. ಆಕ್ಚುಲಿ ಇದನ್ನ ನಾವೇನ್ ತಗೊಂಡಿದ್ದೀವಿ ಗೊತ್ತಾ? ಸ್ಟಮಕ್. ಇದು ಲಿವರು, ಇದು ಸ್ಟಮಕ್. ಗಾಲ್ ಬ್ಲಾಡರು, ಇದು ಸ್ಪ್ಲೀನ್ ತಗೊಂಡಿದ್ವಿ. ಇದು ಸ್ಟಮಕ್, ಇದು ಸ್ಪ್ಲೀನ್ ತಗೊಂಡಿದ್ದೀವಿ. ಈಗ ನಾವೇನ್ ಮಾಡಬೇಕು, ಈ ಕನ್ಫ್ಯೂಷನ್ನ ತೆಗೆದಾಕ್ಬಿಡಿ. ಸುಜೋಕ್ ಬುಕ್ಕಲ್ಲಿ ಇಲ್ಲಿ ಗಾಲ್ ಬ್ಲಾಡರ್ ಇದೆ, ನಾವು TCM ಪ್ರಕಾರನೇ ತಗೊಳ್ಳೋಣ. ಯಾಕೆಂದ್ರೆ TM ಅಲ್ಲಿ ಏನಾಗಿದೆ, ಇದು ಗಾಲ್ ಬ್ಲಾಡರ್ ಆಗಿನೇ ನಮಗೆ ವರ್ಕ್ ಆಗ್ತಾ ಇದೆ, ಇದು ಸ್ಟಮಕ್ ಆಗಿನೇ ವರ್ಕ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ಸೆಂಟ್ರದ್ದು ಸ್ಟಮಕ್ ಮೆರಿಡಿ ಅಂತಾನೆ ನಾವೆಲ್ಲ ಹೀಗೆ ತಗೊಳ್ತಾ ಇದ್ದೀವಿ, ಇದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇಲ್ಲಿ ಸ್ಟಮಕ್ ಮೆರಿಡಿ ಅಂತ ಕೊಟ್ಟಿರುವಂಥದ್ದು ಸ್ಟಮಕ್ ಮೆರಿಡಿಯನ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನು ನೋಡಿರೋದ್ರಿಂದ ಇದನ್ನೇ ಮುಂದುವರಿಸ್ಕೊಂಡು ಹೋಗೋಣ. ಸೊ ಸುಜೋಕ್ ಬುಕ್ಕಲ್ಲಿರೋ ಕನ್ಫ್ಯೂಷನನ್ನ ಮಾಡ್ಕೊಳ್ಳೋದು ಬೇಡ. ಓಕೆ, ಸೊ ಈಗ ಫಸ್ಟ್ ಈ ಮೆರಿಡಿಯನ್ ಯಾವುದು? ಲಂಗ್ ಮೆರಿಡಿಯನ್. ಲಂಗ್ ಅದ್ರ ಹಿಂಭಾಗ ಬರುವಂಥದ್ದು ಲಾರ್ಜ್ ಇಂಟೆಸ್ಟೈನ್. ಇದು ಲಂಗ್ ಇನ್ ಮೆರಿಡಿಯನ್, ಇದು ಲಾರ್ಜ್ ಇಂಟೆಸ್ಟೈನ್ ಯಾಂಗ್ ಮೆರಿಡಿಯನ್. ಕರೆಕ್ಟ್ ಅಲ್ವಾ? ನಾವಿದನ್ನ ಪೆರಿಕಾರ್ಡಿಯಂ ಮತ್ತೆ ನಾವೇನ್ ತಗೊಳ್ತಾ ಇದೀವಿ ಇಲ್ಲಿ? ಎಸ್, ಫ್ರಂಟಲ್ಲಿ ಪೆರಿಕಾರ್ಡಿಯಮು, ಇಲ್ಲಿ ಟ್ರಿಪಲ್ ವಾರ್ಮರ್ ತಗೊಂಡಿದೀವಲ್ವಾ? ಈ ಫ್ರಂಟಲ್ಲಿರೋ ಪೆರಿಕಾರ್ಡಿಯಂ ಇವತ್ತಿಂದ 6 ಕೀಯಲ್ಲಿ ಇದು ಬ್ರೈನ್ ಆಗುತ್ತೆ. ಇದು ಬ್ರೈನ್ ಮೆರಿಡಿಯನ್. ಬ್ರೈನ್ ಈಸ್ ಇನ್ ಆರ್ಗನ್. ಸೊ ಬ್ರೈನ್ ಜೊತೆಗಿರೋ ಯಾಂಗ್ ಆರ್ಗನ್ ಯಾವುದು? ಸ್ಪೈನಲ್ ಕಾರ್ಡ್. ಈ ಸ್ಪೈನಲ್ ಕಾರ್ಡ್ ಆಗುತ್ತೆ ಇಲ್ಲಿ. ಕರೆಕ್ಟ್ ಅಲ್ವಾ? ಮತ್ತೆ ಇದು ಯಾವ ಮೆರಿಡಿಯನ್ನು? ಇನ್ ಮೆರಿಡಿಯನ್ನು. ಕಿಡ್ನಿ ಇಲ್ಲಿ ಬರುತ್ತೆ. ಸರ್ ಹಾರ್ಟ್. ಎಕ್ಸಾಕ್ಟ್ಲಿ, ಇದು ಇನ್ ಮೆರಿಡಿಯನ್ ಹಾರ್ಟ್. ಇದು ಯಾಂಗ್ ಯಾವುದು? ಹಾರ್ಟ್ ಕಾಂಬಿನೇಷನ್ ಸ್ಮಾಲ್ ಇಂಟೆಸ್ಟೈನ್. SI. ಕರೆಕ್ಟ್ ಅಲ್ವಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬೇಕಾದ್ರೆ ದಿನ ಬೆಳಿಗ್ಗೆ ಎದ್ದು ಬರ್ಕೊಳ್ಳಿ. ಲಂಗ್ಸು ಲಾರ್ಜ್ ಇಂಟೆಸ್ಟೈನು, ಬ್ರೈನು ಸ್ಪೈನಲ್ ಕಾರ್ಡು, ಹಾರ್ಟು ಸ್ಮಾಲ್ ಇಂಟೆಸ್ಟೈನ್. ಪ್ರತಿದಿನ ಎದ್ದು ಬರ್ಕೊಳ್ಳಿ ನೀವು ಕ್ಲೀನ್ ಆಗಿ. ಒಂದ್ ಸ್ವಲ್ಪ ದಿವಸ ಒಂದ್ ವಾರ ಬರ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇದು ಲಿವರು, ಗಾಲ್ ಬ್ಲಾಡರ್, ಇದು ಸ್ಪ್ಲೀನು, ಸ್ಟಮಕ್, ಇದು ಸ್ಟಮಕ್ ತಗೊಂಡಿದೀವಿ. ಸ್ಟಮಕ್. ಎಸ್. ಓಕೆ, ಇವಾಗ ನಾವೇನ್ ಮಾಡಿದೀವಿ ಇಲ್ಲಿ? ಇವಾಗ ಇದನ್ನ ಇಂಟರ್ಚೇಂಜ್ ಮಾಡ್ಕೊಂಡಿದೀವಿ. ಲಿವರು, ಇಲ್ಲಿ ಲಿವರ್ಗೆ ಇಲ್ಲಿ ಸ್ಟಮಕ್ ತಗೊಂಡಿದೀವಿ. ಸ್ಟಮಕ್ ಸಾರಿ, ಇದು ಲಿವರ್ಗೆ ಇಲ್ಲಿ ಗಾಲ್ ಬ್ಲಾಡರ್ ತಗೊಂಡಿದೀವಿ. ಕಾಣಿಸ್ತಿಲ್ಲ ಸರ್. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಂಡ್ರೈಸ್ ಇವಾಗ ಕರೆಕ್ಟ್ ಆಗಿದೆ. ಸರಿ ಇವಾಗ ಕರೆಕ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಆಂಡ್ರೈಸ್ ಮಾಡೋದು ಅದು ಯಾರು? ಅದು ಆಂಡ್ರೈಸ್ ಡೌನ್ ಮಾಡಿ ಅದು ಕಾಣೋದಿಲ್ಲ. ಯಾರೋ ಒಬ್ರು ಆಂಡ್ರೈಸ್ ಮಾಡಿದ್ದಾರೆ ಅದ್ರಲ್ಲಿ. ಯಾರದು? ಸುಲೋಚನಾ ಇರಬೇಕು ಮೇಡಮ್. ಡೌನ್ ಮಾಡಿ ಆಂಡ್ರೈಸ್ ಡೌನ್ಲೋಡ್ ಮಾಡಿ ನೀವು ಡೌನ್ ಮಾಡಿ, ಅದು ಕಾಣೋದಿಲ್ಲ, ಯಾರಿಗೂ ಕಾಣೋದಿಲ್ಲ ಸರ್. ಅಷ್ಟೊಂದು ಇದರಲ್ಲೆಲ್ಲ ಕೊಡ್ತಾ ಇದ್ದಾರೆ. ಲಿವರ್, ಸ್ಪ್ಲೀನ್ ಮತ್ತೆ ಇಲ್ಲಿ ಕಿಡ್ನಿ. ಕರೆಕ್ಟ್ ಇದೆಯಲ್ವಾ? ಲಿವರು, ಸ್ಪ್ಲೀನು, ಕಿಡ್ನಿ ಬರುತ್ತೆ. ಸೊ ಲಿವರ್ ಹಿಂಭಾಗ ನಾವೇನ್ ತಗೊಂಡಿದೀವಿ? ಗಾಲ್ ಬ್ಲಾಡರ್. ಇದು GB ತಗೊಂಡಿದೀವಿ ನಾವು. ಇಲ್ಲಿ ಇಂಟರ್ಚೇಂಜ್ ಮಾಡ್ಕೊಂಡಿದೀವಿ. ಸುಜೋಕಲ್ಲಿರೋದು ಲಿವರ್ ಗಾಲ್ ಬ್ಲಾಡರ್, ಬಟ್ ಇಲ್ಲಿ ನಾವು GB ಇದನ್ನ ತಗೊಂಡಿದೀವಿ. ಇಲ್ಲಿ ಸ್ಟಮಕ್ ತಗೊಂಡಿದೀವಿ.
ಲಿವರು, ಸ್ಟಮಕ್, ಸ್ಪ್ಲೀನು, ಗಾಲ್ ಬ್ಲಾಡರ್ ಕಾಂಬಿನೇಷನ್ ತಗೊಂಡಿದೀವಿ, ಪ್ಲಸ್ ಕಿಡ್ನಿ ಮತ್ತೆ ಹಾರ್ಟ್ ಕಾಂಬಿನೇಷನ್ ತಗೊಂಡಿದೀವಿ. ಕರೆಕ್ಟ್ ಅಲ್ವಾ? ಕಿಡ್ನಿ ಮತ್ತೆ ಹಾರ್ಟ್, urinary ಇದು bladder. ಹಾರ್ಟ್. UB. ಇದು ಕಿಡ್ನಿ, ಇದು ಯುಬಿ, Yes. ಯಾಂಗ್ ಆರ್ಗನ್ ಯುಬಿ. ಸೊ ಇದು ಕರೆಕ್ಟ್ ಆಯ್ತಲ್ವಾ? ಸೊ ಇದು Yes, ಬಂದು sir. ಹೆಬ್ಬೆರಳಲ್ಲಿ ಬರೋದು ಯಾವುದು? ಏನದು? CV. ಕಾನ್ಸೆಪ್ಷನಲ್ ವೆಸಲ್. ಬ್ಯಾಕ್ ಬರೋದು ಯಾವುದು? ಗವರ್ನಿಂಗ್ ವೆಸಲ್ ಅಂತ ಕರಿತೀವಿ. ಈ ಗವರ್ನಿಂಗ್ ವೆಸಲ್ ಸ್ಪೈನಲ್ ಕಾರ್ಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ವಿಷಯ ಆಮೇಲೆ ಮಾತಾಡೋಣ. ಗವರ್ನಿಂಗ್ ವೆಸಲ್ represent the spinal cord. Conceptual vessel represent the brain. Brain. ಅರ್ಥ ಆಯ್ತಲ್ಲ ಈಗ? Yes, sir. ಮಾಸ್ಟರ್ ಆಫ್ ಆಲ್ ಆರ್ಗನ್ ಕಂಟ್ರೋಲ್ ಬ್ರೈನ್ ಇಲ್ಲಿ ಟ್ರೀಟ್ ಮಾಡಬೇಕು. ಕರೆಕ್ಟಾ? Yes. ನಿಮ್ಮ ಪ್ರತಿಯೊಂದು ಅಂಗಾಂಗಗಳು, ಆರ್ಗನ್ಗಳು ಲಿಂಕ್ ವಿತ್ ಸ್ಪೈನಲ್ ಕಾರ್ಡ್. Brain. ಕರೆಕ್ಟಾ? Brain. ಸ್ಪೈನಲ್ ಕಾರ್ಡ್ ಬ್ರೈನ್ ಕಂಟ್ರೋಲರ್. ಯಾರ ಜೊತೆ ಸಂಪರ್ಕ ಇರುತ್ತೆ ಅಂದ್ರೆ ಸ್ಪೈನಲ್ ಕಾರ್ಡ್ ಜೊತೆ ಸಂಪರ್ಕ ಇರುತ್ತೆ. ಅರ್ಥ ಆಗ್ತಿದ್ಯಾ? Yes, sir. ವೇರ್ ಎವರ್ ಟ್ರೀಟ್ ಇನ್ ಮೆರಿಡಿಯನ್ ಕಾನ್ಸೆಪ್ಷನಲ್ ವೆಸಲ್ ಟ್ರೀಟ್ ಮಾಡಿ. ಸೇಮ್ ಇಲ್ಲಿ ಏನ್ ಕೊಡ್ತೀರೋ ಅಲ್ಲೇ ಇದಕ್ಕೂ ಕೊಡಿ. ಇಲ್ಲಿ ವಿನ್ ರೈಸ್ ಮಾಡಿದಿರಾ, ಇಲ್ಲಿ ವಿನ್ ರೈಸ್ ಮಾಡಿ. ಇಲ್ಲಿ ಹೀಟ್ ಜಾಸ್ತಿ ಮಾಡಿದಿರಾ, ಇಲ್ಲಿ ಹೀಟ್ ಜಾಸ್ತಿ ಮಾಡಿ. ಇಲ್ಲಿ ಡ್ರೈನೆಸ್ ಕಡಿಮೆ ಮಾಡಿದಿರಾ, ಇಲ್ಲೂ ಡ್ರೈನೆಸ್ ಕಡಿಮೆ ಮಾಡಿ. ಆಸ್ ಇಟ್ ಈಸ್ ಯಾಂಗ್ ಆರ್ಗನ್ ಅಲ್ಲಿ ಏನ್ ಮಾಡ್ತೀರಾ, ಸೇಮ್ ಥಿಂಗ್ ಕಾನ್ಸೆಪ್ಷನಲ್ ವೆಸಲ್ ಮಾಡಿ. ಇದು ಬ್ಯೂಟಿಫುಲ್. ಇದು ಸೊ ಮೆರಿಡಿಯನ್ ಡೌಟ್ ಇಲ್ಲ, ಮೆರಿಡಿಯನ್ ಕ್ಲಿಯರ್ ಆಯ್ತು ಈಗ. ಸೊ ಈಗ ನಾವು ತಗೊಂಡಿರೋ ವಿಂಡ್, ಹೀಟ್ ಮತ್ತೆ ಹಾಟ್ನೆಸ್ ಅಲ್ಲಿ ತಗೊಂಡಿರೋ ಹೈಪರ್ ಟೆನ್ಷನ್ ನಾವು ಹೇಗೆ ಕಡಿಮೆ ಮಾಡಬೇಕು ಕರೆಕ್ಟಾಗಿ ನೋಡಿ. ಅವ್ರಿಗೆ ಹಾಟ್ನೆಸ್ಸೇ ಜಾಸ್ತಿ ಇದ್ರೆ 100% ಇನ್ಸೋಮ್ನಿಯಾ ಇರುತ್ತೆ, ರೆಸ್ಟ್ಲೆಸ್ನೆಸ್ ಇರುತ್ತೆ. ಇದು ಎರಡು ಆ ಪೇಷಂಟ್ ಅಲ್ಲಿ ನೋಡಿದಿದ್ರ ಅಂದ್ರೆ ವಿಂಡು ಮತ್ತೆ ಹೀಟನ್ನ ಸೈಡ್ಗೆ ಹಾಕ್ಬಿಡಿ, ಪರವಾಗಿಲ್ಲ. ಡೈರೆಕ್ಟ್ ಆಗಿ ನೀವು ಬ್ರೈನ್ ನಲ್ಲಿ ಏನ್ ಮಾಡ್ಬೇಕು, ನೀವು ಅವ್ರಿಗೆ ಏನಾಗಿದೆ ಈಗ ಹಾಟ್ನೆಸ್ ಜಾಸ್ತಿ, ಇನ್ ರೈಸ್ ಮಾಡಬೇಕು. ಸೊ ಇನ್ ರೈಸ್ ಮಾಡ್ಬೇಕಂದ್ರೆ ಯಾವ ಪಾಯಿಂಟ್ ಯೂಸ್ ಮಾಡ್ತೀರಾ? ನಿಮ್ಗೆಲ್ಲ ಗೊತ್ತಿದೆ, ಇಲ್ಲಿಂದ 3 ಪಾಯಿಂಟ್ ಇದೆ, ಇಲ್ಲಿಂದ 3 ಪಾಯಿಂಟ್ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದು ಯಾವುದು? ಹಾಟ್ನೆಸ್, ಹೀಟ್, ಹ್ಯೂಮಿಡಿಟಿ, ಹಾಟ್ನೆಸ್, ಹೀಟ್, ವಿಂಡ್, ಹ್ಯೂಮಿಡಿಟಿ, ಡ್ರೈನೆಸ್ ಅಂಡ್ ಕೋಲ್ಡ್ನೆಸ್ ಅಲ್ವಾ? ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ, ಈ ಮೂರನ್ನು ಹೀಟ್ ಇನ್ಕ್ರೀಸ್ ಮಾಡೋದಕ್ಕೆ ಬಳಸ್ತಾ ಇದೀವಿ. ಹೀಟ್, ಹಾಟ್ನೆಸ್, ಹೀಟ್, ವಿಂಡ್. ಇದನ್ನ ನಾವು ಯಾಂಗ್ ರೈಸ್ ಮಾಡಕ್ ಬಳಸ್ತಾ ಇದೀವಿ. ಈ ಮೂರನ್ನ ಯಾವುದು ಹ್ಯೂಮಿಡಿಟಿ, ಡ್ರೈನೆಸ್ ಮತ್ತು ಕೋಲ್ಡ್ನೆಸ್ ನ ಇನ್ ರೈಸ್ ಮಾಡಕ್ಕೆ ಬಳಸ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಇದು ಇದೇ ಥೆರಪಿ ಸಿಸ್ಟಮ್ ಅಲ್ಲಿ ಇದೇ ಟೆಕ್ನಾಲಜಿ ಬಳಸ್ಕೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಇವ್ರಿಗೆ ಫಸ್ಟ್ ನಾವು ಮಾಡ್ಬೇಕಾಗಿರುವಂತದ್ದೇನು, ಈ ಮೂರನ್ನು ಬಿಡಿ, ಇನ್ ರೈಸ್ ಮಾಡ್ಬೇಕು ಬ್ರೈನ್ ಅಲ್ಲಿ. ಸೊ ಇನ್ ರೈಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹ್ಯೂಮಿಡಿಟಿ ಇರುತ್ತೆ, ಯೆಲ್ಲೋ ಕೊಡಿ. ಇಲ್ಲಿ ಡ್ರೈನೆಸ್ ಇರುತ್ತೆ, ಬ್ರೌನ್ ಕೊಡಿ. ಇಲ್ಲಿ ಕೋಲ್ಡ್ನೆಸ್ ಇರುತ್ತೆ, ಡಾರ್ಕ್ ಬ್ಲೂ ಹಾಕಿ. 1 ವೀಕ್ ನೀವು ಇದನ್ನ ಮಾಡಿದ್ರೆ ಸಾಕು. ಈ 3 ಪಾಯಿಂಟ್, ಬೇರೆ ಯಾವುದು ಬೇಡ. ಈ 3 ಪಾಯಿಂಟ್ ಕೊಡೋದ್ರಿಂದ ಬ್ರೈನ್ ಮೆರಿಡಿಯನ್ ಅಲ್ಲಿ ನೀವು ಇನ್ ಎನರ್ಜಿ ಜಾಸ್ತಿ ಮಾಡೋದ್ರಿಂದ ಅವರ ಹಾಟ್ನೆಸ್ ಎನರ್ಜಿ ರೆಡ್ಯೂಸ್ ಆಗುತ್ತೆ. ಯಾಕೆ? ಬ್ರೈನ್ ಅಲ್ಲಿ ಇನ್ ಕಡಿಮೆ ಆಗಿದ್ದಕ್ಕೇನೆ ಹಾಟ್ನೆಸ್ ಜಾಸ್ತಿ ಆಗಿದ್ದು. ಅಕಸ್ಮಾತ್ ಬ್ರೈನ್ ಅಲ್ಲಿ ಇನ್ ಎನರ್ಜಿ ಕರೆಕ್ಟ್ ಆಗಿದ್ದಿದ್ರೆ ಅವ್ರಿಗೆ ಹಾಟ್ನೆಸ್ ಎನರ್ಜಿ ಜಾಸ್ತಿ ಆಗ್ತಾ ಇರಲಿಲ್ಲ, ಓವರ್ ಆಗ್ತಾ ಇರಲಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಇನ್ನನ್ನ ರೈಸ್ ಮಾಡಿ. ಫಾಲೋಡ್ ಬೈ, ನಿಮಗೆ ಡೌಟ್ ಇದೆಯಾ? ಕಾನ್ಸೆಪ್ಷನಲ್ ವೆಸಲ್ ಸೇಮ್ ಅದೇ ಮಾಡಿ.
ಇಲ್ಲಿ ಏನ್ ಟ್ರೀಟ್ ಮಾಡಿರ್ತೀರಾ, ಸೇಮ್ ಥಿಂಗ್ ಕಾನ್ಸೆಪ್ಷನಲ್ ವೆಸಲ್ ಟ್ರೀಟ್ ಮಾಡಿ, ಬೇರೆ ಏನೇನು ಬೇಡ, ಒಂದೇ ಒಂದು ಟ್ರೀಟ್ಮೆಂಟ್. 3 ಚುಕ್ಕೆ ಹಾಕ್ತೀರಾ ಅಷ್ಟೇನೆ, ಒಂದು ಹಳದಿದು, ಒಂದು ಬ್ರೌನ್ ಕಲರು, ಇನ್ನೊಂದು ಡಾರ್ಕ್ ಬ್ಲೂ ಹಾಕ್ತೀರಾ. 2 ಬೆರಳಲ್ಲಿ ಹಾಕ್ತೀರಾ, 1 ವಾರದಲ್ಲಿ ಅವರ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ. ವೆರಿ ಸಿಂಪಲ್. ಓಕೆನಾ? ಸರ್ 1 ಸೆಕೆಂಡ್ ಸರ್. ರಿಪೀಟ್ ಮಾಡಲಾ? ಈಗ ನಾವು ಹೀಟ್, ವಿಂಡ್, ಹೀಟ್, ಹಾಟ್ನೆಸ್ ಈ 3 ಎಲಿಮೆಂಟ್ ಅನ್ನ ತಗೊಂಡಿದ್ದೀವಿ ಟ್ರಯಾಂಗಲ್ ಸ್ಟೋರಿ ಆಗಿ. ಇದರಲ್ಲಿ ಹೈಪರ್ ಟೆನ್ಷನ್ ಅನ್ನೋ ಡಿಸೀಸ್ ನ ಟ್ರೀಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ವಿಂಡ್ ಜಾಸ್ತಿ ಆಗಿ, ಹೀಟ್ ಜಾಸ್ತಿ ಆಗಿ, ಹಾಟ್ನೆಸ್ ಜಾಸ್ತಿ ಆಗಿ ಹೈಪರ್ ಟೆನ್ಷನ್ ಆಗಿದೆ. ಹೈಪರ್ ಟೆನ್ಷನ್ ಆಗಿರುವಂತಹ ವ್ಯಕ್ತಿಯಲ್ಲಿ 2 ಸಿಂಪ್ಟಮ್ಸ್ ಅನ್ನ ನೀವು ಕನ್ಫರ್ಮ್ ಮಾಡಬೇಕು. ಯಾವುದು 2 ಸಿಂಪ್ಟಮ್ಸ್? ಒಂದು ರೆಸ್ಟ್ಲೆಸ್ನೆಸ್, ಇನ್ನೊಂದು ಇನ್ಸೋಮ್ನಿಯಾ. ಇದು 2 ಇದ್ರೆ ರಾತ್ರಿ ನಿದ್ರೆ ಇರಲ್ಲ, ಪ್ಲಸ್ ಓವರ್ ಆಕ್ಟಿವ್ ಆಗಿರ್ತಾರೆ. ವರ್ಕ್ ಲೋಡ್ ತುಂಬಾ ಇರುತ್ತೆ. ವರ್ಕ್ ಲೋಡ್ ಇರುತ್ತೋ ಇಲ್ವೋ, ಅವ್ರು ಮಾತ್ರ ರೆಸ್ಟ್ಲೆಸ್ ಆಗಿರ್ತಾರೆ. ಈ 2 ಇರ್ತಕ್ಕಂತಹ ಪೇಷಂಟು ಹೈಪರ್ ಟೆನ್ಷನ್ ಇದೆ. ಹೈಪರ್ ಟೆನ್ಷನ್ ಇದೆ ಅಂತಕ್ಕಂತಹ ಈ ಪೇಷಂಟು ನೀವು ಸಿಂಪಲ್ ಆಗಿ ಏನು ಅಲ್ಲಿ ಲಾಜಿಕ್ ಏನು ಹೇಳುತ್ತೆ ಅಂದ್ರೆ, ಬ್ರೈನ್ ನಲ್ಲಿ ಇನ್ ಎನರ್ಜಿ ಕಡಿಮೆ ಆಗಿ ಯಾಂಗ್ ಎನರ್ಜಿ ಜಾಸ್ತಿ ಆಯಿತು. ಬ್ರೈನ್ ಅಲ್ಲಿ ಇನ್ ಎನರ್ಜಿ ಕಡಿಮೆ ಆದಾಗ ಯಾಂಗ್ ಎನರ್ಜಿ ಯಾವುದು? ಹಾಟ್ನೆಸ್. ಈ ಹಾಟ್ನೆಸ್ ಯಾವಾಗ ಜಾಸ್ತಿ ಆಗುತ್ತೆ ಬ್ರೈನ್ ಅಲ್ಲಿ, ಆಟೋಮೆಟಿಕ್ ಆಗಿ ಅವರಿಗೆ ಹೈಪರ್ ಟೆನ್ಷನ್ ಕಾಣಿಸ್ಕೊಂಡಿದೆ. ಈಗ ನಾವೇನ್ ಮಾಡಬೇಕು? ಎಸ್ಪೆಷಲಿ ಬ್ರೈನ್ಗೆ ಒಂದು ರೂಲ್ ಕೊಟ್ಟಿದ್ದೀನಿ ನಾನು, ಇದನ್ನ ಯಾರು ಮರಿಬಾರದು. ಬೇರೆ ಆರ್ಗನ್ ಅಲ್ಲಿ ನೀವು ಇನ್ನೂ ಹೆಚ್ಚು ಕಡಿಮೆ ಮಾಡಬಹುದು, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅಲ್ಲಿ ಇದನ್ನ ಮಾಡಬಾರದು. ಯಾವ್ದನ್ನ? ಇನ್ನನ್ನ ಕಡಿಮೆ ಮಾಡಬಾರದು ಈ 2 ಆರ್ಗನ್ ಅಲ್ಲಿ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಈಗ ನಾವೇನ್ ಮಾಡ್ತಾ ಇದ್ದೀವಿ? ಬ್ರೈನ್ ನಲ್ಲಿ ಇನ್ ಕಡಿಮೆ ಆಗಿ ಯಾಂಗ್ ಜಾಸ್ತಿ ಆಗಿದೆ ಅಂತ ಕನ್ಕ್ಲೂಷನ್ ಬಂದಿದ್ದೀವಿ. 6 ಕೀ ಮೆಥಡ್ ಅಲ್ಲಿ ಬ್ರೈನ್ ಮೆರಿಡಿಯನ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಹಾಟ್ನೆಸ್, ಹೀಟ್ ಮತ್ತೆ ವಿಂಡ್ ಎರಡೂ, ಈ 3 ನಾವು ಟಚ್ ಮಾಡ್ತಾ ಇಲ್ಲ. ಇದೆಲ್ಲ ಯಾಂಗ್ ಎನರ್ಜಿ. ಸೊ ಇಲ್ಲಿಂದ ಕೆಳಗಡೆ ಇರುವಂತದ್ದು ಒಂದು ಹ್ಯೂಮಿಡಿಟಿ, ಡ್ರೈನೆಸ್ ಮತ್ತು ಕೋಲ್ಡ್ನೆಸ್. ಈ 3 ಪಾಯಿಂಟ್ಗಳಲ್ಲಿ ಇಲ್ಲಿ ಒಂದು ಯೆಲ್ಲೋ ಡಾಟ್ ಇಡಿ, ಇಲ್ಲಿ ಒಂದು ಬ್ರೌನ್ ಡಾಟ್ ಇಡಿ, ಇಲ್ಲಿ ಒಂದು ಡಾರ್ಕ್ ಬ್ಲೂ ಡಾಟ್ ಇಡಿ. ಈ ಬ್ರೈನ್ ಮೆರಿಡಿಯನ್ ನಲ್ಲಿ ನಾವು ಬ್ರೈನ್ ನಲ್ಲಿ ಇನ್ ಎನರ್ಜಿ ಜಾಸ್ತಿ ಆಗೋದಕ್ಕೆ ಈ 3 ಪಾಯಿಂಟ್ ಸಾಕು. ನಾನು ಆಗ್ಲೇ ಹೇಳ್ದೆ, ನೀವು ಇನ್ ಮೆರಿಡಿಯನ್ ನ ಟ್ರೀಟ್ ಮಾಡ್ತೀರಾ. ಇನ್ ಮೆರಿಡಿಯನ್ ಅಲ್ಲಿ ನೀವು ಯಾವ ಪಾಯಿಂಟ್ ಕೊಡ್ತೀರಾ, ಆ ಪಾಯಿಂಟ್ಗಳನ್ನ ನೀವು ಕಾನ್ಸೆಪ್ಷನಲ್ ವೆಸಲ್ ಮೆರಿಡಿಯನ್ ಅಲ್ಲಿ ಸೇಮ್ ಅದೇ ತರ ಮಾಡಿ. ಇಲ್ಲಿ ಒಂದು ಯೆಲ್ಲೋ ಡಾಟ್ ಇಡಿ, ಇಲ್ಲಿ ಒಂದು ಬ್ರೌನ್ ಡಾಟ್ ಇಡಿ, ಇಲ್ಲಿ ಒಂದು ಡಾರ್ಕ್ ಬ್ಲೂ ಡಾಟ್ ಇಡಿ. ಹೈಪರ್ ಟೆನ್ಷನ್ಗೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಜಸ್ಟ್ 1 ವೀಕ್ ಟೈಮ್, ವಿತ್ ಇನ್ 1 ವೀಕ್ ಪೇಷಂಟ್ ಅಲ್ಲಿ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದ 6 ಕೀ. ಎಷ್ಟೊತ್ತಿಡಬೇಕು? 20 ಮಿನಿಟ್ಸ್ ಟು 30 ಮಿನಿಟ್ಸ್ ಸಾಕು. ಈಗ ರೀಸೆಂಟ್ ಪ್ರಾಜೆಕ್ಟ್ಗಳು ಹೇಳ್ತಾ ಇದೆ, ಒಂದು 4 ಅವರ್ಸ್ ಇಡಿ, ಇಲ್ಲ ರಾತ್ರಿ ಹಾಕಿ ಬೆಳಿಗ್ಗೆ ತೆಗಿರಿ, ಇಲ್ಲ ಬೆಳಿಗ್ಗೆ ಹಾಕಿ ರಾತ್ರಿ ತೆಗಿಬೋದು. 6 ಕೀನು ಸಹ ನೀವು ಅದೇ ತರನೇ ಜಾಸ್ತಿ ಹೊತ್ತು ಇಡ್ಬೋದು ಅಂತ ಹೇಳ್ತಾ ಇದೆ. ನಾನು ಮಾಡಿದ್ದೀನಿ ಅದನ್ನ. ಇನ್ಫ್ಯಾಕ್ಟ್ ನನಗ್ ಬಂದಿರತಕ್ಕಂಥ ರಿಸಲ್ಟ್ ಏನು ಅಂದ್ರೆ, ನೀವು 30 ನಿಮಿಷಕ್ಕಿಂತ ಜಾಸ್ತಿ ಬಿಟ್ಟಾಗ, 2 ಅವರ್ಸ್ 3 ಅವರ್ಸ್ ಬಿಟ್ಟಿದ್ದೀರಾ ಇವತ್ತು ಅಂದ್ರೆ, ನಾಳೆ ಹಾಕಿದಾಗ ಈ ರಿಸಲ್ಟ್ ನಾಳೆ ನಮಗ್ ಬರೋದಿಲ್ಲ. ಇವತ್ತು ಬಂದಿರತಕ್ಕಂತಹ ರಿಸಲ್ಟ್ ನೆಕ್ಸ್ಟ್ ಡೇ ಬರೋದಿಲ್ಲ. ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಮ ಕ್ಲಿನಿಕಲ್ಲಿ ಟ್ರೈ ಮಾಡಿ ನೋಡಿ. ಇನ್ಫ್ಯಾಕ್ಟ್ 30 ಮಿನಿಟ್ಸ್ ಹಾಕುವಂಥದ್ದನ್ನ 3 ಅವರ್ಸ್ ಹಾಕಿದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಅಂದ್ರೆ ಖಂಡಿತ 0 ಸೈಡ್ ಎಫೆಕ್ಟ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಧೈರ್ಯವಾಗಿ ಹಾಕ್ಬೋದು, ಅಕಸ್ಮಾತ್ ಮರೆತರೂ ಏನು ತೊಂದರೆ ಇಲ್ಲ. ಸೊ ದಿಸ್ ಈಸ್ ದ ಸೇಫ್ಟಿ. ಸೊ 6 ಕೀ ಅದ್ಭುತವಾಗಿ ವರ್ಕ್ ಮಾಡ್ತಾ ಇದೆ. ಅರ್ಥ ಆಯ್ತಾ ಇವಾಗ ಹೇಳ್ಕೊಟ್ಟಿದ್ದ? ಡನ್. ನಾವು
ಕಂಟಿನ್ಯೂ ಮಾಡೋಣ ಇಲ್ಲ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ? ಒಂದು ಟ್ರಯಾಂಗಲ್ ಮಾಡಿದ್ದೀವಿ. ಈಗ ನಿಮಗೆ 3 ಟ್ರಯಾಂಗಲ್ ಕೊಟ್ಟಿದ್ದೀನಿ ನಾನು. 3 ಟ್ರಯಾಂಗಲಲ್ಲಿ ಇನ್ನು 2 ಟ್ರಯಾಂಗಲ್ನ ನೀವು ನೋಟ್ ಮಾಡಿ. ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನೀವೇ ಕೂತ್ಕೊಂಡು ನಿಮ್ಮ ಕ್ಲಿನಿಕಲ್ ಪ್ರಾಕ್ಟಿಕಲಲ್ಲಿ ನೀವು ಮಾಡಿರ್ತಕ್ಕಂತಹ ಪೇಷಂಟ್ಗಳನ್ನ ಆಲ್ರೆಡಿ ನೀವು ಕೊಟ್ಟಿರುವಂಥ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂತಹ ಡಾಟಾ ತಗೊಳ್ಳಿ. ಒಂದು ಕಾಯಿಲೆ ಈ ಟ್ರಯಾಂಗಲಲ್ಲಿ ಯಾವುದು? ಸೊ ನೆಕ್ಸ್ಟ್ ಎಲಿಮೆಂಟು ಹೀಟು, ಹಾಟ್ನೆಸ್ಸು, ಹ್ಯುಮಿಡಿಟಿ. ಈ 3ಕ್ಕೆ ಲಿಂಕ್ ಆಗುವಂಥದ್ದು ಯಾವ್ದಾದ್ರು ಟ್ರೀಟ್ ಮಾಡಿದ್ದೀರಾ ನೋಡಿ. ಒಂದು ಆ ಡಿಸೀಸ್ಗಳನ್ನ ಬರ್ಕೊಳ್ಳಿ, ಪ್ಲಸ್ ನೀವೇನು ಡಯಾಗ್ನೈಸ್ ಮಾಡಿದ್ದೀರಾ ಅನ್ನೋದು ಬರ್ಕೊಳ್ಳಿ. ಇನ್ನೊಂದು ಎಲಿಮೆಂಟು ಹಾಟ್ನೆಸ್ಸು, ಹ್ಯುಮಿಡಿಟಿ ಮತ್ತು ಡ್ರೈನೆಸ್. ಈ 3ಕ್ಕೂ ಲಿಂಕ್ ಆಗುವಂಥ ಯಾವ್ದಾದ್ರು ಪೇಷಂಟ್ನ ಟ್ರೀಟ್ ಮಾಡಿದ್ದೀರಾ ನೋಡಿ. ಆ ಡಿಸೀಸ್ ನೇಮ್ನ ಬರ್ಕೊಳ್ಳಿ, ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅನ್ನೋದು ಬರ್ಕೊಳ್ಳಿ. ಬರ್ಕೊಂಡು ನಾಳೆ ನೀವು ಕೂತ್ಕೊಂಡಾಗ ಕ್ಲಾಸ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇನ್ನು ಇವತ್ತಿಗಿಂತ ಜಾಸ್ತಿ ಚೆನ್ನಾಗಿ ಅರ್ಥ ಆಗುತ್ತೆ ನಾಳೆ. ಇವತ್ತು ಬರ್ಬೇಕಾಗಿ ಒಂದು ಡೌಟ್ ಸರ್. ಹೇಳಿ. ಈಗ ಕೋಲ್ಡ್ನೆಸ್ ಇಂದ BP ಆಗಿರೋರ್ಗೆ ಅಥವಾ ಹೈಪರ್ ಟೆನ್ಷನ್ ಆಗಿರೋರ್ಗೆ ಹಾ ನಾವು ಬ್ರೈನ್ ನಲ್ಲಿ ನಾವು ಕೋಲ್ಡ್ನೆಸ್ ಕ್ರಿಯೇಟ್ ಮಾಡಿದ್ರೆ ಹಾ ಅದೇನಾದ್ರು ನೆಗೆಟಿವ್ ಎಫೆಕ್ಟ್ ಆಗ್ಬೋದಾ ಸರ್? ಚಾನ್ಸಸ್ ಇದೆಯಾ ಸರ್? ಒಂದು ಈಗ ಫಾರ್ ಎಕ್ಸಾಂಪಲ್ ಸರ್, ಒಂದು ರಾಂಗ್ ಡಯಾಗ್ನೈಸ್ ಆಗಿ BP ಅಂದಿದ ತಕ್ಷಣ ಈಗ ನೀವು ಹೇಳಿ ಪ್ರೋಟೋಕಾಲ್ ಕೊಟ್ಬಿಟ್ವಿ ಅನ್ಕೊಳ್ಳಿ ಸರ್. ಹಾ ಈಗ ಅವನ್ಗೆ ಬೈ ಚಾನ್ಸ್ ಕೋಲ್ಡ್ನೆಸ್ ಫರ್ದರ್ ಇನ್ಕ್ರೀಸ್ ಆದ್ರೆ ಹಾ BP ಏನೋ ರೆಡ್ಯೂಸ್ ಆಗುತ್ತೆ, ಬಟ್ ಬೇರೆ ಅದರ್ ಸಿಂಪ್ಟಮ್ಸ್ ಏನಾದ್ರು ವರ್ಸನ್ ಆಗೋ ಚಾನ್ಸಸ್ ಇದೆಯಾ? 100% ಇರುತ್ತೆ. ಈಗ 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 ಕೆಲವೊಂದು ಪೇಷಂಟ್ಸ್ಗೆ E2 ಮತ್ತೆ ಕೋಲ್ಡ್ ಎರಡೂ ಇರುತ್ತೆ ಸರ್. ಹೌದು ಇರುತ್ತೆ. ಅವಾಗ ಹೇಗೆ ಸರ್? ಅವಾಗ ಈಗ ಟ್ರೀಟ್ಮೆಂಟ್ ಆಗುತ್ತೆ? ಸೊ ಹೀಟ್ ಪಲ್ಸ್ ಹೀಟ್ ಪಲ್ಸ್ ತೋರಿಸಿರುತ್ತೆ ಸರ್. ಟಂಗ್ ಪೂರ್ತಿ ವೈಟ್ ಕೋಟ್ ಇರುತ್ತೆ. ಓಕೆ, ಅವಾಗ ಯಾವ ತರ ಟ್ರೀಟ್ ಮಾಡೋದು ಸರ್? ನೋಡಿ, ಪಲ್ಸು ನಿಮ್ಗೆ ರ್ಯಾಪಿಡ್ ಪಲ್ಸ್ ತೋರಿಸ್ತಾ ಇದೆ ಅಂದ್ರೆ ಹಾ ಸರ್. ನೀವು ಹೀಟ್ ಅಂತ ಅನ್ಕೊಳ್ತೀರಲ್ವಾ? ಹಾ ಸರ್. ಇದನ್ನ ನೀವು ಫಾಲ್ಸ್ ಹೀಟ್ ಅಂತ ಕೇಳಿದ್ರಾ? ಹಾ, ಪಲ್ಸ್. ದಟ್ ಇಸ್ ಕಾಲ್ಡ್ ಫಾಲ್ಸ್ ಹೀಟ್. ಫಾಲ್ಸ್ ಹೀಟ್ ಯಾಕೆ ಬರುತ್ತೆ? ಬಿಕಾಸ್ ಆಫ್ ಎಕ್ಸಿಸ್ ಕೋಲ್ಡ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಕಿಡ್ನಿಯಲ್ಲಿ ಕೋಲ್ಡ್, ಸೊ ಕಿಡ್ನಿ ಇಟ್ ಸೆಲ್ಫ್ ಇನ್ ಸಪೋಸ್ ಕಿಡ್ನಿ ಇನ್ನೂ ಕೋಲ್ಡ್ ಜಾಸ್ತಿ ಆಯಿತು. ಸೊ ಕೋಲ್ಡ್ ಜಾಸ್ತಿ ಆದಾಗ ನಾವು ಯಾವುದೇ ಥರದ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಬಾಡಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಸಿಸ್ಟಮ್ ಇದೆ, ಏನೇ ವ್ಯತ್ಯಾಸ ಆದರೂ ಸರಿಪಡಿಸ್ಕೊಳ್ಳುತ್ತೆ. ಸೊ ಆಗ ಏನಾಗುತ್ತೆ, ಇದು ಎಕ್ಸ್ಟರ್ನಲ್ ಹೀಟನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಕಿಡ್ನಿಗೆ ಕೊಡೋ ಪ್ರಯತ್ನ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಫಾಲ್ಸ್ ಹೀಟ್. ಅಂದರೆ ಅದು ತಪ್ಪು ಅಂತಲ್ಲ, ಆ ಕ್ರಿಯೆ ನಡೆಯೋದು ಆ ರೀತಿಯಾಗಿ ನಡೆಯುತ್ತೆ. ಸೊ ಆಗ ನಿಮಗೆ ಪಲ್ಸಲ್ಲಿ ರ್ಯಾಪಿಡ್ ಪಲ್ಸ್ ಸಿಕ್ಕುತ್ತೆ, ನೀವು ಹೇಳ್ದಾಗೆ ಟಂಗು ಕೋಲ್ಡ್ ಸಿಕ್ಕುತ್ತೆ. ಪ್ಲಸ್ ಇದೊಂದೇ ಸಿಂಪ್ಟಮ್ಸ್ ಇರೋದಿಲ್ಲ, ರ್ಯಾಪಿಡ್ ಪಲ್ಸ್ ಇದ್ದು ಸಹ ಟಂಗು ವೈಟ್ ಕೋಟಿಂಗ್ ಇದೆ ಅಂದರೆ ಹ್ಯುಮಿಡಿಟಿ, ಅರ್ತ್ ಎಲಿಮೆಂಟು ಡಿಸ್ಟರ್ಬೆನ್ಸ್ ಆಗಿರೋ ಸಾಧ್ಯತೆಗಳಿರುತ್ತೆ. ಈ ರ್ಯಾಪಿಡ್ ಪಲ್ಸ್ ಇದೆಯಾ ಇಲ್ಲ ನಾರ್ಮಲ್ ಪಲ್ಸ್ ಇದೆಯಾ ಅನ್ನೋದು ಅಬ್ಸರ್ವ್ ಮಾಡಿ. ಸೊ ಇದೆರಡನ್ನೂ ಕೋರಿಲೇಟ್ ಮಾಡಿ. ಸೊ ಸೈಮಲ್ಟೇನಿಯಸ್ ಆಗಿ ನೀವು ಈ 6 ಕೀ ಜೊತೆಗೆ ನಾವೇನು ಕೊಡ್ತಾ ಇದ್ದೀವಲ್ವಾ, ಹ್ಯುಮಿಡಿಟಿ ಮೇಲೂ ಸಹ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ತಪ್ಪೇನಿಲ್ಲ. 2 ಮೆರಿಡಿಯನ್ ಮೇಲೂ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲಿ ನಾವು ಬ್ರೈನ್ಗೂ ಕೊಡ್ಬೋದು, ಫಾಲೋಡ್ ಬೈ ಸ್ಟಮಕ್ಗೂ ಕೊಡ್ಬೋದು. ಓಕೆ ಸರ್. ಅವಾಗ ಈ ಬ್ರೈನ್ ಅಲ್ಲಿ ಹೀಟ್ ಜಾಸ್ತಿ ಮಾಡ್ಬೇಕಾಗತ್ತಲ್ಲ ಸರ್? ಬ್ರೈನ್ ಅಲ್ಲಿ ಹೀಟ್ ಜಾಸ್ತಿ ಮಾಡಲೇಬೇಡಿ. ಬ್ರೈನ್ ಯಾವತ್ತೂ ಹೀಟ್ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ನಿಮಗೆ ಪ್ರಾಬ್ಲಮ್ ಕಾಣಿಸೋದು ಹೀಟ್ ಜಾಸ್ತಿ ಆದ್ರೇನೆ. ಹೀಟ್ ಕಡಿಮೆ ಆದ್ರೆ ತುಂಬಾ ಕಡಿಮೆ ಆಗೋದು. ಓಕೆ ಸರ್. ನೀವೇನ್ ಮಾಡ್ಬೋದು, ಅವಾಗ ಬ್ರೈನಲ್ಲಿ ಹೀಟ್ ಜಾಸ್ತಿ ಮಾಡೋದಕ್ಕಿಂತ ಸ್ಪೈನಲ್ ಕಾರ್ಡಲ್ಲಿ ಹೀಟ್ ಜಾಸ್ತಿ ಮಾಡ್ಬೋದು. ಸ್ಪೈನಲ್ ಕಾರ್ಡ್ ಅಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಮಾಡಿದಾಗ ಮಾತ್ರ ಅದು ಒಂದು ಶೇರಿಂಗು. ಇನ್ನೊಂದು ಏನಾಗುತ್ತೆ, ಬ್ರೈನ್ ಇಂದ ಬರ್ತಕ್ಕಂಥ ಹೀಟನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಬ್ರೈನ್ ಅಲ್ಲೇ ಸ್ಟೋರೇಜ್ ಆಗಿ ಅದು ನಾರ್ಮಲ್ ಬರುತ್ತೆ. ಓಕೆ. ಸ್ಪೈನಲ್ ಕಾರ್ಡ್ ಅಲ್ಲಿ ಹೀಟ್ ಜಾಸ್ತಿ ಆಗಿ ಅದು ಮುಂದಿನ ಕಮ್ಯುನಿಕೇಶನ್ಗೆ ಎನರ್ಜಿ ತಗೊಳುತ್ತದೆ. ಓಕೆ ಓಕೆ ಓಕೆ. ಬ್ರೈನ್ ಅಲ್ಲಿ ಒಂದೇ ನೀವು ಮಾಡಕ್ ಸಾಧ್ಯ ಅಂದ್ರೆ ಇನ್ನೊಂದು ಜಾಸ್ತಿ ಮಾಡಬಹುದು. ಓಕೆ ಓಕೆನಾ? ಓಕೆ ಸರ್. ಓಕೆ. ಈಗ ಇನ್ಸೋಮಿನಿಯಾ ಕೋಲ್ಡ್ ಇದ್ದು ಇನ್ಸೋಮಿನಿಯಾ ಇದ್ರೆ ಅವಾಗ ಹೇಗೆ ಸರ್? ಕೋಲ್ಡ್ ಇದ್ರೆ ಇನ್ಸೋಮ್ನಿಯಾ ಬರಲ್ಲ. ಆಕ್ಚುಲಿ ಕೋಲ್ಡ್ ಇದ್ರೆ ಡಿಪ್ರೆಷನ್ ಇರ್ತಾರೆ, ನಂಗೆ ಗೊತ್ತಿರೋ ಹಂಗೆ. ಓಕೆ. ಸೊ ಇಲ್ಲ, ಆಲ್ಮೋಸ್ಟ್ ಸರ್ ಅವರು ತುಂಬಾ ಪಾಯಿಂಟ್ಸ್ ಟ್ರೈ ಮಾಡಿದೀನಿ ಸರ್ ಅವ್ರಿಗೆ, GB40 ಇಂದ ಹಿಡಿದು, ಬಟ್ ಬಾಡಿನೂ ಕೋಲ್ಡ್ ಇದೆ ಸರ್ ಅವರು.
ಓಕೆ. ಬಟ್ ನನಗೆ ಏನ್ ಮಾಡೋ ನಿದ್ದೆ ಬರಲ್ಲ ಅಂತಾರೆ ಸರ್ ಅವರು. ಅವರ ವಿಷಯ ಎಲ್ಲ ಕೇಳಿದಿರಾ, ಏನಿದೆ ಪ್ರಾಬ್ಲಮ್ಸ್ ಏನಿದೆ ಅಂತ? ಶಿ ಇಸ್ ಡಯಾಬಿಟಿಕ್ ಸರ್, ಅವ್ರು ಅಂದ್ರೆ ಡಯಾಬಿಟಿಕ್. ಬಟ್ ಅದೇ ಅವರು ಅದಕ್ಕೇನು ಟ್ಯಾಬ್ಲೆಟ್ ಗಿಬ್ಲೆಟ್ ಇಲ್ಲ, ಥ್ರೂ ಫುಡ್ ವಾಕ್ ಅಲ್ಲೇ ಕಂಟ್ರೋಲ್ ಮಾಡ್ತೇವೆ ಸರ್ ಅವರು. ನಾನು ಡಯಾಬಿಟಿಕ್ ಕಂಟ್ರೋಲ್ ಮಾಡ್ತಾರೆ ಅನ್ನೋದಕ್ಕಿಂತ ಬಿಫೋರ್ ಫುಡ್ ಎಷ್ಟಿದೆ, ಆಫ್ಟರ್ ಫುಡ್ ಎಷ್ಟಿದೆ, HbA1c ಎಷ್ಟಿದೆ ನೋಡಿದಿರಾ ಇದನ್ನ? ಇಲ್ಲ ಸರ್, ರಿಪೋರ್ಟ್ಸ್ ಯಾವತ್ತು ಚೆಕ್ ಮಾಡಿಲ್ಲ, ಜಸ್ಟ್ ಅವ್ರು ಏನ್ ಹೇಳ್ತಾರೆ ಅಷ್ಟೇ ಕೇಳಿದ್ದೆ. ಇಲ್ಲ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ ಅಂದ್ರೆ ಕೆಲವರು ಸ್ಟಬರ್ನ್ ಪೀಪಲ್ಸ್ ಇರ್ತಾರೆ. ನಾನು ನೋಡಿದ್ದೀನಿ, ಬೈ ಫೋರ್ಸ್ಫುಲಿ ಟೆಸ್ಟ್ ಮಾಡಿಸಿದ್ದೀನಿ ನಾನು. ಅವರು 250, 350, 400ವರೆಗೂ ಮೇಂಟೈನ್ ಮಾಡ್ತಾರೆ. ನಾನು ಫುಡ್ ತಗೊಳ್ತೀನಿ, ಒಳ್ಳೆ ಫುಡ್ ತಗೊಳ್ತೀನಿ, ಸ್ವೀಟ್ ಬಿಟ್ಟಿದ್ದೀನಿ, ವಾಕಿಂಗ್ ಮಾಡ್ತೀನಿ, ಏನೇನೋ ಮಾಡ್ತೀನಿ ಅಂತಾರೆ. ಇವರೆಲ್ಲ ಸರ್ ಲಾಸ್ಟ್ ಅಲ್ಲಿ ಒಂದ್ಸರಿ ಸಡನ್ ಕೊಲ್ಯಾಪ್ಸ್, ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ ಬೀಳ್ತಾರೆ ಇವರೆಲ್ಲರೂ. ನಾನು Okay, sir. ನನ್ನ ಕಣ್ಣೆದುರಿಗೆ ಕೇಸ್ ನೋಡಿದ್ದೀನಿ. ಇವಾಸ್ ನೋ ಮೋರ್. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಎಷ್ಟು ಹೇಳಿದ್ರು ಸಹ ಕೇಳಲಿಲ್ಲ ಆ ವ್ಯಕ್ತಿ. ನಾನು ಇಷ್ಟೇ ಹೇಳಿದ್ದು ಅವ್ರಿಗೆ, ನೀವು ಮೆಡಿಸಿನೇ ತಗೋಬೇಡಿ, ನನ್ನ ಹತ್ರ ಟ್ರೀಟ್ಮೆಂಟು ತಗೋಬೇಡಿ, ಬ್ಲಡ್ ಟೆಸ್ಟ್ ಮಾಡಿಸಿ ನಾರ್ಮಲ್ ಅಲ್ಲಿ ಇಟ್ಕೊಳ್ಳಿ. ಎಷ್ಟು ನಾರ್ಮಲ್ ಇದೆ ನಿಮ್ಮ ಏಜ್ಗೆ? ಬಿಲೋ 100 ಇರಬೇಕು ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು ಬಿಲೋ 140 ಇರಬೇಕು. ಇಷ್ಟು ಮೇಂಟೈನ್ ಮಾಡ್ಕೊಳ್ಳಿ, ನಾನು ಬೇರೆ ಏನೂ ಕೇಳಲ್ಲ ಅಂತ. ಅವ್ರು ಮೇಂಟೈನ್ ಮಾಡ್ತಾ ಇದ್ದಿದ್ದು ಯಾವಾಗಲೂ 250 to 400. ನಾನು ಹೆಲ್ತಿ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂದರು. ಫಿಸಿಕಲಿ ವಾಸ್ ಫಿಟ್, ಬಟ್ ಒಳಗಡೆ ಏನ್ ಮಾಡಬೇಕು ಅದು ಕಾರ್ವಿಂಗು. ಗೆದ್ಲು ಕುರಿಯೋವಾಗ ಗೊತ್ತಲ್ವಾ ಹೆಂಗ್ ಬಿದ್ದೋಗುತ್ತೆ ಮನೆ ಅಂತ ಒಂದೇ ಸರಿ. ಹೌದೌದು ಸರ್. ಸೇಮ್ ಅದೇ ತರನೇ ಆಗುತ್ತೆ ಇದು. ಸೊ ಎಲ್ರೂ ಕಾನ್ಶಿಯಸ್ ಆಗಿರಿ. ಬರೀ ಅವ್ರು ಹೇಳೋದ್ರಿಂದ ನೀವು ಕೇಳಕ್ ಹೋಗ್ಬೇಡಿ. ನನಗೆ ರಿಪೋರ್ಟ್ ಬೇಕು ಅಂತ ಹೇಳಿ, ನಾನು ನಿಮ್ಮನ್ನ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ, ಸಪೋಸ್ ಆ ಥರ ಆಗ್ಲಿಲ್ಲ ಅಂದ್ರೆ, ಈಗ ಎಲ್ಲಾ ಪಾಯಿಂಟು ಹಾಕಿದೀನಿ ಅಂತ ಹೇಳಿದ್ರಲ್ವಾ, ಬ್ಲಡ್ ರಿಪೋರ್ಟ್ ಬೇಕು ನನಗೆ ತಂದ್ರೆ ನಾನು ಪಾಯಿಂಟ್ ಕೊಡ್ತೀನಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ. ಏನು ಹೋಗೋದೇನು ಇಲ್ಲ. HbA1c ಮತ್ತೆ ಬಿಫೋರ್ ಫುಡ್ ಆಫ್ಟರ್ ಫುಡ್ ಎಲ್ಲ ಸರಿ ಒಂದು 200-250 ರೂಪಾಯಿ ತಗೊಳ್ತಾರೆ ಅಷ್ಟೇನೆ. ಸರಿ ಸರ್, ಓಕೆ. ಅಷ್ಟರಲ್ಲಿ ರಿಪೋರ್ಟ್ ಚೆಕ್ ಮಾಡಿ. ಅದು ಜಾಸ್ತಿ ಇತ್ತು ಅಂದ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಡಯಾಬಿಟಿಸ್ ನ ಟ್ರೀಟ್ ಮಾಡಿ, ಆಟೋಮೆಟಿಕ್ ಆಗಿ ನಿದ್ರೆ ಬರುತ್ತೆ. ಓಕೆ ಏನೋ ಒಂದು ಫಾಲ್ಟ್ ಇರುತ್ತೆ, ಇಲ್ದಿರಾ ಅಂತೂ ಅದು ಫೇಲ್ಯೂರ್ ಆಗಕ್ ಸಾಧ್ಯ ಇಲ್ಲ. ಓಕೆ ಓಕೆ, ಸರಿ ಸರ್, ಥ್ಯಾಂಕ್ ಥ್ಯಾಂಕ್ ಯು, ಯು ಸರ್. ವೆಲ್ಕಮ್. ಕಿರಣ್ ಸರ್, ನೀವು ಏನ್ ಡಿಸ್ಕಸ್ ಮಾಡಿದ್ರಲ್ಲ, ಅದು ಒಂದ್ಸರ್ತಿ ನೀವು ಪೇಷಂಟ್ ಟ್ರೀಟ್ ಮಾಡಿದ್ಮೇಲೆ ಬಹುಶಃ ಈ ವಾರದಲ್ಲಿ ಏನಾದ್ರು ನಿಮ್ಗೆ ರಿಸಲ್ಟ್ ಸಿಗ್ತದೆ, ದಯವಿಟ್ಟು ಇನ್ನೊಂದ್ಸತಿ ಡಿಸ್ಕಸ್ ಮಾಡಿ ಸರ್ ರಿಸಲ್ಟ್. ಓಕೆ ಸರ್, ಓಕೆ, ಶೇರ್ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಕ್ವಶನ್ ಅವ್ರು ಕೇಳಿದ್ದು. ಥ್ಯಾಂಕ್ ಯು. ಓಕೆ, ನನಗಾಗಿ ಒಂದು ಪೇಷಂಟ್ ಬಂದಿದ್ದಾರೆ, ಕೇಳ್ಬೋದಾ ಸರ್? ಹೇಳಿ. ಅವ್ರಿಗೆ ಟಂಗ್ ನೋಡಿದ್ರೆ ಡಯಾಗ್ನೈಸ್ ಮಾಡಿದ್ರೆ ಫುಲ್ ಹಾಟ್ ಕೆಂಪಗಿದೆ ಮಧ್ಯದಲ್ಲಿ, ಅದೇ ಲಿವರ್ ಇದು ಇದೆಲ್ಲ ಸ್ಟಾಗ್ನೇಷನ್ ಇದೆ. ಬಟ್ ಮೈ ಮುಟ್ಟಿದ್ರೆ ತಣ್ಣ ಕೊರಿತಾ ಇರುತ್ತೆ. ವೆಯ್ಟ್ ಇಲ್ಲ, 40 kgs ಇದಾರೆ ವೆಯ್ಟ್. ಅವ್ರಿಗೆ ಕಿಡ್ನಿ ಸ್ಟ್ರಿಂಕ್ ಆಗಿದೆ ಅಂತ ಹೇಳ್ತಾರೆ. ಶಿ ಇಸ್ ಆಲ್ಸೋ ಡಯಾಬಿಟಿಕ್. ಆಮೇಲೆ ಅವ್ರಿಗೆ ಕಾಲು ಎಲ್ಲ ಮರಗಟ್ಟಾಗ ಆಗಿದೆಯಂತೆ, ಅಂಗಾಲು. ಇನ್ನ ನಮ್ನೆಸ್ ಇವತ್ತಿನ ವಿಂಡ್, ಹೀಟ್, ಹಾಟ್ನೆಸ್ ಅಲ್ಲಿ ಡಿಸ್ಕಸ್ ಮಾಡಿದೆ, ಕೇಳ್ಕೊಂಡಿರ್ಬೋದು ನೀವು. ವಿಂಡ್ ಕಡಿಮೆ ಆದ್ರೆ ನಮ್ನೆಸ್ ಬರುತ್ತೆ ಅಂತ ಹೇಳಿದ್ದೀನಿ, ಕರೆಕ್ಟ್ ಅಲ್ವಾ? ಅದು ಸ್ಟಾರ್ಟಿಂಗ್ ನಾನು ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀನಿ. ನೀವು ಹೇಳಿದ ಪ್ರಾಬ್ಲಮ್ ನೇ ಡಿಸ್ಕಸ್ ನಾನು ಮಾಡಿದ್ದೀನಿ. ರೆಕಾರ್ಡಿಂಗ್ ನೋಡೇ ಅರ್ಥ ಮಾಡ್ಕೋಬೇಕಾದ್ರೆ. ಹಾ, ಹೇಳ್ತೀನಿ ಈಗ ನಾನು. ಸೊ ಹ್ಮ್. ಈಗ ನೀವು ಹೇಳಿರ್ತಕ್ಕಂಥ ಪ್ರಾಬ್ಲಮ್ಮು, ಟಂಗ್ ನಿಮಗೆ ಮಿಸ್ ಮ್ಯಾನಿಪುಲೇಷನ್ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ನೀವು ನೋಡ್ತಾ ಇರೋ ಟಂಗು ಸೆಂಟ್ರಲ್ ಕ್ರಾಕ್ ಇದೆ ಅಂದ್ರಿ. ಸೆಂಟ್ರಲ್ ಕ್ರಾಕ್ ಇದೆ, ರೆಡ್ ಆಮೇಲೆ ಫುಲ್ ಸೆಂಟರ್ ಮಾತ್ರ ರೆಡ್ ಇದೆ, ರೆಡ್ ಇದೆ. ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ಸುತ್ತಲೂ ಒಳ್ಳೆ ಯು ಶೇಪ್ ಹಾಕ್ದಂಗೆ ಬ್ಲಾಕ್ ಕಲರ್. ಸೊ ಬ್ಲಾಕ್ ಆಗಿದೆ ಅಂದ್ರೆ ಸ್ಟಾಗ್ನೇಷನ್ ಮೀನ್ಸ್ Stagnation. ಕೋಲ್ಡ್ನೆಸ್ ಅಲ್ವಾ? ಅದು ಹಾ ಹೌದು. ಕೋಲ್ಡ್ನೆಸ್, ಡೌಟೇ ಇಲ್ಲ ಅದರಲ್ಲಿ. ಸೊ ನಮ್ನೆಸ್ ಇದೆ, ಹಾರ್ಟು, ಡಯಾಬಿಟಿಸ್ ಇದೆ. ಲಂಗು, ಸ್ಟಮಕ್ ಫುಲ್ ಕೆಂಪಗಿದೆ. ಓಕೆ, ಇಲ್ಲೇನಾಗುತ್ತೆ, ಯಾಕೆ ಕೆಂಪಾಯ್ತು ಅಂದ್ರೆ ಬಿಕಾಸ್ ಆಫ್ ಫಾಲ್ಸ್ ಹೀಟ್ ಜನರೇಟ್ ಆಗಿದೆ ಅವರಲ್ಲಿ. ಫಾಲ್ಸ್ ಹೀಟ್ ಜನರೇಟ್ ಆಗಿರೋದ್ರಿಂದ ಟಂಗ್ ಕರೆಕ್ಟ್ ಆಗಿ ಸಿಂಪ್ಟಮ್ಸ್ ತೋರಿಸ್ತಾ ಇದೆ. ನೀವು ಬಾಡಿನ ಟಚ್ ಮಾಡಿದಾಗ ನೀವು ಹೇಳ್ತಾ ಇರೋ ಕೋಲ್ಡ್ ಕರೆಕ್ಟ್ ಇದೆ. ಯಾಕಂದ್ರೆ ಕೋಲ್ಡ್ ಇರೋದ್ರಿಂದನೇ ಡಯಾಬಿಟಿಸ್,
ವೆಯ್ಟ್ ಲಾಸ್ ಬಗ್ಗೆನೂ ಮಾತಾಡಿದೆ. ವೆಯ್ಟ್ ಲಾಸ್ ಆಗ್ತಾರೆ, ಹೇಗ್ ಲಾಸ್ ಆಗ್ತಾರೆ ಅನ್ನೋದನ್ನು ಮಾತಾಡಿದೀನಿ. ವೆಯ್ಟ್ ಲಾಸ್ ಆಗ್ತಾರೆ ಪ್ಲಸ್ ನಮ್ನೆಸ್ ಹೇಳಿದ್ರ, ನಮ್ನೆಸ್ ರಿಲೇಟೆಡ್ ವಿತ್ ಲ್ಯಾಕ್ ಆಫ್ ವಿಂಡ್ ಅಂಡ್ ಹೀಟ್ ಓನ್ಲಿ. ಸೊ ಇವಾಗ ನೀವು ಇದು ನಾನು ಹೇಳ್ತಾ ಇದ್ದೀನಿ, ನಾನು ಆಗ್ಲೇ ಒಂದು ಮಾತಾಡಿದೆ, ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ ಅಂತ. ಹೌದು. ಈ ತರ ಪೇಷಂಟ್ಗಳೆಲ್ಲ ಈ ಸ್ಟೇಜ್ಗೆ ರೀಚ್ ಆಗ್ತಾ ಇರ್ತಾರೆ. ಒಂದ್ ಸ್ಟೆಪ್ ಹತ್ಬಿಟ್ಟಿರ್ತಾರ ಆ ಸ್ಟೇಜನ್ನ. ಅಲ್ಲಿಂದ ನೀವು ಕರ್ಕೊಂಬರೋದು ಬರೀ ನಾನು ಪಾಯಿಂಟ್ ಒಂದರಿಂದನೇ ಕರ್ಕೊಂಬರ್ತೀನಿ ಅಂದ್ರೆ ತುಂಬಾ ಅಸಾಧ್ಯ. ಮೆಡಿಕಲ್ ಸಪೋರ್ಟ್ ಅನ್ನ ತಗೊಂಡು ಅವರಿಗೆ ಮೆಡಿಕೇಶನ್ ಜೊತೆಗೆ ನಿಮ್ಮ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಖಂಡಿತವಾಗಿ ಸ್ಮೂತ್ ಆಗಿ ಅವರನ್ನ ನೀವು ರೆಡಿ ಮಾಡ್ಬೋದು. ಸಪೋಸ್ ಅವ್ರು ಮೆಡಿಸಿನ್ ತಗೊಳ್ಳಲ್ಲ ನಾನು ಇದಕ್ಕೆಲ್ಲಾನು ಅಂದ್ರೆ ಟ್ರೈ ಮಾಡ್ತೀನಿ, ಆಗತ್ತೆ ಇಲ್ಲ ಅಂತ ನಾನು ಹೇಳಕ್ ಆಗಲ್ಲ ಅಂತ ಹೇಳ್ಬೇಕು ನೀವು ಅವ್ರಿಗೆ. ಯಾರು ಹಠ ಮಾಡ್ಕೊಂಡು ಮೆಡಿಸಿನ್ ತಗೊಳ್ಳೋದೇ ಇಲ್ಲ ಅನ್ಕೊತಿದ್ದಾರೆ. ಸೊ ತಗೊಳ್ಳಲ್ಲ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಕ್ ಹೇಳಿ, ಇನ್ನು ಎಷ್ಟು ದಿವಸ ನಾನು ಹೆಲ್ತಿಯಾಗಿ ಇರ್ತೀನಿ ಅಂತ ಕೇಳ್ಬಿಟ್ಟು ಮೆಡಿಸಿನ್ ಇಲ್ದಿರನ ನೀವು ಟ್ರೀಟ್ ಮಾಡ್ಬೋದು. ಸೊ ನಾನು ಹೇಳಿದ್ನಲ್ವ, ಈಗ ಡಯಾಬಿಟಿಸ್ಗೆ ಅವರು ಟ್ರೀಟ್ಮೆಂಟ್ ತಗೊಳ್ದಿರಾ ನೀವೇ ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫಸ್ಟ್ ಆನ್ ಡಯಾಬಿಟಿಸ್. ಡಯಾಬಿಟಿಸ್ ಇಟ್ ಸೆಲ್ಫ್ ದ ಕೋಲ್ಡ್, ಅಲ್ಲಿ ವಿಂಡ್ ಇರಲ್ಲ, ಹೀಟ್ ಇರೋದಿಲ್ಲ. ನೀವು ಫಸ್ಟ್ ಅದನ್ನ ರೆಡಿ ಮಾಡ್ತಾ ಹೋಗ್ಬೇಕು. ನೀವು ಹೀಟ್ ರೈಸ್ ಮಾಡಿದಾಗ ಸಡನ್ ಆಗಿ ಒಂದ್ ದಿವಸ ರೈಸ್ ಆಗುತ್ತೆ, ನೀವು ಕಡಿಮೆ ಮಾಡಕ್ ಹೋದಾಗ ಸಡನ್ ಆಗಿ ಇವತ್ತು ಕಾಲ್ ನಮ್ನೆಸ್ ಕಾಣಿಸ್ತು ಅಂತ ಹೇಳ್ತಾರೆ. ಇದು ಒಂಥರ ಪೆಕ್ಯುಲರ್ ಆಗಿ ವರ್ಕ್ ಆಗ್ತಾ ಇರತ್ತೆ ಇದು. ಸೊ ಏನ್ ಮಾಡ್ಬೇಕು, ಎರಡನ್ನೂ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಹೀಟನ್ನು ಜಾಸ್ತಿ ಮಾಡ್ಬೇಕು, ಫಾಲೋಡ್ ಬೈ ಇನ್. ಇಟ್ಸ್ ಯಾಂಗ್ ಅಂಡ್ ಇನ್ ಅಂಡ್ ಯಾಂಗ್ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ನೀವು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇವತ್ತು ಯಾವ್ದು ಜಾಸ್ತಿ ಮಾಡ್ಬೇಕು, ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದರಲ್ಲಿ ಹೈಯೆಸ್ಟ್ ಯಾವುದು, ಪ್ಲಸ್ ಯಾವುದು ತುಂಬಾ ಕ್ರಾನಿಕ್ ಆಗಿದೆ ನೋಡ್ಬಿಟ್ಟು ಅದನ್ನ ಇವತ್ತು ಟ್ರೀಟ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ಅದು ಎಷ್ಟು ಕ್ರಾನಿಕ್ ಕೊಟ್ಟಿರೋ ಟ್ರೀಟ್ಮೆಂಟ್ ಏನ್ ಚೇಂಜ್ ಆಗಿದೆ, ಹೊಸಾದ್ ಸಿಂಪ್ಟಮ್ಸ್ ಏನ್ ಹೇಳ್ತಾರೆ ಅವರು, ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ ಮಾಡ್ತಾ ಹೋಗ್ಬೇಕು. ಇವ್ರಿಗೆ ಪ್ರತಿ ವಾರನೂ ನೀವು ಕನ್ಸಲ್ಟೇಷನ್ ಬರೋದಕ್ಕೆ ಕೇಳ್ಬೇಕು. ಸೊ ಈ ತರ ಕರೆಕ್ಟ್ ಆಗಿ ಫಾಲೋ ಅಪ್ ಇತ್ತು ಅಂದ್ರೆ ನೀವು ಕ್ರಾನಿಕ್ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಹೋಗಿ. ಅವರಲ್ಲಿ ಇರ್ತಕ್ಕಂತಹ ಕ್ರಾನಿಕ್ ನ ಹುಡುಕಿ ಪ್ರತಿ ವಾರ ಏನೇನ್ ಜಾಸ್ತಿ ಆಯ್ತು, ಏನ್ ಕಡಿಮೆ ಆಯ್ತು, ಜಾಸ್ತಿ ಇರೋದು ಅದು ತುಂಬಾ ಡೇಂಜರ್ ಅಲ್ಲಿ ಇದೆಯಾ, ಇಲ್ಲ ಅದು ಟ್ರೀಟ್ ಮಾಡದೆ ಹೋದ್ರೂ ನಡ್ಕೊಂಡು ಹೋಗುತ್ತಾ ಅಂತ ನೋಡ್ತಾ ಹೋಗಿ. ಸೊ ಆತರ ನೀವು ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ ಮಾಡಿದ್ರೆ ಖಂಡಿತ ಅವರನ್ನು ಸಹ ತರಬಹುದು ಮೇಲಕ್ಕೆ. ಸರ್ ಈಗ ಕೇಳೋದ್ರಲ್ಲ, ಅದರಲ್ಲಿ ಇನ್ನೂ ಜಾಸ್ತಿ ಮಾಡ್ಬೇಕು, ಯಾಂಗೂ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರಿ. ಯಾವ್ದ್ರಲ್ಲಿ ಮಾಡ್ಬೇಕು, ಯಾವ್ದ್ರಲ್ಲಿ ಇನ್ ಜಾಸ್ತಿ ಮಾಡ್ಬೇಕು, ಯಾವ್ದ್ರಲ್ಲಿ ಯಾಂಗ್ ಜಾಸ್ತಿ ಮಾಡ್ಬೇಕು ಸರ್? ಒಂದು ಎಕ್ಸಾಂಪಲ್ ಏನಾದ್ರು ಕೊಡ್ಬೋದಾ? ಎಕ್ಸಾಂಪಲ್ ಅಂದ್ರೆ ಇವಾಗ ಅವರು ಡಯಾಬಿಟಿಕ್ ಅವ್ರದೇ ಕೇಸ್ ಅಂತ ತಗೊಂಡಾಗ, ಈಗ ಅವರು ವೆಯ್ಟ್ ಲಾಸ್ ಇದ್ದಾರೆ ಅಂತ ಹೇಳ್ತಾರೆ, ತುಂಬಾ ಸಣ್ಣಗಿದ್ದಾರೆ ಮತ್ತು ನಮ್ನೆಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಡಯಾಬಿಟಿಸ್ ಇದ್ರೂ ಪರವಾಗಿಲ್ಲ, ಫಸ್ಟ್ ಟ್ರೀಟ್ ವಿತ್ ನಮ್ನೆಸ್ ನ ಫಸ್ಟ್ ಆಚೆಗೆ ಬರೋದಕ್ಕೆ ಏನ್ ಮಾಡ್ಬೇಕು, ನಾವು ಬಾಡಿಯಲ್ಲಿ ಯಾಂಗ್ ರೈಸ್ ಮಾಡಬೇಕು. ಯಾಂಗ್ ಎಲ್ಲಿ ರೈಸ್ ಮಾಡಬೇಕು, ನಮ್ನೆಸ್ ಬರೋದು ಯಾವ ಮೆರಿಡಿಯನ್ ಕಂಟ್ರೋಲ್ ಮಾಡುತ್ತೆ. ನಾನು ಇವತ್ತು ಮಾತಾಡಿದ್ದೀನಿ ಸ್ಪ್ಲೀನ್, TCM ಬಿಟ್ಬಿಡಿ, ಸುಜಾಕ್ 6 kg ಹೇಳೋಣ. 6 kg ಇವತ್ತು ಹೇಳ್ದೆ ನಮ್ನೆಸ್ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ. ವಿಂಡ್, ಹೀಟ್, ಹಾಟ್ನೆಸ್ ಕಡಿಮೆ ಆದ್ರೆ ನಮ್ನೆಸ್ ಬರುತ್ತೆ, ಡೌಟೇ ಇಲ್ಲ. ನಮ್ನೆಸ್ ಬರೋದಕ್ಕೆ ಕಾರಣ ಏನು? ಹಾಟ್ನೆಸ್ ಅಲ್ಲಿ 2 ಎಲಿಮೆಂಟ್ ಇದೆ, ಒಂದು ಇನ್ನ ಮತ್ತೆ ಒಂದು ಯಾಂಗ್. ಇನ್ನು ಬ್ರೈನು, ಯಾಂಗು ಸ್ಪೈನಲ್ ಕಾರ್ಡ್, ಕರೆಕ್ಟ್ ಅಲ್ವಾ? ಸ್ಪೈನಲ್ ಕಾರ್ಡ್ ಅಲ್ಲಿ ನೀವು ಯಾಂಗ್ ರೈಸ್ ಮಾಡಿದ್ರೆ ನಮ್ನೆಸ್ ಕಡಿಮೆ ಆಗುತ್ತೆ, ಡೌಟೇ ಇಲ್ಲ. ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡಿ, ಇಲ್ಲಿಂದ ನಮ್ನೆಸ್ ಕಡಿಮೆ ಆಗ್ತಾ ಆಗ್ತಾ ಏನ್ ಮಾಡ್ಬೇಕು, ಅವ್ರಿಗೆ ಸ್ಟಮಕ್ ಮೆರಿಡಿಯನ್ನ ನೀವು ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ಬೇಕು. ಸ್ಟಮಕ್ ನಿಮ್ಗೆ ಯಾಂಗ್ ಕೊಡುತ್ತೆ, ಫಾಲೋಡ್ ಬೈ ಅವ್ರಿಗೆ ಯೂರಿನರಿ ಬ್ಲಾಡರ್ ಟಚ್ ಮಾಡಬೇಕು. ಯೂರಿನರಿ ಬ್ಲಾಡರ್ ಪ್ರಾಬ್ಲಮ್ ಇರುತ್ತೆ 90%, ಮೋಸ್ಟ್ಲಿ ಡಿಸ್ಕಸ್ ಮಾಡಿರೋದಿಲ್ಲ. ಅವ್ರ ಪೇಷಂಟ್ ಇವ್ರ ಹತ್ರ ಡಿಸ್ಕಸ್ ಮಾಡಿಲ್ಲದೆ ಇರಬಹುದು. ಸರಿ, ಫಸ್ಟ್ ಸ್ಪೈನಲ್ ಕಾರ್ಡ್, ನೆಕ್ಸ್ಟ್ ಸ್ಟಮಕ್, ಆಮೇಲೆ UB. ಈ ತರ ಈ ಸಿಸ್ಟಮ್ ಅಲ್ಲಿ ಯಾಂಗ್ ರೈಸ್ ಮಾಡ್ತಾ ಬರಬೇಕು. ಬರೀ ಯಾಂಗ್ ರೈಸ್ ಮಾಡೋದಲ್ಲ, ಪ್ರತಿಯೊಂದು ಯಾಂಗ್ ರೈಸ್ ಮಾಡಿದಾಗ್ಲೂ 1 ವೀಕ್ ಏನ್ ಹೆಚ್ಚು ಕಡಿಮೆ ಆಗಿದೆ ಅಂತ ನೋಡ್ಬೇಕು ಅವ್ರಿಗೆ.
ಈಗ ಎಕ್ಸಾಂಪಲ್ ಸ್ಪೈನ್ ಅಲ್ಲಿ ನಾವು ಯಾಂಗ್ ರೈಸ್ ಮಾಡ್ತೀವಿ, ಯುಬಿ ನಲ್ಲಿ ರೈಸ್ ಮಾಡ್ಬೇಕಾ, ಸ್ಟಮಕ್ ಅಲ್ಲಿ ಡೌನ್ ಯಾಂಗ್ ರೈಸ್ ಮಾಡ್ತೀವಿ? ಇಲ್ಲ, ಒಂದ್ಸರಿ ಸ್ಪೈನಲ್ ಕಾರ್ಡ್ ಅಲ್ಲಿ ಮಾಡಿದ್ಮೇಲೆ ಅಷ್ಟೇನೆ. ಮತ್ತೆ ಎರಡೂ ಯಾವಾಗ ಅಂದ್ರೆ ಆಫ್ಟರ್ 1 ವೀಕ್ ಆರ್ ಆಫ್ಟರ್ 15 ಡೇಸ್ ಮಾಡ್ಬೇಕು. ಓಕೆ ಸರ್, ಓಕೆ. ಎಲ್ಲ ಒಟ್ಟಿಗೆ ಮಾಡಬಾರದು. ಸರ್ ನಾನು ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗಿದ್ದಕ್ಕೆ ಯಾಂಗ್ ರೈಸ್ ಮಾಡೋದಕ್ಕೆ ಪಾಯಿಂಟ್ ಕಲರ್ ಹೇಳಿ ಸರ್ ಇನ್ನೊಂದ್ ಸರ್ತಿ. ನಾನು ಪಾಯಿಂಟ್ ಹೇಳಲ್ಲ, ಇವತ್ ಬರೀ 6 ಕೀನೇ ಮಾಡೋದ್ರಿಂದ 6 ಕೀಯಲ್ಲಿ ಮಾತ್ರ. 16 ನಲ್ಲೇ ಯಾವ್ದು ಇದ್ರಲ್ಲಿ ಎಲ್ ಮಾಡ್ಬೇಕು ಅಂತ. ಫಸ್ಟ್ ಇವರಿಗೆ ನಾನು ನಿಮ್ಗೆ ಹೇಳಿದ್ದು ಸ್ಪೈನಲ್ ಕಾರ್ಡ್ ಅಲ್ಲಿ ಯಾಂಗ್ ರೈಸ್ ಮಾಡಬೇಕು ಅಂತ ಅಲ್ವಾ? ಸೊ ದಿಸ್ ಈಸ್ ದ ಇನ್ ಬ್ರೈನ್ ಮೆರಿಡಿಯನ್. ಇದರ ಅಪೋಸಿಟ್ ಇರುವಂತದ್ದು ಯಾಂಗ್ ಮೆರಿಡಿಯನ್. ಯಾಂಗ್ ಇಸ್ ಸ್ಪೈನಲ್ ಕಾರ್ಡ್ ಅಲ್ವಾ? ಈ ಸ್ಪೈನಲ್ ಕಾರ್ಡ್ ಅಲ್ಲಿ ನೀವು ಯಾಂಗ್ ರೈಸ್ ಮಾಡಬೇಕು. ಯಾವ ತರ ರೈಸ್ ಮಾಡ್ತೀರಾ? ಇಲ್ಲಿ ಯಾಂಗ್ ಆರೆಂಜ್ ಹಾಟ್ನೆಸ್, ಹೀಟ್, ವಿಂಡ್ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಇಲ್ಲಿ ಕೋಲ್ಡ್ನೆಸ್ ಬರುತ್ತೆ. ಇಲ್ಲಿ ರಿವರ್ಸ್ ಬರುತ್ತೆ, ಇಲ್ಲಿಂದ ಕೋಲ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಹಾಟ್ನೆಸ್ ಇಲ್ಲಿ ಬರುತ್ತೆ, ಹೀಟ್ ಇಲ್ಲಿ ಬರುತ್ತೆ, ವಿಂಡ್ ಇಲ್ಲಿ ಬರುತ್ತೆ. ಈ ಗೆಣ್ ಮೇಲೆ ಕರೆಕ್ಟ್ ಆಗಿ ಹ್ಯುಮಿಡಿಟಿ ಬರುತ್ತೆ, ಇಲ್ಲಿ ಡ್ರೈನೆಸ್ ಬರುತ್ತೆ. ಈ ನೈಲ್ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಜಾಯಿನ್ ಆಗಿದೆಯೋ ಇಲ್ಲಿ ಒಂದು ಕೋಲ್ಡ್ನೆಸ್ ಬರುತ್ತೆ. ಸೊ ನೀವೇನ್ ಮಾಡಬೇಕು, ಈ ಮೊದಲನೇ ಗೆಣ್ಣಿಂದ ಕೆಳಗಡೆ ಇಲ್ಲಿ ಅವ್ರಿಗೆ ಆರೆಂಜ್, ಇಲ್ಲಿ ರೆಡ್ ಮತ್ತೆ ಇಲ್ಲಿ ಗ್ರೀನ್ ಕಲರ್ ಹಾಕ್ಬೇಕು. ಇದು ಮಾಡೋದ್ರಿಂದ ಸ್ಪೈನಲ್ ಅಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಸ್ಪೈನಲ್ ಅಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಫಾಲೋಡ್ ಬೈ ಇದನ್ನ ನಾವೇನ್ ಮಾಡಬೇಕು, ಈಗ ನಾವು ಯಾಂಗ್ ಅಲ್ವಾ ಟ್ರೀಟ್ ಮಾಡ್ತಾ ಇರೋದು. ಎನಿ ಯಾಂಗ್ ನಾವು ಟ್ರೀಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಇನ್ನೊಂದು ಕಾನ್ಸೆಪ್ಷನಲ್ ವೆಸಲ್ ಅಂತ ಇದೆ. ಇದು ಕಾನ್ಸೆಪ್ಷನಲ್ ವೆಸಲ್. ಇದು ಇನ್ ಆರ್ಗನ್ ಟ್ರೀಟ್ ಮಾಡಿದಾಗ, ಇನ್ ಮೆರಿಡಿಯನ್ ಟ್ರೀಟ್ ಮಾಡಿದಾಗ, ಗವರ್ನಿಂಗ್ ವೆಸಲ್ ಯಾಂಗ್ ಮೆರಿಡಿಯನ್ ಟ್ರೀಟ್ ಮಾಡಿದಾಗ. ಈಗ ನಾವು ಸ್ಪೈನಲ್ ಕಾರ್ಡ್ ಟ್ರೀಟ್ ಮಾಡಿದೀವಿ, ಇದು ಯಾಂಗ್ ಮೆರಿಡಿಯನ್. ಗವರ್ನಿಂಗ್ ವೆಸಲ್ ಇಲ್ಲಿಂದ ಇದೇ ತರನೇ ಸೇಮ್. ಇಲ್ಲಿಂದ ನಾವು ಇದು ಎರಡು ಗೆಣ್ಣೆಲ್ಲ ತಗೊಳ್ಳೋದು. ಇದು ಫಸ್ಟ್ ಜಾಯಿಂಟ್, ಇದು ಸೆಕೆಂಡ್ ಜಾಯಿಂಟ್. ಆರೆಂಜ್, ರೆಡ್, ಗ್ರೀನು. ಇಲ್ಲಿ ಏನ್ ಕೊಟ್ಟಿದೀವಿ ನಾವು ಇವಾಗ ಸ್ಪೈನಲ್ ಕಾರ್ಡ್ಗೆ ಸೇಮ್ ಥಿಂಗ್ ಇಲ್ಲಿ ಕೊಡ್ಬೇಕು. ಸೊ ಕೊಟ್ಟಾಗ ಏನಾಗುತ್ತೆ, ಒಂದು ಗವರ್ನಿಂಗ್ ವೆಸಲ್ ನಮ್ಮ ಸ್ಪೈನಲ್ ಕಾರ್ಡ್ನ ಗವರ್ನ್ ಮಾಡುತ್ತೆ. ಈ ಸ್ಪೈನಲ್ ಕಾರ್ಡು ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನ ಮೇಲ್ಗಡೆ ಒಬ್ರು ನನ್ನನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀಟಾಗಿ ಕರೆಕ್ಟಾಗಿ ಯಾವ ಆರ್ಗನ್ಗೆ, ಯಾವ ನರ್ವ್ಸ್ಗೆ ಹೀಟ್ ಕಡಿಮೆ ಆಗಿದೆ, ಎಲ್ಲಿ ಫಂಕ್ಷನ್ ಕಡಿಮೆ ಆಗಿದೆ, ಕರೆಕ್ಟಾಗಿ ಆ ಜಾಗಕ್ಕೆ ಹೀಟನ್ನು ಸಪ್ಲೈ ಮಾಡುತ್ತೆ. ನಾಟ್ ಓನ್ಲಿ ಹೀಟ್ ಮೀನ್ಸ್ ಏನು, ಹೀಟ್ ಇಂದ ಏನಿರುತ್ತೆ, ವಿಂಡ್, ಹೀಟ್, ಹಾಟ್ನೆಸ್. ಸೊ ನಾವು ಸ್ಪೈನಲ್ ಕಾರ್ಡ್ನ ಟಚ್ ಮಾಡಿರೋದ್ರಿಂದ ವಿಂಡ್ ಅಂಡ್ ಹೀಟ್, ಚಲನೆ, ಸರ್ಕ್ಯುಲೇಷನ್, ಕರೆಕ್ಟಾ? ಹಾಟ್ನೆಸ್ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಇದು ಎರಡು ಎನರ್ಜಿ ಇದ್ರೇನೆ ಹಾಟ್ನೆಸ್. ಇದೆರಡು ಇಲ್ಲ ಅಂದ್ರೆ ಹಾಟ್ನೆಸ್ ಇರೋದಿಲ್ಲ ಅಲ್ಲಿ. ನೀವು ಹಾಟ್ನೆಸ್ ಟ್ರೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ವಿಂಡ್ ಚೆನ್ನಾಗಿರ್ಬೇಕು ಪ್ಲಸ್ ಹೀಟು ಚೆನ್ನಾಗಿರ್ಬೇಕು. ಸೊ ಅದೇನ್ ಮಾಡುತ್ತೆ, ಸ್ಪೈನಲ್ ಕಾರ್ಡು ಕಾನ್ಸೆಪ್ಷನಲ್ ವೆಸಲ್ ಜೊತೆ ಕಮ್ಯುನಿಕೇಟ್ ಮಾಡಿ ನಿಮ್ಮ ಲಿವರ್ ಮತ್ತು ಹಾರ್ಟ್ ಇಂದ ಹೀಟನ್ನ ಪಡ್ಕೊಳ್ಳುತ್ತೆ. ಸೊ ಅದನ್ನ ಹಾಟ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸ್ಪೈನಲ್ ಕಾರ್ಡ್ ನಾವು ಯಾವ ಜಾಗಕ್ಕೆ ಹೇಳಿರ್ತೀವಿ ಅಂದ್ರೆ, ನಾವು ಸ್ಪೈನಲ್ ಕಾರ್ಡ್ ಟ್ರೀಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲೋ ಒಂದ್ ಕಡೆ ವಿಂಡ್ ಮತ್ತೆ ಹೀಟ್ ಕಡಿಮೆ ಆಗಿರುತ್ತೆ. ಆ ಜಾಗಕ್ಕೆ ವಿಂಡ್ ಹೀಟ್ ಅನ್ನ ತಗೊಂಡೋಗುತ್ತೆ, ಸಪ್ಲೈ ಮಾಡುತ್ತೆ. ಸೊ ಸಪ್ಲೈ ಮಾಡಿದಾಗ ಆಟೋಮೆಟಿಕ್ ಆಗಿ ಕಾಲಲ್ಲಿ ಇರ್ತಕ್ಕಂತಹ ನಮ್ನೆಸ್ ಕಡಿಮೆ ಆಗುತ್ತೆ. ಕಾಲಿರ್ಬೋದು ಅಥವಾ ಕೈ ಇರ್ಬೋದು ಅಥವಾ ಬೇರೆ ಶೋಲ್ಡರ್ಗಳಲ್ಲಿ ಇರ್ಬೋದು, ಎಲ್ಲೇ ಇದ್ರೂ ಸಹ ಅದು ಸರಿ ಮಾಡುತ್ತೆ ಅದು. ದಿಸ್ ಈಸ್ ದ ಬ್ಯೂಟಿ ಆಫ್ ದ 6 ಕೀ. ಸೊ ಈ ಕಲರ್ಗಳನ್ನ ಯೂಸ್ ಮಾಡಿ, ಫಸ್ಟ್ ಒಂದು 15 ಡೇಸ್ ಯೂಸ್ ಮಾಡಿ. ಅವರಿಗೆ 100% ರಿಸಲ್ಟ್ ನೋಡಿ, 100% ರಿಸಲ್ಟ್ ಬರುತ್ತೆ. ವಿತಿನ್ ವೀಕೆ ಬಂದ್ಬಿಡುತ್ತೆ ರಿಸಲ್ಟ್ ಅವ್ರಿಗೆ. ಫಸ್ಟ್ ಇದನ್ನ ಮಾಡಿ, ನಮ್ನೆಸ್ ಇನ್ನೂ ಇದ್ರೆ. ಸೊ ಇದೊಂದನ್ನ ಫಸ್ಟ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಅವರಿಗೆ ಹೀಟ್ ಜಾಸ್ತಿ ಮಾಡ್ಕೊಂತಾನು ಕೋಲ್ಡ್ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರಿ. ಇವಾಗ ಸ್ಪ್ಲೀನ್ ಅಲ್ಲಿ ಮತ್ತೆ ಇವರು ಯಾವ ತರ ಟ್ರೀಟ್ ಕೊಡ್ಬೇಕು ಸರ್? ಈಗ ಸ್ಪೈನ್ ಕೊಟ್ರಿ, ಕರೆಕ್ಟ್ ಎಕ್ಸಾಂಪಲ್ ಯಾಂಗ್ ರೇಟ್ ಆಗುತ್ತೆ. ಹೌದು. ಮತ್ತೆ ಇನ್ನು ಎಷ್ಟು ರೇಟ್ ಮಾಡ್ಬೇಕು ಸರ್ ನಾವು? ಇನ್ನು ರೈಸ್ ಪೇಷಂಟ್
ಈಗ ಆಲ್ರೆಡಿ ಅವ್ರ ಕೋಲ್ಡ್ ಇರೋದ್ರಿಂದ ಇನ್ ರೈಸ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು. ಆಫ್ಟರ್ 1 ವೀಕ್ ಆರ್ ಆಫ್ಟರ್ 15 ಡೇಸ್ ಇನ್ ಡಿಫಿಷಿಯನ್ಸಿ ಇದೆಯಾ ಅಂತ ಚೆಕ್ ಮಾಡಿ ಇನ್ನ ರೈಸ್ ಮಾಡಬೇಕು. ಅದರ್ವೈಸ್ ಫುಡ್ ಕೊಡಬೇಕು, ಫುಡ್ ಬ್ಯಾಲೆನ್ಸ್ ಮಾಡಬೇಕು. ಯಾಕೆಂದ್ರೆ ಅವರಲ್ಲಿ ಇನ್ ಅಂಡ್ ಯಾಂಗ್ ಡಿಫಿಷಿಯನ್ಸಿ ಇರೋದ್ರಿಂದ ಯಾವುದೇ ಪಾಯಿಂಟ್ ಕೊಟ್ಟರೂ ಸಹ ನಿಮಗೆ ಇನ್ ಅಷ್ಟು ಸುಲಭವಾಗಿ ರೈಸ್ ಆಗಲ್ಲ. ಯಾರಿಗೆ ಎಸ್ಪೆಷಲಿ ಈ ಕೇಸಲ್ಲಿ, ಯಾಕೆಂದ್ರೆ ಇವರು ವೆಯ್ಟ್ ಲಾಸ್ ಇದ್ದಾರೆ, ಅಂಡರ್ ವೆಯ್ಟ್ ಇದ್ದಾರೆ. ಅಂಡರ್ ವೆಯ್ಟ್ ಇರೋದ್ರಿಂದ ತಗೊಳ್ತಕ್ಕಂತಹ ಫುಡ್ಡು ಒಂದೇ ಇವರನ್ನ ಇನ್ ರೈಸ್ ಮಾಡೋದಕ್ಕೆ ಸಾಧ್ಯ. ಸೊ ನಾವೇನ್ ಮಾಡ್ಬೋದು ಇವಾಗ ಅಂದ್ರೆ ಆಫ್ಟರ್ 1 ವೀಕ್ ಆರ್ ಆಫ್ಟರ್ 15 ಡೇಸ್ ನಮ್ನೆಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಸ್ಟಮಕ್ ಮೆರಿಡಿಯನ್ ನಾವು ಸ್ಟಿಮ್ಯುಲೇಟ್ ಮಾಡಬೇಕು. ಸ್ಟಮಕ್ ಮೆರಿಡಿಯನ್ ಸ್ಟಿಮ್ಯುಲೇಟ್ ಮಾಡಿದ್ರೆ ಅಂದ್ರೆ ಸ್ಟಮಕ್ ಅಲ್ಲಿ ನೀವು ಯಾಂಗ್ ರೈಸ್ ಮಾಡಿದ್ರೆ ಬಾಡಿಯಲ್ಲಿ ಇನ್ ರೈಸ್ ಆಗುತ್ತೆ. ಕೇಳಿದ್ರೆ ಇದನ್ನ ನೀವು ಸ್ಟಮಕ್ ಅಲ್ಲಿ ಯಾಂಗ್ ರೈಸ್ ಮಾಡಿದ್ರೆ ಬಾಡಿಯಲ್ಲಿ ಇನ್ ರೈಸ್ ಆಗುತ್ತೆ ಅಂತ? ಕರೆಕ್ಟ್ ಅಲ್ವಾ? ಈ ಲಾಜಿಕ್ ಹೇಳ್ತೀನಿ ಕೇಳಿ. ನೀವು ಸ್ಟಮಕ್ ಮೆರಿಡಿಯನ್ ಅಲ್ಲಿ ಯಾಂಗ್ ರೈಸ್ ಮಾಡಿದಾಗ ತಗೊಳ್ಳೋ ಫುಡ್ ಡೈಜೆಷನ್ ಚೆನ್ನಾಗಾಗತ್ತಾ ಇಲ್ವಾ? ಡೈಜೆಷನ್ ಚೆನ್ನಾಗಾಗುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ಮೆಟಾಬಲಿಸಮ್ ಚೆನ್ನಾಗಾಗುತ್ತೆ. ಅಂದ್ರೆ ಫುಡ್ ಅಲ್ಲಿ ಇರ್ತಕ್ಕ ಶಕ್ತಿನ ದೇಹ ಹೀರ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹೀರ್ಕೊಳಕ್ ಸ್ಟಾರ್ಟ್ ಆಯ್ತು ಬಾಡಿಗೆ ಬೇಕಾಗಿರೋದು ಅದೇ ತಾನೇ, ಇನ್ ಎನರ್ಜಿ ಸಹಜವಾಗಿ ಸಿಕ್ಕುತ್ತೆ. ಸೊ ನಾವು ಲಾಜಿಕ್ ನ ಯೂಸ್ ಮಾಡ್ತಾ ಹೋಗ್ಬೇಕು ಯಾವಾಗ್ಲೂ. ನಾವು ಏನಂದ್ಕೊಳ್ತಾ ಇದೀವಿ, ನಮ್ಗೆ ಇನ್ ಪಾಯಿಂಟ್ ಗೊತ್ತು, ಯಾಂಗ್ ಪಾಯಿಂಟ್ ಗೊತ್ತು. ಯಾಂಗ್ ಬೇಕಂದ್ರೆ ಯಾಂಗ್ ಪಾಯಿಂಟ್ ಹಾಕೋಣ, ಇನ್ ಬೇಕಂದ್ರೆ ಇನ್ ಪಾಯಿಂಟ್ ಹಾಕೋಣ. ನೋ, ಇದು ನಾವು ಸ್ಟಾರ್ಟಿಂಗ್ ಕಲಿಯುವಾಗ ನಮ್ಗೆ ಸ್ಪೀಡು, ಆ ಸ್ಪಿರಿಟ್ ಅವ್ರು ಹೇಳಿದ ತಕ್ಷಣ ಹಿಂಗ್ ಮಾಡ್ಬಿಡೋಣ ಅನ್ಸುತ್ತೆ. ಬಟ್ ಅದ್ರ ಹಿಂದೆ ಇರ್ತಕ್ಕಂಥ ಲಾಜಿಕ್ ನ ತಗೊಂಡಾಗ ನೀವು ನಿಧಾನವಾಗಿ ಒಂದೊಂದಾಗಿ ಕಲಿತಾ ಬನ್ನಿ. ಯಾವ್ದನ್ನು ಇವತ್ತೇ ಎಲ್ಲಾರು ಒಟ್ಟಿಗೆ ಕಲಿಯಕ್ಕಾಗಲ್ಲ. ನಾನು 20 ವರ್ಷದಿಂದ ಕಲ್ತಿರೋದು, ಇವಾಗ ಕಲ್ತಿರೋದಲ್ಲ. ಸೊ ಆವಾಗಿಂದ ಎಷ್ಟೊಂದು ಫೇಲ್ಯೂರ್ಸ್ ನೋಡಿದೀನಿ. ಇವಾಗ ನಾನು ಸಕ್ಸಸ್ ರೇಟ್ ಜಾಸ್ತಿ ನೋಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಂಗೆ ಫೇಲ್ಯೂರ್ ಆಗಿದ್ದಕ್ಕೆ ಆನ್ಸರ್ ಕೂಡ ಇರಲಿಲ್ಲ ಅವತ್ತು. ಇವತ್ತು ಎಲ್ಲದಕ್ಕೂ ಆನ್ಸರ್ ಒಟ್ಟಿಗೆ ಸಿಕ್ತು ನನಗೆ. ಸೊ ಹಾಗಾಗಿ ಸಕ್ಸಸ್ ರೇಟ್ ಜಾಸ್ತಿ ಆಯ್ತು. ಇದಕ್ಕೂ ಮುಂಚೆ ನಿಮ್ ಜಾಗದಲ್ಲೇ ನಾನಿದ್ದೆ. ಸ್ಟಮಕ್ ಹೆಂಗ್ ಜಾಸ್ತಿ ಮಾಡಿದ್ರೆ ಇನ್ ಹೆಂಗ್ ಜಾಸ್ತಿ ಆಗುತ್ತೆ? ನಾವು ಯಾರನ್ನು ಕೇಳಕ್ಕೆ ಆಪ್ಷನ್ ಇರಲಿಲ್ಲ, ಕೇಳಿದ್ರೆ ಹೇಳೋರು ಯಾರು ಇರ್ಲಿಲ್ಲ ಆಗ. ಸೊ ಹಾಗಾಗಿ ಇವತ್ತು ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಎಲ್ರೂ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ನಂಗೆ ಗೊತ್ತಿಲ್ಲ, ಅದು ಗುರುಗಳು ಹೇಳ್ಬೇಕು. ಸರ್ ಯಾರು ಪಾಠ ಮಾಡ್ತಿರ್ತಾರೋ ಅವರೇ ಗುರುಗಳು ಸರ್. ಅವರೇ ಗುರುಗಳು ಅಷ್ಟೇ. ಪಾಠ ಮಾಡಿದವರೆಲ್ಲ ಗುರುಗಳಾಗಕ್ ಸಾಧ್ಯ ಇಲ್ಲ. ಇದೇ ಸತ್ಯ, ಗೊತ್ತಿರಲ್ಲ ಸರ್ ನಮಗೆ, ಅದು ದೊಡ್ಡದಲ್ವಾ? ಇದೇ ಸತ್ಯ. ನೀವೆಲ್ರೂ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. ಪಾಠ ಮಾಡಿದವರೆಲ್ಲ ಗುರುಗಳಾಗಲ್ಲ, ಅಥವಾ ಗುರುಗಳು ಅಂದ್ಕೊಂಡವರೆಲ್ಲ ಗುರುಗಳಾಗಿರೋಕ್ ಸಾಧ್ಯ ಇಲ್ಲ. ಇದು ನಿಮ್ಗೊಬ್ಬ ಗುರು ಸಿಗ್ತಾನೆ ಅಂದ್ರೆ ಬೇಸ್ಡ್ ಆನ್ ನಿಮ್ಮ ಕರ್ಮ. ನಿಮ್ಮ ಕರ್ಮದಲ್ಲಿ ಅವನ್ ಸಿಕ್ಬೇಕು ಅಂತ ಇದ್ರೆ ಮಾತ್ರ ಸಿಗ್ತಾನೆ. ಇಲ್ಲ ನೀವು 1000 ಜನದ ಪಾದ ಪೂಜೆ ಮಾಡಿದ್ರೆ ನಿಮ್ಗೊಬ್ಬ ಗುರುನು ಸಿಕ್ಕಲ್ಲ, ಆಶೀರ್ವಾದನು ಮಾಡಲ್ಲ. ನಿಮ್ಮ ಕರ್ಮದಲ್ಲಿದ್ದಾಗ ಗುರು ಹುಡುಕೊಂಡು ನಿಮ್ ಮನೆಗ್ ಬರ್ತಾನೆ. ದಿಸ್ ಈಸ್ ದ ಬ್ಯೂಟಿ ಆಫ್ ದ ಕರ್ಮ. ಓಕೆ ಓಕೆ ಓಕೆ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೆಲ್ಕಮ್. ಸೊ ಸರ್ ಒಂದು ಲಾಸ್ಟ್ ಕ್ವಶನ್ ಸರ್. ಹೇಳಿ ಸರ್, ಈಗ ನೀವು ಫಾಲ್ ಸೀಟ್ ಬಗ್ಗೆ ಹೇಳಿದ್ರಲ್ಲ ಹಾ ಸರ್, ಹೌ ಲಾಂಗ್ ಅದು ನಮ್ಮ ಬಾಡಿಲಿ ಪರ್ಸಿಸ್ಟ್ ಆಗುತ್ತೆ ಸರ್ ಫಾಲ್ ಸೀಟ್? ಸಾಯ ತನಕನು ನೀವು ಬಾಡಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಸಾಯ ತನಕನು ಅದು ನಡೀತಾನೆ ಇರುತ್ತೆ ಕ್ರಿಯೆ. ಒಂದ್ಸರಿ ಟಪಕ್ ಅಂತ ರೈಸ್ ಆಗ್ಬಿಟ್ಟು ಹೋಗ್ಬಿಡುತ್ತೆ. ಪ್ರಾಣ ಆಚೆಗೆ ಹೋಗ್ಬೇಕಂದ್ರೆ ಹೀಟನೇ ಯಂಗ್ ಆಗಿ ಜನರೇಟ್ ಆಗುತ್ತೆ. ಎಷ್ಟಂದ್ರೆ 1 ಸೆಕೆಂಡ್ ಅಷ್ಟೇ. ಹಿಂಗ್ ಸೆಕೆಂಡ್ ರೈಸ್ ಆಗಿದ ತಕ್ಷಣ ಸ್ಪಿರಿಟ್ ಆಚೆಗೆ ಹೋಗುತ್ತೆ. ಕಂಟಿನ್ಯೂಸ್ ಆಗಿರುತ್ತೆ ಅದು. ನೀವು ಬೇಕಾದ್ರೆ ಸಾಯಕ್ ಮುಂಚೆ ಯಾರ್ದಾರು ಮುಟ್ ನೋಡಿ, ಬೇಕಾದ್ರೆ ಒಂದ್ ಅರ್ಧ ಗಂಟೆ ಮುಂಚೆ ಮುಟ್ ನೋಡಿ. ಬಾಡಿ ಹೀಟ್ ಇರುತ್ತೆ, ನೀವು ಫೀಲ್ ಮಾಡ್ಬೋದು ಬೇಕಾದ್ರೆ ಹೀಟ್ ನ. ರೈಟ್, ವೆಲ್ಕಮ್. ಸೊ ಇವತ್ತು ನಾವು ನಮ್ಮ ಅಡ್ವಾನ್ಸ್ಡ್ ಥೆರಪಿ ಆಗಿರ್ತಕ್ಕಂತಹ ಸುಜೋಕ್ 6 ಕೀ ಕಲರ್ ಥೆರಪಿ ಫಸ್ಟ್ ಟ್ರಯಾಂಗಲ್ ಸ್ಟೋರಿ ಇವತ್ತು ನಾವು ಮುಗಿಸಿದೀವಿ. ಮುಂದಿನ ಕ್ಲಾಸಲ್ಲಿ ಮುಂದಿನ ವಾರ ನೆಕ್ಸ್ಟ್ ಟ್ರಯಾಂಗಲ್ ಸ್ಟೋರಿನ ನೋಡ್ತಾ ಹೊಸ ವಿಷಯನ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಇನ್ನು ಡಿಫ್ರೆಂಟ್ ಪ್ರೋಟೋಕಾಲ್ಸ್ನ, ಯಾಕೆಂದ್ರೆ ಒಂದೊಂದೇ ಕೀ ಜಾಸ್ತಿ ಆಗ್ತಾ
ಮೆರಿಡಿಯನ್ ಪ್ರೋಟೋಕಾಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮುಂದಿನ ಹಂತಗಳಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ. ಕ್ಲಾಸ್ ತುಂಬ ಇಂಪಾರ್ಟೆಂಟು. ಈ ಮುಂದಿನ ಒಂದು 2-3 ಕ್ಲಾಸ್ ಇದೆಯಲ್ವಾ, ನಿಮ್ಮನ್ನ 6 ಕೀ ಹೀಲರ್ನಾಗಿ ಮಾಡುತ್ತೆ. ನಿಮ್ಮ ಕ್ಲಿನಿಕಲ್ಲಿ ಈ ಥೆರಪಿ ಬಂದು ನಿಮ್ಮ ರಿಪೋರ್ಟ್ಸ್ ಅಂದರೆ ನಿಮ್ಮ ಏನು ಕ್ಲೈಂಟ್ ಫೀಡ್ಬ್ಯಾಕ್ ಇದೆಯಲ್ವಾ, ಪಾಸಿಟಿವ್ ಫೀಡ್ಬ್ಯಾಕು 10 ಪಟ್ಟು ರೈಸ್ ಆಗುತ್ತೆ ಈ ಸಿಂಪಲ್ 6 ಕೀಯಲ್ಲಿ. ಸೊ ಹಾಗಾಗಿ ಇನ್ನು 3 ಕ್ಲಾಸ್ ಇರುತ್ತೆ. ಇದನ್ನ ತಪ್ಪದಿರ ಅಟೆಂಡ್ ಮಾಡಿ ಟೈಮಿಗೆ ಸರಿಯಾಗಿ. ಎಲ್ರಿಗೂ ಧನ್ಯವಾದ. ಹೋಗ್ಬಿಟ್ಟು ಬರ್ತೀವಿ. ಶುಭರಾತ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. Thank you so much, sir. ನಮಸ್ತೆ